ಈಗ ಆಲ್ರೆಡಿ 37 ಜನ ಇವತ್ತಿನ ವಿಶೇಷವಾಗಿರುವಂತಹ ರೇಖಿ 4 ದಿನದ ಫಸ್ಟ್ ಲೆವೆಲ್ನ ಉಚಿತ ಶಿಬಿರದ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತಿನ ದಿನದ ಸೆಷನ್ ನಡೆಸ್ಕೊಡ್ಲಿಕ್ಕೆ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾದಂತಹ ಗುರುಗಳಾದಂತಹ ಇವರು ಕರ್ನಾಟಕದ ಮೊದಲ ಮಹಿಳಾ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿದ್ದಾರೆ. ಹಾಗೆ ಇವರು ಇಂಡಿಯನ್ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಚಕ್ರ ಬ್ಯಾಲೆನ್ಸಿಂಗ್ ಕೋಚ್, ಲೈಫ್ ಕೋಚ್ ಆಗಿದ್ದಾರೆ. ಲೈಫ್ ಕೋಚ್ ಆಗಿ ಇದುವರೆಗೂ ಇವರು ಸಾಕಷ್ಟು ಜನರಿಗೆ ಪ್ರೇರಣೆಯನ್ನು ನೀಡಿ 35ಕ್ಕೂ ಹೆಚ್ಚು ಜನರನ್ನ ಇವರು ಕೋಚ್ ಆಗಿ ಟ್ರೈನರ್ ಆಗಿ ಹೊರಗಡೆ ತಂದಿದ್ದಾರೆ. ಅದೇ ರೀತಿಯಾಗಿ ಇವರು ಮೋಟಿವೇಶನಲ್ ಸ್ಪೀಕರ್ ಆಗಿದ್ದಾರೆ. ಮೋಟಿವೇಶನಲ್ ಸ್ಪೀಕರ್ ಆಗಿ ಇಲ್ಲಿಯವರೆಗೂ 1.5 ಲಕ್ಷಕ್ಕೂ ಹೆಚ್ಚು ಜನರ ಜೀವನ ಪರಿವರ್ತನೆಯನ್ನು ಮಾಡಿರುವಂತಹವರಾಗಿದ್ದಾರೆ. ಹಾಗೆ ಕನ್ನಡದ ಅಪ್ಪಟ ನಿರೂಪಕರು ಸಹ ಆಗಿದ್ದಾರೆ. 500ಕ್ಕೂ ಹೆಚ್ಚು ವೇದಿಕೆಗಳಲ್ಲಿ ಇವರು ಉಪನ್ಯಾಸ ಮತ್ತು ನಿರೂಪಣೆಯನ್ನು ನಡೆಸ್ತಾ ಬಂದಿದ್ದಾರೆ. ಸಾಹಿತ್ಯ ಕ್ಷೇತ್ರದಲ್ಲಿ 12 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಸಾಕಷ್ಟು ಬಿರುದುಗಳನ್ನ, ಪ್ರಶಸ್ತಿಗಳನ್ನ ಮುಡಿಗೇರಿಸಿಕೊಂಡಿದ್ದಾರೆ. ಅದೇ ರೀತಿಯಾಗಿ ಇವರು ನಿವೇದಿತಾ ಹೂಗಾರ್ ಅನ್ನುವಂಥ ಟ್ರೈನರ್ಸ್ ಅಕಾಡೆಮಿಯನ್ನ ಸಂಸ್ಥಾಪನೆ ಮಾಡಿ ಆ ಸಂಸ್ಥೆಯ ಮೂಲಕ ಇದುವರೆಗೂ ಸಮಾಜಮುಖಿ ಸೇವಾ ಕಾರ್ಯಗಳಲ್ಲಿ ತಮ್ಮನ್ನು ತೊಡಸ್ಕೊಂಡು ಬಂದಿದ್ದಾರೆ. ಆ ನಿಟ್ಟಿನಲ್ಲಿ ಇವತ್ತು ನಡೀತಾ ಇರುವಂತಹ ಈ ರೇಖಿ ಉಚಿತ ಫಸ್ಟ್ ಲೆವೆಲ್ನ ಏನ್ ಶಿಬಿರ ಇದೆ, ಇದು ಕೂಡ ಅದರಲ್ಲಿ ಸೇರ್ಪಡೆಯಾಗ್ತದೆ ಅಂತ ಹೇಳ್ತಾ, ನಮ್ಮ ಈ ಒಂದು ರೇಖಿ ಒಂದು ಟ್ರಸ್ಟ್ ವತಿಯಿಂದ ನಡೀತಾ ಇರುವಂತಹ ರೇಖಿ ಶಿಬಿರ ಏನಿದೆ, ಇದು ಫಸ್ಟ್ ಲೆವೆಲ್ ಶಿಬಿರ. ಇದು ಹೇಳಬೇಕು ಅಂತ ಹೇಳಿದ್ರೆ ಇದು 26ನೇ ಬ್ಯಾಚ್ ಆಗಿದೆ ಅಂತ ನಾವು ಅನ್ಕೊಳ್ತೀವಿ. ಸೊ ಸಾಕಷ್ಟು ಬ್ಯಾಚ್ಗಳನ್ನ ಯಶಸ್ವಿಯಾಗಿ ನಮ್ಮ ಸಂಸ್ಥೆಯಿಂದ ನಡೆಸ್ಕೊಂಡು ಬಂದಿದ್ದೀವಿ. ಇಂತಹ ಒಂದು ವಿಶೇಷ ವ್ಯಕ್ತಿತ್ವವನ್ನ ಹೊಂದಿರುವಂತಹ ವಿಶೇಷ ವ್ಯಕ್ತಿಯಾಗಿ ನಿಮ್ಮೆಲ್ಲರಿಗೂ ಸಿಕ್ಕಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಗುರುಮಾತೆಯಾಗಿರುವಂತಹ ಶ್ರೀದೇವಿ ಅಮ್ಮನಿಗೆ ನಾನು ಎಲ್ಲರ ಪರವಾಗಿ ಹೃದಯಪೂರ್ವಕವಾಗಿ ಪ್ರೀತಿಯಿಂದ ಈ ಸೆಷನ್ಗೆ ಅವರಿಗೆ ಸ್ವಾಗತವನ್ನು ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮ್ಗೆ ಸ್ವಾಗತ, ಸುಸ್ವಾಗತ. ಹಾಗೆ ಎಲ್ರಿಗೂ ಒಂದು ಮುಖ್ಯ ಸೂಚನೆ, ತಾವೆಲ್ಲರೂ ಅರ್ಧ ಗಂಟೆಯಿಂದ ಕಾಯ್ತಾ ಇದ್ರಿ. ಸೊ ಟೆಕ್ನಿಕಲ್ ಇಶ್ಯೂ ಇಂದ ಸ್ವಲ್ಪ ಸಮಸ್ಯೆ ಆಗಿದೆ, ಆದ್ರೂ ಕೂಡ ಕಂಟಿನ್ಯೂ ಮಾಡಿದಿರಿ. ನಿಮ್ಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ, ಮತ್ತೆ ವಿಡಿಯೋನ ಕಡ್ಡಾಯವಾಗಿ ಆನ್ ಮಾಡಿ. ಯಾಕೆ ಅಂತ ಹೇಳಿದ್ರೆ, ನೀವು ಈ 1 ಅವರ್ ಏನು ನೀವು ವಿಡಿಯೋ ಆನ್ ಮಾಡಿ ಸೆಷನ್ ಅಲ್ಲಿ ಅಟೆಂಡ್ ಮಾಡ್ತೀರಿ, ಇಲ್ಲಿ ಗುರುಗಳ ಜೊತೆಗೆ ಮಾತ್ರ ಅಲ್ಲ, ಯೂನಿವರ್ಸ್ ಜೊತೆಗೂ ಕೂಡ ನೀವು ಕನೆಕ್ಟ್ ಆಗ್ತೀರಿ. ಇಲ್ಲ ಅಂತ ಹೇಳಿದ್ರೆ FM ರೇಡಿಯೋ ಕೇಳ್ದಂಗೆ ಆಗ್ಬಿಡುತ್ತೆ. ಆ ಕಡೆ ಬರ್ತಾ ಇರುತ್ತೆ, ನಮ್ ಕೆಲಸ ಮಾಡ್ಕೊಳ್ತೀವಿ ಅಂದ್ರೆ ಇದು ನೀವು ಟೈಮ್ ವಿನಿಯೋಗಿಸಿದ್ರು ಕೂಡ ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಹಾಗಾಗಿ ರೇಖಿ ಶಕ್ತಿ ನಿಮ್ಮನ್ನ ಹುಡ್ಕೊಂಡು ಬಂದಿದೆ, ಆ ಒಂದು ಸೌಭಾಗ್ಯ ನಿಮ್ಗೆ ಸಿಕ್ಕಿದೆ ಅಂತ ಹೇಳಿದ್ರೆ ನೀವೆಲ್ಲರೂ ವಿಡಿಯೋ ಆನ್ ಮಾಡಿ ಸೆಷನ್ ಅಲರ್ಟ್ ಝೋನ್ ಅಲ್ಲಿ ಅಟೆಂಡ್ ಮಾಡಿ. ಬಹಳಷ್ಟು ಕಲಿಯುವಂಥದ್ದಿದೆ. ಯೂನಿವರ್ಸ್ ಜೊತೆಗೆ ಕನೆಕ್ಟ್ ಆಗುವಂತಹ ಒಂದು ಸುವರ್ಣ ಸಮಯ ಈಗ ನಮ್ಮೆಲ್ಲರಿಗೂ, ನಿಮ್ಮ ಜೊತೆಗೆ ನಿಮ್ಮೆಲ್ಲರಿಗೂ ಕೂಡ ಬಂದು ಒದಗಿದೆ ಅಂತ ಹೇಳ್ತಾ, ನಾನು ಮತ್ತೊಮ್ಮೆ ಶ್ರೀದೇವಿ ಅಮ್ಮನಿಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಶ್ರೀದೇವಿ ಅಮ್ಮ, ನಿಮಗೆ ಸ್ವಾಗತ, ಸುಸ್ವಾಗತ. ಎಲ್ಲ ಆತ್ಮೀಯ ಬಾಂಧವರಿಗೂ ನನ್ನ ಶರಣಾರ್ಥಿ. ಜಗತ್ತಿನ ಸಕಲ ಚರಾಚರ ಜೀವರಾಶಿಗಳನ್ನ ಸಾಕಿ ಸಲುತ್ತಿರುವ ಆ ಪರಮೇಶ್ವರ್ ನನ್ನ ಒಂದು ಕ್ಷಣಯನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತಾ, ಇವತ್ತಿನ 2ನೇ ದಿನಕ್ಕೆ ತಮ್ಮೆಲ್ಲರಿಗೂ ಸಮೇತ ನಾನು ಹಾರ್ದಿಕವಾದ ಸ್ವಾಗತ, ಸುಸ್ವಾಗತ ಮಾಡ್ತೀನಿ. ಅದಾದ್ಮೇಲೆ ನೀವು ಫಸ್ಟ್ ಟೈಮ್ ನಮ್ ಜೊತೆಗೆ ಯಾರು ಕನೆಕ್ಟ್ ಆಗಿದ್ರಿ ಅವ್ರಿಗೆ ಸ್ವಲ್ಪ ಡಿಸ್ಟರ್ಬ್ ಆಗೋದು ಕಾಮನ್ ಇದೆ, ಅಂತ ದೊಡ್ಡ ಸಮಸ್ಯೆ ಇಲ್ಲ. ರೀಸನ್ ಏನು ಅಂದ್ರೆ, ನಮ್ಮಲ್ಲಿ ಬೆಳಿಗ್ಗೆ 5ರಿಂದ 6 ಗಂಟೆ ಗ್ರ್ಯಾಂಡ್ ಮಾಸ್ಟರ್ ಕೋರ್ಸ್ ನಡೆಯುತ್ತೆ. ಅದಾದ ನಂತರ 7ರಿಂದ 8 ರೇಖಿ ಲೆವೆಲ್ 2 ನಡೆಯುತ್ತೆ. ಮತ್ತೆ 9ರಿಂದ 10 ರೇಖಿ ಲೆವೆಲ್ 1 ನಡೆಯುತ್ತೆ. ಒಂದ್ ವೇಳೆ ನಾವು ಒಂದೇ ಲಿಂಕ್ ಅನ್ನ ಇಟ್ರ ಗ್ರ್ಯಾಂಡ್ ಮಾಸ್ಟರ್ಸ್ ಲೆವೆಲ್ 1 ಒಳಗ್ ಬರ್ತಾರೆ, ಸುಮ್ನೆ ಕೇಳೋಣ ನೋಡೋಣ ಅಂತ. ಅವ್ರು 110 ಜನ ಇದ್ದಾರೆ. ಒಂದ್ ವೇಳೆ ಆ ಆಪ್ಷನ್ ಕೊಟ್ರ ನೀವು ಒಬ್ರು ಬರ್ತಾ ಇರ್ಲಿಲ್ಲ ಒಳಗ್, ನೆನ್ಪಿಡ್ರಿ. ಹಾಗಾಗಿ ಪ್ರತಿ ಸಲನು ಲಿಂಕ್ ಗಳನ್ನ ಚೇಂಜ್ ಮಾಡ್ತಾ ಇರ್ತೀವಿ. ಇಲ್ಲ ರೇಖಿ ಲೆವೆಲ್ 2 ನಲ್ಲಿ ಯಾವತ್ತೋ ಒಂದ್ ದಿವಸ ತಪ್ಪಿಸ್ಕೊಂಡಿರ್ತಾರ, ಲೆವೆಲ್ 1 ಕರೆಕ್ಟ್ ಆಗಿ ಮಾಡಿರೋದಿಲ್ಲ, ಲೆವೆಲ್ 2 ದಾಗ ಬಂದಿರ್ತಾರ. ಅವರು ಮತ್ತೆ ಪುನಃ ಬಂದು ಒಂದ್ರೊಳಗ್ ಕುಂತ್ ಬಿಡ್ತಾರೆ. ಎಲ್ಲಾ ಕಡೆ 110, 120, 130 ಜನ ಇದ್ದಾರೆ. ಆ ಕಾರಣಕ್ಕಾಗಿ ಈ ಎಲ್ಲಾ ವ್ಯವಸ್ಥೆಗಳನ್ನ ಮಾಡ್ತೀವಿ. ಯಾಕಂದ್ರೆ 5 ವರ್ಷ ಆಯ್ತು ಇದೇ ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡ್ತಾ ಇದ್ದೀನಿ. ಆಮೇಲೆ ನಮ್ಮ ಟೆಕ್ನಿಷಿಯನ್ ಹುಡುಗ ಇದ್ದಾನೆ, ಅವ್ನು 2 ದಿವಸ ಆಯ್ತು ಬರ್ತಾ ಇಲ್ಲ. ಹಾಗಾಗಿ ಒಂಚೂರು ಆ ಕಡೆ ಈ ಕಡೆ ಆಗಿರ್ಬೇಕು. ಹಾಗಾಗಿ ನಮ್ಮ ಟ್ರಸ್ಟ್ ನ ವತಿಯಿಂದ ನಿಮ್ಮೆಲ್ಲರಿಗೂ ನಾನು ಕ್ಷಮೆಯನ್ನ ಯಾಚಿಸ್ತೀನಿ. ಅದಾದ್ಮೇಲೆ ಯಾವಾಗ್ಲೂ ನೆನ್ಪಿಡ್ರಿ, ಯಾವುದು ಒಳ್ಳೆ ಕಾರ್ಯ ಮಾಡ್ತೀವಿ ನೋಡ್ರಿ, ಅಲ್ಲಿ ವಿಘ್ನಗಳು ಬರುತ್ತೆ. ಗೊತ್ತಲ್ಲ ನಿಮ್ಗೆ? ಜೀವನದಲ್ಲಿ ಯಾವುದೇ ಒಳ್ಳೆ ಕಾರ್ಯ ಮಾಡ್ರಿ, ಅಲ್ಲಿ ವಿಘ್ನಗಳು ಸ್ವಲ್ಪ ಡಿಸ್ಟರ್ಬ್ ಆಗೋದು. ಅಂದ್ರೆ ರೀಸನ್ ಏನು ಅಂದ್ರ, ನಮ್ಮ ಒಳಗಿರುವಂತಹ ಅಂತರ್ ಶಕ್ತಿಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಇದೆ ನೋಡ್ರಿ,
ಇಂತಹ ಸಣ್ಣ ಪುಟ್ಟ ಕಾರಣಗಳ ಹುಡುಕಾಡಿ ನಮ್ಗೆ ಒಳ್ಳೆ ಕಡೆ ಬರೋದಕ್ಕೆ ಬಿಡೋದಿಲ್ಲ. ಹಾಗಾಗಿ ಇದು ಲಿಂಕ್ರು ಸಮೇತ ಈ ತರ ಆಗ್ಬಿಟ್ಟಿದೆ ಅಂತ ಹೇಳಿ ನನ್ಗೆ ಇವತ್ತು ಅನ್ಸಿದ್ದು. ಹಾಗಾಗಿ ನಾಳೆ ಇದು ಆಗೋದಿಲ್ಲ ಸಮಸ್ಯೆ. ನಾಳೆ ನಮ್ ಹುಡುಗ ಬರ್ತಾನ, ಮಾಡ್ತಾನ. ಮತ್ತೆ ನಾನು ಇದನ್ನೇ ಅಷ್ಟೇ ಮಾಡೋದಿಲ್ಲ ಕೆಲ್ಸ. ನಾನು ಇಡೀ ದಿನ ಡ್ಯೂಟಿ ಮಾಡಿ ಬಂದು ಮತ್ತೆ ಕೋರ್ಸ್ ಮಾಡೋದು. ಇದಕ್ಕೆ ಸಾಕಷ್ಟು ನಿಮ್ಗೆ ಒಂದ್ ದಿವ್ಸ ನನ್ನ ಲೈಫ್ ಸ್ಟೋರಿಯನ್ನ ಹೇಳ್ತೀನಿ, ನಾನು ಯಾವ ರೀತಿ ಈ ಕಡೆಗೆ ಬಂದ, ಏನಾಯ್ತು ನನ್ ಜೀವನದಲ್ಲಿ ಅಂತ. ಹಾಗಾಗಿ ಹೊಸಬ್ರಿಗೆ ಅದೆಲ್ಲ ಹೇಳೋದು ಅವಶ್ಯಕತೆ ಇಲ್ಲ ಅಂತ ನಾವ್ ಏನು ಹೇಳೋದಿಲ್ಲ. ಓಕೆನಾ? ಸೊ ಎಲ್ಲಾರು ರೆಡಿ ಆಗಿದ್ದೀರಿ ಅಂತ ಹೇಳಿ ಅನ್ಕೊಂಡಿನಿ. ಎಲ್ಲಾರು ಒಂದ್ಸಲ ಈ ರೀತಿ 2 ಕೈಯನ್ನ ಈ ರೀತಿ ಮಾಡ್ರಿ, ಎಸ್ ಮಾಡ್ರಿ. ಹಾ, ನಮ್ದೇನಾಗುತ್ತೆ, ರಾತ್ರಿ ಸೆಷನ್ ಇದೆ ನೋಡ್ರಿ, ಅದು ನಮ್ಗೆ ಬಹಳ ಟಫೆಸ್ಟ್ ಇರುತ್ತೆ. ರೀಸನ್ ಏರ್ದು ಅಂದ್ರೆ ಟ್ರೈನರ್ಸ್ ಇಡೀ ದಿನ ನೀವು ಏನ್ ಮಾಡಿರ್ತೀರಿ, ಕೆಲಸ ಮಾಡಿರ್ತೀರಿ. ಹೆಣ್ಮಕ್ಳು ಎಲ್ಲಾರು ಆಫೀಸ್ ವರ್ಕ್, ಮನೆ ಕೆಲಸ ಎಲ್ಲಾನು ಮುಗಿಯುತ್ತೆ. ರಾತ್ರಿ ನಿಮ್ ಮೈಂಡ್ ರೆಸ್ಟ್ ಮೋಡಿಗೆ ಬಂದಿರುತ್ತೆ. ಆ ರೆಸ್ಟ್ ಮೋಡಿಗೆ ಬರುವಾಗ ಯಾವ್ದೋ ಒಂದು ಬೆಸ್ಟ್ ಲಿಂಕ್ ಬಂದಿದೆ ಅಂತ ನಿಮ್ಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ನೀವೇನ್ ಮಾಡ್ತೀರಿ ಅಂದ್ರೆ ಇದನ್ನು ನಿಭಾಯಿಸೋಣ ಅಂತ ಒಳಗ್ ಬಂದ್ಬಿಡ್ತೀರಿ. ಮತ್ತೆ ಈ ತರ ತೊಂದ್ರೆ ಆದ್ರೆ ಇನ್ನೂ ಭಯಂಕರ ಸಿಟ್ಟು ಬರೋದಕ್ಕೆ ಶುರು ಆಗುತ್ತೆ. ಅದು ಕಾಮನ್ ಇದೆ ಮನುಷ್ಯ ಅಂದ್ರೆ. ಹಾಗಾಗಿ ಈಗ ನಾವು ನಮ್ಮ ಮೈಂಡ್ ಅಲ್ಲಿ ಇರುವಂತ ಎಲ್ಲವನ್ನ ತೆಗೆದು ಹಾಕುವಂತ ನಮ್ಮ ಮೈಂಡ್ ಮಾಸ್ಟ್ರಿಯ ಒಂದು ಟೆಕ್ನಿಕ್ ಅನ್ನ ಇವತ್ತು ನಿಮ್ಗೆ ಹೇಳ್ತೀನಿ. ಓಕೆನಾ? ಸೊ ಎಲ್ಲರೂ ರೆಡಿ ಇದ್ದೀರಿ ಮಾಡೋದಕ್ಕೆ? ಸೊ ಪ್ರತಿಯೊಬ್ರು ಸಮೇತ ಸಂಪೂರ್ಣ ನೇರವಾಗಿ ಕುಳಿತುಕೊಡ್ರಿ. ನಿಮ್ಮ ಬೆನ್ನ ಹುರಿ ಇರುತ್ತೆ ನೋಡ್ರಿ, ಅದು ಸಂಪೂರ್ಣ ನೇರವಾಗಿಡ್ರಿ. ನೇರವಾಗಿ ಕುಳಿತುಕೊಡ್ರಿ. ನೇರವಾಗಿ ಕುಳಿತುಕೊಂಡು ನಿಮ್ ಕೈಯಲ್ಲಿ ಒಂದು ಕಪ್ ಶೇಪ್ ಅನ್ನ ಮಾಡ್ಕೊಂಡು ಹೃದಯದ ಹತ್ರ ಇಟ್ಬಿಡ್ರಿ. ನಿಮ್ಮ ಕೈಯನ್ನ ಹೇಳ್ತೀನಿ ಹರ್ಷಿತಾ ಅವ್ರೆ. ನಿಮ್ಮ ಕೈ ಇದೆ ನೋಡ್ರಿ, ಇವತ್ ಬರುತ್ತೆ ತತ್ವಗಳು ಬಂದಾಗ ನಿಮ್ಗೆ ಹೇಳ್ತೀನಿ. ನಿಮ್ಮ ಕೈಯನ್ನ ಕಪ್ ಶೇಪ್ ನಲ್ಲಿ ತಗೊಂಡು ಈ ರೀತಿ ಹೃದಯದ ಹತ್ರ ಇಟ್ಕೊಂಡ್ ಬಿಡ್ರಿ. ಫೀಲ್ ಮಾಡ್ಕೊಳ್ರಿ ಇದು ಒಂದು ಪೇಪರ್ ಕಪ್ ಇದೆ ಅಂತ ಹೇಳಿ. ಓಕೆನಾ? ಸೊ ನೇರವಾಗಿ ಕುಳಿತುಕೊಡ್ರಿ. ಕೈಯನ್ನ ಈ ರೀತಿ ಹಿಡ್ಕೊಂಡು ಸಂಪೂರ್ಣ ನಿಮ್ಮ ಶರೀರವನ್ನ ಗಮನಿಸ್ರಿ. 2 ಕಣ್ಣನ್ನ ಮುಚ್ಚಿ ನಿಮ್ಮ ಒಳ ಬರುವ ಉಸಿರು ಮತ್ತು ಹೊರ ಹೋಗುವ ಉಸಿರನ್ನ ಗಮನಿಸಿ. ಸಂಪೂರ್ಣ ರಿಲ್ಯಾಕ್ಸ್ ಆಗಿ ಕುಳಿತುಕೊಡ್ರಿ. ನಿಮ್ಮ ಉಸಿರಾಟವನ್ನ ಗಮನಿಸಿ. ಯಾವ ರೀತಿ ಉಸಿರಾಟ ಒಳ ಬರುತ್ತಿದೆ ಮತ್ತೆ ಯಾವ ರೀತಿ ಉಸಿರಾಟ ಹೊರ ಹೋಗುತ್ತಿದೆ ಅನ್ನೋದನ್ನ ಗಮನಿಸುತ್ತಾ, ಇದೀಗ ನಿಮ್ಮ ಜೊತೆಗೆ ಈ ಸದ್ಯದಲ್ಲಿ ನಿಮ್ಮ ಮೈಂಡ್ ಅಲ್ಲಿ ನಡೀತಾ ಇರುವಂತ ಇಡೀ ದಿನದಲ್ಲಿ ಆಗಿರುವಂತ ಏನೆಲ್ಲವೂ ಘಟನೆಗಳಿವೆ ಅದೆಲ್ಲವನ್ನ ಈ ರೀತಿ ತಲೆಯಿಂದ ಈ ರೀತಿ ತೆಗೆದು ಕಪ್ಪಲ್ಲಿ ಹಾಕ್ಬಿಡ್ರಿ. ಒಂದ್ಸಲ ಕಣ್ ತೆರೆದ್ ನೋಡ್ರಿ. ಏನೋ ಟೆನ್ಷನ್ ಏನೋ ಇದೆ, ತೆಗೆದ್ ಬಿಡ್ರಿ. ಒಳಗ್ ಕಪ್ ನೋಡ್ ಹಾಕ್ರಿ. ಯಾರೋ ಏನೋ ಹೇಳಿದ್ರು, ಸರಿ ತೆಗೆದ್ ಬಿಡ್ರಿ ಒಳಗ್. ಲಿಂಕ್ ಸರಿಯಾಗಿ ಕನೆಕ್ಟ್ ಆಗಿಲ್ಲ, ಇಟ್ಸ್ ಓಕೆ, ಹೋಗ್ಲಿ. ನಿನ್ನೇನು ನಮ್ಗೆ ಹಂಗೆ ಆಗಿದೆ, ಎಸ್ ಅದನ್ನು ತೆಗೆದ್ ಬಿಡ್ರಿ, ಇದ್ರೊಳಗ್ ಹಾಕ್ಬಿಡ್ರಿ. ಬಾಸ್ ಏನೋ ಇವತ್ ಪ್ರಾಬ್ಲಮ್ ಮಾಡಿದ್ರ ಅದನ್ನು ತೆಗಿರಿ. ಮಕ್ಕಳೇನೋ ಎಲ್ಲ ಇಡೀ ಎಲ್ಲಾನು ತೆಗಿತಾ ಈ ಕೈ ಭಾರ ಆಗ್ತಿರೋದನ್ನ ಗಮನಿಸಿ. ಕೈ ನಿಮ್ದು ಭಾರವಾಗ್ತಾ ಇರೋದನ್ನ ಗಮನಿಸ್ರಿ. ಒಂದ್ ವೇಳೆ ಮತ್ತೆ ಪುನಃ ಕಣ್ಣನ್ನ ಮುಚ್ಚಿ ಕೈ ಭಾರ ಆಗಿದೆ ಅಂತ ನಿಮಗ್ ಫೀಲ್ ಆದ್ರೆ ಈ ಪೇಪರ್ ಕಪ್ ಇದೆ ನೋಡ್ರಿ, ಅದನ್ನ ಸಂಪೂರ್ಣ ಇಡೀ ಶಕ್ತಿಯಿಂದ ಅದನ್ನ ಹಿಂಗ್ ಮಡ್ಚ್ಬಿಡ್ರಿ. ಪೇಪರ್ ಕಪ್ ವಿಚಾರಗಳೆಲ್ಲ ಪೂರ್ತಿ ಪ್ರೆಸ್ ಮಾಡ್ರಿ ಎಲ್ಲಾ ಕೈ. ನೀವ್ ಆಕ್ಟಿವಿಟಿ ಮಾಡಿ ನೋಡ್ರಿ, ನಿಮ್ಗೆ ರಿಲ್ಯಾಕ್ಸ್ ಫೀಲ್ ಆಗುತ್ತೆ. ಎಸ್, ಸೊ ಇದು ಪೂರ್ತಿ ಏನಾಯ್ತು, ಮಡ್ಚೋಗಿದೆ. ಈಗ ಇದನ್ನ ಈ ರೀತಿ ಹಿಂದೆ ಹಾಕ್ಬಿಡ್ರಿ. ಓಕೆನಾ? ಸೊ ಎಲ್ಲರೂ ಹಾಕಿದ್ರಿ, ಕಳ್ಸಿರಿ ಅಂತೇಳಿ ಅನ್ಕೊಂಡಿನಿ. ಸೊ ಯಾವಾಗ್ಲೂ ನೆನ್ಪಿಡ್ರಿ, ಪಾಸ್ಟ್ ಈಸ್ ಪಾಸ್ಟ್. ಜೀವನದಲ್ಲಿ ಏನೇ ಘಟನೆ 1 ನಿಮಿಷದ ಹಿಂದೆ ಏನಾದ್ರೂ ಆಗಿದೆ ಅಂದ್ರೆ ಅದು ವಾಪಸ್ ಬರೋದಿಲ್ಲ. ಆದ್ರೆ ನಮ್ಮ ಮೈಂಡ್ ಅಲ್ಲಿ ಅದು ಬರ್ಡನ್ ಆಗುತ್ತೆ, ಭಾರ ಆಗುತ್ತೆ. ಹಾಗಾಗಿ ಪ್ರತಿ ದಿನಾನು ನೆನ್ಪಿಡ್ರಿ, ಮಲಗೋಕ್ಕಿಂತ ಮುಂಚೆ ಬೇಕಾದ್ರೆ ಬರ್ಕೋರಿದೆ ಆಕ್ಟಿವಿಟಿ. ನಾವು ಮೈಂಡ್ ಮಾಸ್ಟರ್ ಇದೊಳಗೆ ಇವೆಂತವೆಲ್ಲ ಟೆಕ್ನಿಕ್ ಗಳು ಹೇಳ್ತಾ ಇರ್ತೀವಿ. ಮಲಗೋಕ್ಕಿಂತ ಮುಂಚೆ ನೀವು ಸಂಪೂರ್ಣ ರಿಲ್ಯಾಕ್ಸ್ ಆಗಿ ನಿದ್ರೆ ಬರ್ಬೇಕು ನಿಮ್ಗೆ. ರಾತ್ರಿ ಮಲಗಿದ್ರೆ ಬೆಳಗ್ಗೆ ಕಣ್ ತೆರಿಬೇಕಂತ ನಿಮ್ಗೆ ಏನಾದ್ರೂ ಫೀಲಿಂಗ್ ಇದ್ರೆ ಏನ್ ಮಾಡ್ಬಾರ್ದು, ಮಲಗೋಕ್ಕಿಂತ ಮುಂಚೆ ಇದೇ ರೀತಿ ಕಪ್ ನಲ್ಲಿ ಎಲ್ಲ ತೆಗಿಯೋದು ಹಾಕ್ಬಿಡೋದು, ತೆಗಿಯೋದು ಹಾಕ್ಬಿಡೋದು. ನೀವು ಎಷ್ಟೆಷ್ಟು ಹಾಕ್ಬಿಡ್ತೀರಿ ನೋಡ್ರಿ ಇದ್ರಲ್ಲಿ, ಇದು ಕೈ ಭಾರ ಆಗೋದಕ್ಕೆ ಶುರು ಆಗುತ್ತೆ. ಮಡ್ಚೋದು, ಹಿಂಗ್ ಹಾಕೋದು, ರಿಲ್ಯಾಕ್ಸ್ ಆಗಿ ಮಲ್ಕೊಂಡ್ ಬಿಡೋದು. ಓಕೆನಾ? ಸೊ ಯಾರ್ಯಾರಿಗೆ ರಿಲ್ಯಾಕ್ಸ್ ಫೀಲ್ ಆಯ್ತು ಸ್ವಲ್ಪ ಹಿಂಗ್ ನಾನ್ ಚಾಟ್ ಬಾಕ್ಸ್ ಅನ್ನ ಆಫ್ ಮಾಡ್ಬಿಟ್ಟಿನಿ. ಯಾರ್ಯಾರು ಏನೇನೋ ಕ್ವಶನ್ ಮಾಡ್ತಾ ಇದ್ದೀರಿ. ಎಸ್, ಸೊ ಇದೀಗ ನಾವು ನಮ್ಮ ಜರ್ನಿಯನ್ನ ಪ್ರಾರಂಭ ಮಾಡೋಣ ಅಂತ ಹೇಳಿ ಅನ್ಕೊಂಡಿನೋ. ರೆಡಿ ಇದ್ದೀರಿಲ್ಲ ಎಲ್ಲರೂ? ಸೊ ಯಾರ್ಯಾರು ರೆಡಿ ಇದ್ದೀರಿ ಎಲ್ಲಾರು ಈ ರೀತಿ ಥಮ್ಮನ್ನ ತೋರ್ಸ್ರಿ ನನ್ಗೆ. ಆಮೇಲೆ ಎಲ್ರು ವಿಡಿಯೋ ಆನ್ ಮಾಡ್ರಿ. ನಿನ್ನೇನು ಹೇಳಿನಿ, ಇವತ್ತು ಹೇಳ್ತಾ ಇದ್ದೀನಿ. ವಿಡಿಯೋ ಆನ್ ಮಾಡ್ಲಿಲ್ಲ ಅಂದ್ರ ನಿಮ್ಗೆ ಗೊತ್ತಿರ್ಲಿ, ನಮ್ ಟೀಮ್ ನಿಮ್ಗೆ ರಿಮೂವ್ ಮಾಡುತ್ತೆ. ನನ್ ಕೈಯಲ್ಲಿ ಏನು ಇಲ್ಲ. ಓಕೆನಾ? ಸೊ ಹಾಗಾಗಿ ನಾನಿಲ್ಲಿ
ಟ್ರೈನರ್ ಅಷ್ಟೇ ಇದ್ದೀನಿ, ಉಳಿದವರೆಲ್ಲಾನು ಬೇರೆ ಬೇರೆ ವರ್ಕ್ ಮಾಡೋರಿದ್ದಾರೆ, ಅವ್ರು ನಿಮ್ಮನ್ನ ರಿಮೂವ್ ಮಾಡ್ಬೋದು. ಹಾಗಾಗಿ ಇದೇ ಕಾರಣಕ್ಕೆ ನಾವು ವಾರಕ್ಕೆ 3 ದಿನ ಕೇವಲ 100 ಜನರಿಗೆ ಮಾತ್ರ ರೇಖಿ ಕೊಡೋದು. ಈ ಸಲನೇನೋ ಸ್ವಲ್ಪ ಧೈರ್ಯ ತಗೊಂಡಿವಿ, ಸ್ವಲ್ಪ ಎಕ್ಸ್ಟ್ರಾ ಕಲ್ಸೋಣ ಅಂತೇಳಿ ನಾವು ಮಾಡಿದ್ದು. ಹಾಗಾಗಿ ಇದನ್ನ ನೀವು ಉಪಯೋಗ ಸರಿಯಾಗಿ ತಗೊಳ್ರಿ. ಹಾಗಾಗಿ ವಿಡಿಯೋ ಆನ್ ಮಾಡ್ರಿ ಅಂತೇಳಿ ಹೇಳ್ತಾ, ಎಸ್. ಸೊ ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಮೆಡಿಸಿನ್ಸ್ ತಗೋಬಾರ್ದು ಅಂತ ಡಿಸೈಡ್ ಮಾಡಿದ್ರೆ ಇವತ್ತು, ಲೈಫ್ ನಲ್ಲಿ ಯಾರ್ಯಾರಿದ್ರಿ ಮೆಡಿಸಿನ್ ಯಾವ್ದಾದ್ರು ಒಂದ್ ಮೆಡಿಸಿನ್ ರೆಗ್ಯುಲರ್ ಆಗಿ ತಗೋತಾನೆ ಇದ್ರಿ, ದಿನ ಯಾವ್ದೋ ಒಂದ್ ಕಾರಣಕ್ಕೆ ಡೈಲಿ ತಗೊಳ್ಳೋರು ಯಾರಿದ್ರಿ? ಸ್ವಲ್ಪ ಹಿಂಗ್ ಕೈ ಮಾಡ್ರಿ. ರೇಖಾ ಮ್ಯಾಮ್ ಇದ್ದಾರೆ ಫಸ್ಟ್ ಸ್ಕ್ರೀನ್ ಅಲ್ಲಿ, ಮಂಗಲ ಇದ್ದಾರೆ, ಆನಂದ್ ಇದ್ದಾರೆ, ಓಕೆ, ತುಳಸಿ ಮ್ಯಾಮ್ ಅಂತಿದ್ದಾರೆ ಇಲ್ಲಿ. ಹಾ, ಸಾಕಷ್ಟು ಮಲ್ಲಿಕಾರ್ಜುನ್ ಸರ್ ಇದ್ದಾರೆ. ಓಕೆ, ಸಾಕಷ್ಟು ಜನ. ಹಾ, ನೀವಂತೂ ಸ್ಪೆಷಲಿ ಅಮಿತ್ ಸರ್ ನೀವ್ರ ವಯಸ್ಸಣ್ಣದ, ನೀವ್ ಯಾಕೆ ಡೈಲಿ ತಗೋತೀರಿ? ವಯಸ್ಸಂದಿದ್ದವ್ರಿಗಂತೂ ತಗೊಳೋದ್ ಬೇಕಾಗಲ್ಲ ಅಂತ ಅನ್ಕೊಂಡಿನ. ಓಕೆ, ಸೊ ನಿಮ್ಮ ಡೈರಿಯಲ್ಲಿ ಮೆನ್ಷನ್ ಮಾಡ್ಕೊರಿ, ನಾನು ನನ್ನ ಇಡೀ ಜೀವನದಲ್ಲಿ ಮೆಡಿಸಿನ್ಗಳು ತಗೋಬಾರ್ದು ಅಂತ ಇವತ್ ನಿರ್ಧಾರ ಮಾಡಿನಂತ ಬರೀರಿ. ಹಾಗಾದ್ರೆ ತಗೊಳ್ಬಾರ್ದಂದ್ರೆ ಏನ್ ಮಾಡ್ಬೇಕು? ಅದಕ್ಕೆ ನಿಮ್ಗೆ ಆನ್ಸರ್ ಕೊಡ್ತೀನಿ. ನೀವು ನಿಮ್ಮ ಜೀವನದಲ್ಲಿ ಏನಾದ್ರೂ ಮೆಡಿಸಿನ್ಸ್ಗಳು ಅಂದ್ರೆ ಗುಳಿಗೆ ಅಂತೀವಿ ನೋಡ್ರಿ, ಔಷಧಿ ಗುಳಿಗೆ ಇದನ್ನ ಏನಾದ್ರೂ ತಗೋಬಾರ್ದು ಅಂತ ಇವತ್ತ ನಿರ್ಧಾರ ಮಾಡಿದ್ರೆ, ಒಂದು ಬೆಸ್ಟ್ ಉಪಾಯ ಇರೋದು ಕೇವಲ ಒಂದೇ ಒಂದಿದೆ. ಅದು ಯಾವುದು ಅಂದ್ರೆ ಮೆಡಿಟೇಷನ್. ಬರೀರಿ, ಯಾರೆಲ್ಲ ತಗೋತಾ ಇದ್ರಿ ಇದು ಪ್ರಯೋಗ ಮಾಡಿ ನೋಡ್ಬೇಕು. ನೀವು ಎಷ್ಟು ದಿನ ಮಾಡ್ಬೇಕಂದ್ರ 41 days ರೆಗ್ಯುಲರ್ ಯಾರ್ಯಾರು ಮೆಡಿಸಿನ್ಸ್ ಅನ್ನ ತಗೋತಾ ಇದ್ದೀರಿ, 41 ದಿನಗಳ ಕಾಲ ನೀವು ಧ್ಯಾನದ ಕ್ರಿಯೆಯನ್ನ ನಿಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ, ನೀವ್ ಆ ಮೆಡಿಸಿನ್ ಏನಿವೆ ನೋಡ್ರಿ ಅದರಿಂದ ದೂರ ಆಗೋದಕ್ಕೆ ಶುರು ಆಗ್ತ್ರಿ. ಈವನ್ ನಿಮ್ಮ ಡಾಕ್ಟ್ರೇ ಹೇಳ್ತಾರೆ ಈಗ ತಗೋಬೇಡ್ರಿ ಅಂತ ಹೇಳಿ, ಈಗ ಅದ್ರ ಅವಶ್ಯಕತೆ ಇಲ್ಲ ಅಂತ. ರೀಸನ್ ಏನು ಅಂದ್ರ, ರೇಖಿಯಲ್ಲಿ ರೋಗ ನಿರೋಧಕ ಶಕ್ತಿ ಇದೆ. ರೇಖಿ ಏನ್ ಮಾಡುತ್ತೆ ಅಂದ್ರ, ನಮ್ಮ ಶರೀರದಲ್ಲಿ ನಮಗೆ ಕೊರತೆ ಇರುವಂತ, ಈಗ ರೋಗ ಯಾಕೆ ಬರುತ್ತೆ ಹೇಳ್ರಿ? ಅದಕ್ಕೆ ಏನ್ ಬೇಕು ಅದು ಸಿಗೋದಿಲ್ಲ, ಅದು ಉತ್ಪತ್ತಿ ಆಗಿರುತ್ತೆ. ಆದ್ರೆ ನಮ್ಮ ರೇಖಿ ಏನ್ ಮಾಡುತ್ತೆ ಅಂದ್ರ, ತನಗೇನ್ ಬೇಕು ಶಾರೀರಿಕವಾಗಿ, ಮಾನಸಿಕವಾಗಿ, ಆತ್ಮಿಕವಾಗಿ, ಭಾವನಾತ್ಮಕವಾಗಿ, ಬೌದ್ಧಿಕವಾಗಿ ಯಾವುದೆಲ್ಲವೂ ಅವಶ್ಯಕತೆ ಇದೆ, ರೇಖಿ ಏನ್ ಮಾಡುತ್ತೆ ಅಂದ್ರ ಆಟೋಮೆಟಿಕ್ ಆಗಿ ನಾವು ಕೇಳಿದ್ದಾಗೆಲ್ಲಾನು ಕೊಡುತ್ತೆ. ಹಾಗಾಗಿ ನಾನು ರೇಖಿಗೆ ಜಿನ್ ಅಂತ ಕರಿತೀನಿ. ಜಿನ್ ಅಂದ್ರೆ ಕೇಳಿದ್ದೆಲ್ಲ ತಥಾಸ್ತು ಮಾಡುತ್ತೆ, ಗೊತ್ತಲ್ಲ ನಿಮ್ಗೆ? ನೀವೇನ್ ಕೇಳ್ತೀರಿ ಅದು ತಥಾಸ್ತು ಮಾಡುತ್ತೆ. ಹಾಗಾಗಿ ಜೀವನದಲ್ಲಿ ಮೆಡಿಸಿನ್ಸ್ ನೀವೇನಾದ್ರೂ ಯೂಸ್ ಮಾಡಬಾರ್ದು ಅಂತ ಡಿಸೈಡ್ ಮಾಡಿದ್ರ, ನನಗ್ ಗೊತ್ತಿರೋದು ಒಂದೇ ಒಂದು ಮಾರ್ಗ ಇದೆ, ಮೆಡಿಟೇಷನ್ ಮಾಡ್ಬೇಕು ಅಷ್ಟೇ. ಒಂದು ಎಲ್ಲರಿಗೂ ಅರ್ಥ ಆಗಿದೆ ಅಂತ ಹೇಳಿ ಅನ್ಕೊಂಡಿನಿ. ಸ್ವಲ್ಪ ನೀವು ಬರ್ಕೊಡ್ರಿ. ನೀವು ಬರ್ದ್ರೆ ನಿಮ್ಗೆ ನೆನ್ಪಿರುತ್ತೆ. ಎಸ್. ಸೊ ನಿನ್ನೆ ನಾನು ನಿಮ್ಗೆ ಇತಿಹಾಸ ಮತ್ತೆ ಭಾರತೀಯ ಪರಂಪರೆಯ ಬಗ್ಗೆ ಎಲ್ಲಾ ಮಾಹಿತಿಯನ್ನ ಆಲ್ಮೋಸ್ಟ್ ನಾನು ಕೊಟ್ಟಿನಿ. ಸೊ ಈಗ ಬರ್ಕೋರಿ, ಜಗತ್ತಿನ ಅತ್ಯಂತ ಸುಂದರವಾದ ಒಂದು ಥೆರಪಿ ಅಂತ ಯಾವ್ದಾದ್ರೂ ಇದ್ರು ಅದು ರೇಖಿ ಥೆರಪಿ ಇದೆ. ಬಹಳ ಸುಂದರ ಇದೆ, ಅಷ್ಟೇ ಅದ್ಭುತ ಇದೆ. ಮತ್ತೆ ರೇಖಿಯಲ್ಲಿ ಎಲ್ಲರಿಗೂ ರಿಸಲ್ಟ್ ಇದೆ. ಇವ್ರಿಗೆ ರಿಸಲ್ಟ್ ಇಲ್ಲ ಅನ್ನೋದು ಇಲ್ಲೇ ಇಲ್ಲ ರೇಖಿಯಲ್ಲಿ. ಈವನ್ ಪ್ರಾಣಿ ಪಕ್ಷಿಗಳಿಗೂ ರಿಸಲ್ಟ್ ಇದೆ, ಗಿಡ ಮರಗಳಿಗೂ ರಿಸಲ್ಟ್ ಇದೆ. ನಾನ್ ಬಳಸೋ ಮೌಸ್ ಇದೆ ನೋಡ್ರಿ, ಇದು 1 ವಾರದಿಂದ ಇದು ಹೋಗ್ಬಿಟ್ಟಿತ್ತು. ಇದು ಹೀಲಿಂಗ್ ಮಾಡಿ ನಾನು ಮತ್ತೆ ಕ್ರಿಯೇಟ್ ಮಾಡಿ ಮತ್ತೆ ಓಪನ್ ಮಾಡೀನಿ. ನನ್ ಮಗ ಹೇಳಿದ್ರು, ಮಮ್ಮಿ ಇದು ಹೋಗ್ಬಿಟ್ಟದ, ನಾನು ನಡ್ಸೋಷ್ಟು ದಿನ ನಡ್ಸಮ್, ರೇಖಿ ನಡ್ಸ್ಲಿ ಆಮೇಲೆ ನೋಡ. ಇದು ನಡೀತಾ ಇದೆ ಮತ್ತೆ ಓಪನ್, ಬಟ್ ಟೋಟಲಿ ಬರ್ಲಿಲ್ಲ ಇದು. ಸೊ ಹಾಗಾಗಿ ನಾವು ರೇಖಿಯನ್ನ ವಸ್ತುಗಳಿಗೂ ಬಳಸ್ಬೋದು, ವಿಸಿಬಲ್ ಮತ್ತೆ ಇನ್ವಿಸಿಬಲ್ ವಸ್ತುಗಳಿಗೂ ಬಳಸ್ಬೋದು. ಕಣ್ಣಿಗೆ ಕಾಣೋದಕ್ಕೂ ಕಣ್ಣಿಗೆ ಕಾಣ್ಲಾರ್ದಕ್ಕೂ ರೇಖಿಯನ್ನ ಬಳಸ್ಬೋದು. ಮತ್ತೆ ಇಲ್ಲಿ ಹೀಲಿಂಗ್ ಗಳಿಗೆ ಏನಾದ್ರೂ ಬಂದ್ರೆ ಬರ್ಕೋರಿ, ಇಲ್ಲಿ ಸೆಲ್ಫ್ ಹೀಲಿಂಗ್ ಅಂತ ಒಂದ್ ಬರುತ್ತೆ. ಸೆಲ್ಫ್ ಹೀಲಿಂಗ್ ಅಂದ್ರೆ ನಿಮಗೆ ನೀವೇ ಚಿಕಿತ್ಸೆ ಮಾಡ್ಕೊಳ್ಳೋದು, ಸ್ವಯಂ ಚಿಕಿತ್ಸಾ ವಿಧಾನ ಅಂತ ಹೇಳಿ ಒಂದನೇದ್ ಬರುತ್ತೆ. ಅದಾದ್ಮೇಲೆ 2ನೇದ್ ಬರುತ್ತೆ ಅದರ್ಸ್ ಹೀಲಿಂಗ್, ಇನ್ನೊಬ್ಬರಿಗೂ ನೀವು ಹೀಲಿಂಗ್ ಅನ್ನ ಮಾಡ್ಬೋದು. ಇದು ರೇಖಿ ಲೆವೆಲ್ 2 ನಲ್ಲಿ ಬಂದಾಗ ಬರುತ್ತೆ, ಬಟ್ ಟೋಟಲ್ ಎಷ್ಟಿದೆ ನಾನು ನಿಮ್ಗೆ ಹೇಳ್ತಾ ಇದ್ದೆ. ಇನ್ನೊಬ್ರಿಗೆ ಅದರ್ಸ್ ಹೀಲಿಂಗ್ ಬರುತ್ತೆ. ಅದ್ರ ನಂತರ ಬರುತ್ತೆ ಟಚ್ ಹೀಲಿಂಗ್. ಟಚ್ ಹೀಲಿಂಗ್ ಅಂದ್ರೆ ನೀವು ಅವರನ್ನ ಸ್ಪರ್ಶ ಮಾಡಿ ಹೀಲ್ ಮಾಡ್ತೀರಿ. ಇದು ಬಾಡಿ ಇದೆ ಅಂತ ತಿಳ್ಕೊರಿ, ಎಲ್ಲಾ ಚಕ್ರಗಳಿಗೆ ಟಚ್ ಮಾಡಿ ನೀವು ಅವರನ್ನ ಹೀಲ್ ಮಾಡ್ಬೋದು, ಟಚ್ ಹೀಲಿಂಗ್. ಅದಾದ್ಮೇಲೆ ಬರುತ್ತೆ ನಾನ್ ಟಚ್ ಹೀಲಿಂಗ್. ಶರೀರ ನಿಮ್ ಎದುರಿಗೆ ಅವ್ರು ಇರ್ತಾರ, ಬಟ್ ನೀವು ಟಚ್ ಮಾಡಂಗಿಲ್ಲ, ನಾನ್ ಟಚ್ ಹೀಲಿಂಗ್.
ಅದರ ನಂತರ ಬರುತ್ತೆ ಡಿಸ್ಟನ್ಸ್ ಹೀಲಿಂಗ್. ಡಿಸ್ಟನ್ಸ್ ಹೀಲಿಂಗ್ ಅಂದ್ರೆ ನೀವು ಇಂಡಿಯಾದಲ್ಲಿದ್ರೆ ಅವ್ರು ಅಮೆರಿಕಾದಲ್ಲಿದ್ದಾರೆ, ಇಲ್ಲಿಂದ ನೀವು ಹೀಲಿಂಗ್ ಅನ್ನ ಕೊಡ್ಬೋದು. ಇಲ್ಲಿ ನಿಮ್ಮ ಬಾಡಿ ಹೀಟ್ ಆಗುತ್ತೆ, ಅದು ಹೋಗ್ತಾ ಇದೆ ಎನರ್ಜಿ ಅಂತ ಹೇಳಿ ನಿಮ್ಗೆ ಏನಾದ್ರೂ ಗೊತ್ತಾಗ್ಬೇಕಂದ್ರೆ ನಿಮ್ಮ ಶರೀರದ ಪ್ರಕ್ರಿಯೆ ಇರುತ್ತೆ ನೋಡ್ರಿ, ಅದು ಪರಿವರ್ತನೆ ಆಗಿರುತ್ತೆ, ನಿಮ್ಗೆ ಗೊತ್ತಾಗುತ್ತೆ ಹೀಲಿಂಗ್ ನಡೀತಾ ಇದೆ, ಹೋಗ್ತಾ ಇದೆ ಅಲ್ಲಿ. ಅದಾದ್ಮೇಲೆ ಕೊನೆಗೆ ಬರುತ್ತೆ ಯೂನಿವರ್ಸಲ್ ಹೀಲಿಂಗ್ ಅಂತ. ಯೂನಿವರ್ಸಲ್ ಹೀಲಿಂಗ್ ನಲ್ಲಿ ಪಂಚತತ್ವಗಳಿಗೆ, ಪಂಚಕೋಶಗಳಿಗೂ ಹೀಲಿಂಗ್ ಮಾಡ್ಬೋದು. ಪಂಚತತ್ವ ಅಂದ್ರ ನಮ್ಮ ಪೃಥ್ವಿ ತತ್ವ ಇದೆ ನೋಡಿ, ಪೃಥ್ವಿ, ಜಲ, ಅಗ್ನಿ, ವಾಯು, ಆಕಾಶ, ಎಲ್ಲಾ ತತ್ವಗಳಿಗೂ ಹೀಲಿಂಗ್ ಮಾಡ್ಬೋದು ಪಂಚತತ್ವಗಳಿಗೆ. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಪಂಚಕೋಶಗಳಿಗೂ ನಾವು ಹೀಲಿಂಗ್ ಅನ್ನ ಮಾಡ್ಬೋದು. ಎಸ್. ಸೊ ಹಾಗಾಗಿ ಇಷ್ಟೆಲ್ಲ ಇರುವಂತ ರೇಖೆ ಇದೆ ನೋಡ್ರಿ, ಇದು ಜಗತ್ತಿನ ಅತ್ಯಂತ ಬಹಳ ಸುಂದರವಾಗಿರುವಂತಹ ಥೆರಪಿ ಇದೆ. ಅದಾದ್ಮೇಲೆ ಜಗತ್ತಲ್ಲಿ ಕೇವಲ ರೇಖೆ ಒಂದೇ ಒಂದಿದೆ, ಯಾವ ಧರ್ಮಕ್ಕೂ ಅದು ಸೀಮಿತ ಇಲ್ಲ. ನಿಮ್ಗೆ ಗೊತ್ತಲ್ಲ, ಕೆಲವೊಂದು ಪೂಜಾ ಪದ್ಧತಿಗಳು, ವಿಧಾನಗಳು, ಧ್ಯಾನಗಳು ಒಂದೊಂದು ಧರ್ಮಕ್ಕೆ ಸೀಮಿತ ಇರುತ್ತೆ. ಹಿಂದೂ ಧರ್ಮದವರು ಅಷ್ಟೇ ಮಾಡ್ತಾರೆ, ಬೇರೆಯವ್ರು ಅದು ಮಾಡೋದೇ ಇಲ್ಲ. ಇಸ್ಲಾಂ ಧರ್ಮದವ್ರು ಅಷ್ಟೇ ಮಾಡ್ತಾರೆ, ಬೇರೆಯವ್ರು ಮಾಡೋದಿಲ್ಲ. ಅದ್ರ ರೇಖೆ ಇದೆ, ಎಲ್ಲಾ ಧರ್ಮದವರು ಸಮೇತ ಇದನ್ನ ಮಾಡ್ಬೋದು. ಇದಕ್ಕೆ ಏನು ಬೌಂಡ್ರಿ ಅಂತಿಲ್ಲ, ಕಂಡೀಷನ್ಸ್ ಅಂತಿಲ್ಲ. ಇದಕ್ಕೆ ರೇಖೆ ಇರೋದು ಒಂದೇ ಹೀಗಿದೆ, ಬೇಕಾದ್ರೆ ಕುಂತು ಯೋಚನೆ ಮಾಡ್ರಿ ನೀವು, ಎಲ್ಲಾ ಧರ್ಮದವ್ರು ಮಾಡ್ಬೋದು ಇದಕ್ಕೆ. ಆಮೇಲೆ ಯಾವುದೇ ರಾಷ್ಟ್ರದ ಚೌಕಟ್ಟು ಇಲ್ಲ, ಇದಕ್ಕೆ ಸೀಮೆ ಇಲ್ಲ. ಇದು ಭಾರತದವ್ರೇ ಮಾಡ್ರಿ, ಚೈನಾದವ್ರು ಮಾಡ್ಬೇಡ್ರಿ, ಪಾಕಿಸ್ತಾನದವ್ರಿಗೆ ಇದು ಬೇಕಾಗಿಲ್ಲ. ನಾವು ಪ್ರತಿಯೊಬ್ರು ಸಮೇತ ರೇಖೆಯನ್ನ ಮಾಡ್ಬೋದು, ರಾಷ್ಟ್ರದ ಚೌಕಟ್ಟುಗಳು ಇದಕ್ಕಿಲ್ಲ. ಎರಡನೇದು. ಅದಾದ್ಮೇಲೆ ಮೂರನೇದು ಬರುತ್ತೆ ಭಾಷಾ ಸಮಸ್ಯೆ ಇಲ್ಲ ರೇಖೆಗೆ. ನೀವ್ ಹಿಂಗ್ ತಿಳ್ಕೊಬೇಡ್ರಿ ಮೇಡಮ್, ಚೈನಾ ಭಾಷೆಯಲ್ಲಿ ಹೇಳಿದ್ರೆ ಗೊತ್ತಾಗುತ್ತೇನೋ, ಜಪಾನ್ ಭಾಷೆಯಲ್ಲೇ ಹೇಳಿದ್ರೆ ಗೊತ್ತಾಗುತ್ತೇನೋ, ಯಾಕಂದ್ರೆ ಡಾಕ್ಟರ್ ಮಿಕಾವು ಸುಯಿ ಅವರು ಜಪಾನ್ ದೇಶದಲ್ಲಿದ್ರು, ಅವರೆಲ್ಲ ಹೇಳಿದ್ರು ಅದಕ್ಕೆ ರೇಖೆ. ನೋ, ರೇಖೆಗೆ ಬೇಕಾಗೋದು ಭಾಷೆಯಲ್ಲ, ನಮ್ಮ ಭಾವನೆ. ಬರ್ಕೋರಿ, ಅಂಡರ್ಲೈನ್ ಮಾಡ್ರಿ, ಮತ್ತೆ ರೆಡ್ ಪೆನ್ಲಿಂದ ಬರೀರಿ. ರೇಖೆಗೆ ಬೇಕಾಗೋದು ಭಾಷೆಯಲ್ಲ, ನಮ್ಮ ಭಾವನೆ. ಇಮೋಷನಲಿ ಕನೆಕ್ಟ್ ಆಗುವ ಸಾಮರ್ಥ್ಯ ಇದೆ ನೋಡ್ರಿ, ಅದು ರೇಖೆಗೆ ಇದೆ. ಹಾಗೆ ಇಲ್ಲಿ ಭಾಷಾ ಚೌಕಟ್ಟು ಇಲ್ವೇ ಇಲ್ಲ. ನೀವು ಭಾಷೆಗೆ ಬಂದ್ರ ಕರ್ನಾಟಕದ ಪ್ರತಿ 12 ಕಿಲೋಮೀಟರ್ಗೆ ಒಂದ್ಸಲ ಕನ್ನಡ ಚೇಂಜ್ ಆಗುತ್ತೆ. ಯಾರ್ಯಾರಿಗೆ ಗೊತ್ತಿದೆ? ಪ್ರತಿ 12 ಕಿಲೋಮೀಟರ್ಗೆ ಕನ್ನಡದ ಶಬ್ದಗಳು ಬದಲಾಗುತ್ತೆ. ಯಾರಾದ್ರೂ ಕನ್ನಡ MA ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಅದು ಗೊತ್ತಲ್ಲ? ಹಾ, ನೀವು ಎಲ್ಲಿ ಯಾವ ಏರಿಯಾದಲ್ಲಿ ಇದ್ರಿ ಆ ಏರಿಯಾದಿಂದ ಒಂದ್ 12 ಕಿಲೋಮೀಟರ್ ಹೋಗ್ರಿ, ಶಬ್ದಗಳು ಬದಲಾಗುತ್ತೆ. ಈಗ ನಾನಂತೂ ಬೀದರ್ ಇದ್ದೀನಿ, ನೀವ್ ಎಲ್ಲೆಲ್ಲಿದ್ರಿ ಗೊತ್ತಿಲ್ಲ. ನನ್ನ ನಡುವೆ ನಿಮ್ಮ ನಡುವೆ ಭಾಷಾ ಸಮಸ್ಯೆ ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದ್ರೂ ನೀವು ನನ್ನನ್ನ ರೇಖಿ ಕಲಿಯೋದಕ್ಕೆ ಬಂದ್ ಕುಂತೀರಂದ್ರೆ ನೀವು ದಯವಿಟ್ಟು ಬರ್ಕೋರಿ, ಇಲ್ಲಿ ಕೆಲಸ ಮಾಡ್ತಾ ಇರೋದು ನನ್ನ ಬೀದರ್ ಭಾಷೆ ಅಲ್ಲ, ನನ್ನ ಒಳಗಿರುವಂತ ರೇಖಿಯ ಭಾವನೆ. ಹಾಗಾಗಿ ಭಾವನೆಯ ಜೊತೆಗೆ ಕನೆಕ್ಟ್ ಆಗುವಂತ ಏಕೈಕ ಸಾಧನ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖೆ ಇದೆ. ಎಸ್. ಅದಾದ ನಂತರ ನೆಕ್ಸ್ಟ್ ಬರ್ಕೋರಿ, ನೆಕ್ಸ್ಟ್ ಬರೀರಿ, ಇಲ್ಲಿ ಲಿಂಗ ಭೇದವಿಲ್ಲ. ಇಲ್ಲಿ ಹೆಣ್ಣು ಕಲಿಬಹುದು, ಗಂಡು ಕಲಿಬಹುದು, ಈವನ್ ತೃತೀಯ ಲಿಂಗಿಗಳು ಸಮೇತ ಇದನ್ನ ಕಲಿಬಹುದು. ಇಲ್ಲ ಇಲ್ಲ ಇದು ಇವರಿಗೆ ಇದೆ, ಅವರಿಗೆ ನೋ, ಎಲ್ಲರಿಗೂ ಇದೆ. ಈವನ್ ಮಕ್ಕಳಿಗೂ ಕಲಿಸ್ಬೋದು ನಾವು. ನಮ್ಮ ಹತ್ರ ಶರಣ್ಯ ಅಂತ ಹೇಳಿ ಹುಡುಗಿದಾಳೆ, ಈಗ ಅವಳು 12 ವರ್ಷ, 9ನೇ ವರ್ಷಕ್ಕೆ ಅವಳು ರೇಖೆಯನ್ನ ಕಲ್ತಿದ್ದಿದೆ. 3 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾಳೆ ಹುಡುಗಿ ನಮ್ಮ. ಈಗ 12 ಇದೆ ಆಕಿನ ವಯಸ್ಸು. ಸೊ ಹಾಗಾಗಿ ಅವ್ರಿಗೆ ರೇಖೆ ಅಂದ್ರೆ ಏನು ಅಂತ ಗೊತ್ತಾದ್ರೆ ಸಾಕು, ನಾವು ರೇಖೆಯನ್ನ ಅವ್ರಿಗೆ ಕಲಿಸ್ಬೋದು. ಸೊ ಹಾಗಾಗಿ ಇದಕ್ಕೆ ಯಾವುದೇ ಕಂಡೀಷನ್ಸ್ ಇಲ್ಲ. ಇಲ್ಲಿ ಒಂದು ವಾಕ್ಯವನ್ನ ಬರ್ಕೋರಿ, ಋಗ್ವೇದ ಹೇಳುತ್ತೆ, ಜ್ಞಾನ ಎಲ್ಲಿಂದಾದರೂ ಹರಿದು ಬರಲಿ, ನೀನ್ ಅದನ್ನ ಸ್ವೀಕಾರ ಮಾಡು. ಋಗ್ವೇದ ಏನ್ ಹೇಳುತ್ತೆ? ಜ್ಞಾನ ಎಲ್ಲಿಂದಾದ್ರೂ ಹರಿದು ಬರ್ಲಿ, ಆದ್ರೆ ನೀನ್ ಅದನ್ನ ಸ್ವೀಕಾರ ಮಾಡು. ಯಾವ ವ್ಯಕ್ತಿ ಸ್ವೀಕಾರ ಮಾಡ್ತಾನೆ ನೋಡ್ರಿ, ಅವನ್ ಬೆಳಿತಾನೆ ಅವಾಗ. ಹಾಗಾಗಿ ನಾವು ರಿಜೆಕ್ಟ್ ಮಾಡುವಂತಹ ಮನೋಭಾವ, ನಾನು ಸ್ವೀಕಾರ ಮಾಡೋದಿಲ್ಲ, ವಿರೋಧಿಸುವ ಸ್ವಭಾವ ಇರುತ್ತೆ ನೋಡ್ರಿ, ಅವ್ರು ಯಾವಾಗ್ಲೂ ಬೆಳೆಯೋದಕ್ಕೆ ಅವ್ರಿಗೆ ಸಾಧ್ಯ ಆಗೋದಿಲ್ಲ. ಎಸ್. ಸೊ ನಿನ್ನೆ ಹೆಬ್ಬೆರಳನ್ನ ಇಟ್ಟು ಡ್ರಾ ಮಾಡಿದ ಎಲ್ಲರಿಗ್ ನೆನ್ಪಿದೆನಾ? ಈಗ ನಾನು ಹೇಳಿದ್ ನೋಡ್ರಿ ಮೇಡಮ್, ಯಾವ್ದು ಹೆಬ್ಬೆರಳು, ಏನ್ ಸುದ್ದಿ, ಮುಗೀತು. 24 hours ಆದ್ಮೇಲೆ ಎಲ್ಲಾ ತಲೆಗಿಂದ ಹೋಗ್ಬಿಡುತ್ತೆ ನಮ್ದು. ನಮ್ ಮೈಂಡ್ ಇರೋದೇ ಹಂಗೆ, ಯಾವುದು ನೆನಪಿಡ್ಬೇಕು ನೋಡ್ರಿ,
ಅದು ಮರ್ತ್ ಬಿಡ್ತೀವಿ. ಯಾವುದು ಮರಿಬೇಕು ನೋಡ್ರಿ ಅದು ನಾವು ನೆನ್ಪಿಡ್ತೀವಿ. ಸಮಸ್ಯೆ ಇರೋದಿಲ್ಲೇ. ಆಗುತ್ತಲ್ಲ? ಹಾ. ಸೊ ನಿನ್ನೆ ನಾನು ಈ ರೀತಿ ಒಂದು ಡ್ರಾ ಮಾಡೋದಕ್ಕೆ ಹೇಳಿದೆ. ನಮ್ಮ ಶರೀರದಲ್ಲಿ ಪಂಚತತ್ವಗಳು ನಮ್ಮ ಹೆಬ್ಬೆರಳಿನಲ್ಲಿ ವರ್ಕ್ ಮಾಡ್ತಾ ಇವೆ. ಅವು ಬಹಳ ಪವರ್ಫುಲ್ ಆಗಿ, ಹಾಗಾಗಿ ರೇಖಿ ಏನ್ ಮಾಡುತ್ತೆ, ನಾವು ಆಹ್ವಾನ ಮಾಡಿದಾಗ ನಮ್ಮ ಅಂಗೈಯಲ್ಲೇ ಬರುತ್ತೆ ಅಂತ ನಿನ್ನೆ ನಾನು ಹೇಳಿದ್ದೆ. ಎಲ್ಲರಿಗೂ ನೆನಪಿದೆನಾ? ಹಲೋ. ಹಾ. ಸೊ ಈಗ ಬರ್ಕೋರಿ, ಕೇವಲ ನಮ್ಮ ಶರೀರದಲ್ಲಿ ನಾವ್ ಏನಂತೀವಿ, ಪಂಚಭೂತಗಳಿಂದ ನಮ್ಮ ಶರೀರದ ನಿರ್ಮಾಣ ಆಗಿದೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಈಗ ಬರ್ಕೋರಿ, ಪಂಚಭೂತಗಳ ಜೊತೆಗೆ ನಮ್ಮ ಒಳಗೆ ಪಂಚಕೋಶಗಳು ಸಮೇತ ಕೆಲಸ ಮಾಡ್ತಾ ಇವೆ. ಸ್ವಲ್ಪ ಹೊಸದ್ ಅನ್ಸ್ಬೋದು, ಆದ್ರೆ ನೀವು ಸ್ವಲ್ಪ ಬರ್ಕೋರಿ. ಪಂಚಕೋಶಗಳು. ಯಾರೆಲ್ಲ ಫಸ್ಟ್ ಟೈಮ್ ಕೇಳ್ತಾ ಇದ್ದೀರಿ ಪಂಚಕೋಶ ಅಂತ ಹೇಳಿ? ಅದು ನಮ್ಮೊಳಗೆ ಇದೆ. ಫಸ್ಟ್ ಟೈಮ್. ನಾನು ಈ ಹಿಂದೆ ಕೇಳಿಲ್ರಿ ಮೇಡಮ್ ಪಂಚಕೋಶಗಳು. ನಮ್ಮೊಳಗೆ ಇರೋದು ನಾವ್ ಯಾಕೆ ಕೇಳಿಲ್ಲ ಅಂದ್ರೆ, ನಾವ್ ಯಾವತ್ತು ನಮ್ಮೊಳಗ್ ನೋಡೇ ಇಲ್ಲ ನಾವು. ನನ್ನೊಳಗಿನ ನಾನು ಏನಿದ್ದೀನಿ, ನನ್ನೊಳಗೊಂದು ಬ್ರಹ್ಮಾಂಡ ಇದೆ ಅನ್ನೋದೇ ನಮ್ಗೆ ಗೊತ್ತಿಲ್ಲ. ಯಾಕಂದ್ರೆ ಹೊರಗಿನ ಹುಡುಕಾಟ ಅಷ್ಟು ದೊಡ್ಡದ್ ಮಾಡ್ಕೊಂಡ್ಬಿಟ್ಟಿವಿ ನಾವು. ಹಾಗಾಗಿ ನನ್ನೊಳಗಿನ ನಾನು ಅನ್ನುವಂಥದ್ದು ಇದೆ ನೋಡ್ರಿ, ಅದೇ ಪಂಚಕೋಶಗಳು. 5 ಕೋಶಗಳಿಂದ ನಾವೆಲ್ಲರೂ ರಚನೆಯಾದವರು. ಈಗ ನಿಮ್ಗೆ ಒಂದು ಉದಾಹರಣೆಯನ್ನ ಕೊಡ್ತೀನಿ. ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ನೋಡಿರ್ಬೋದು ಅಥವಾ ನಿಮ್ಮ ಪರಿಚಯದವ್ರಿಗೆ ನೋಡಿರ್ಬೋದು. ಅವ್ರಿಗೆ ಏನೋ ಒಂಥರ ಹೊಟ್ಟೆ ನೋವಿದೆ ಅಥವಾ ಏನೋ ಸಮಸ್ಯೆ ಇದೆ ಅಂತೇಳಿ ಇಡೀ ರಾತ್ರಿ ಅವರು ಹೊಳಾಡ್ತಿರ್ತಾರ. ಅವ್ರಿಗೆ ಟೆನ್ಷನ್ ಆಗಿರುತ್ತೆ, ಬಹಳ ಪೇನ್ ಇರುತ್ತೆ ಅವ್ರಿಗೆ. ಸೊ ಮರ್ದಿವ್ಸ ಅವ್ರಿಗೆ ಹಾಸ್ಪಿಟಲ್ಗೆ ಹೋಯ್ದು ಇಡೀ ದಿನ ಎಲ್ಲಾ ಟೆಸ್ಟ್ಗಳು ಮಾಡಿರ್ತಾರ. ಬ್ಲಡ್ ಟೆಸ್ಟ್ ಆಗುತ್ತೆ, ಯೂರಿನ್ ಟೆಸ್ಟ್ ಆಗುತ್ತೆ, ಸ್ಕ್ಯಾನಿಂಗ್ ಮಾಡಿರ್ತಾರ, ಈವನ್ ಎಕ್ಸ್ರೇ ಬೇಕಾದ್ರೆ ಮಾಡ್ತಾರ. ಎಲ್ಲಾನು ಮಾಡಿದ್ಮೇಲೆ ಸಾಯಂಕಾಲ ರಿಸಲ್ಟ್ ನೋಡ್ತಾರ. ಡಾಕ್ಟರ್ ಹೇಳ್ತಾರೆ ಎಲ್ಲಾ ರಿಪೋರ್ಟ್ ನಿಲ್ಲಿದೆ. ರಿಪೋರ್ಟ್ಸ್ ಎಲ್ಲಾನು ನಿಲ್ಲಿದೆ, ಆದ್ರೆ ಅವ್ರಿಗೆ ಸಮಸ್ಯೆ ಇದೆ. ಇಂಥವ್ರಿಗೆ ನೋಡಿರ್ಬೋದೇನ್ ನೀವು? ಎಲ್ಲ ಟೆಸ್ಟ್ ಮಾಡಿಸಿರ್ತೀರಿ, ರಿಪೋರ್ಟ್ನಾಗ ಏನೇನೂ ಬರೋದಿಲ್ಲ, ಆದ್ರೂ ಆ ವ್ಯಕ್ತಿಗೆ ಬಹಳ ನೋವಿರುತ್ತೆ, ಬಹಳ ಸಮಸ್ಯೆ ಇರುತ್ತೆ. ಇದಕ್ ಕಾರಣ ಏನು ಅಂದ್ರೆ ಬರ್ಕೋರಿ, ಅವ್ರ ಸಮಸ್ಯೆ ಎಲ್ಲಿ ಇರುತ್ತೆ ಅಂದ್ರೆ ಅವ್ರು ಮತ್ ಬೇಕಂತ ಮಾಡಂಗಿಲ್ಲ. ರಿಯಲ್ದೊಳಗೆ ಪ್ರಾಬ್ಲಮ್ ಇರುತ್ತೆ, ಆದ್ರ ಅಲ್ಲಿ ತೋರ್ಸೋದಿಲ್ಲ. ಕಾರಣ ಏನು ಅಂದ್ರ, ಸಮಸ್ಯೆ ಯಾವುದು 41 ದಿನಗಳ ನಂತರ ಪ್ರಾಣಮಯ ಕೋಶಕ್ಕೆ ಕನೆಕ್ಟ್ ಆಗುತ್ತೆ. ಅದು ಶಾರೀರಿಕ ಇರ್ಬೋದು ಅಥವಾ ಮಾನಸಿಕ ಇರ್ಬೋದು. ಅನ್ನಮಯ ಕೋಶ ಅಂದ್ರೆ ನಮ್ಮ ಬಾಡಿ, ಆಹಾರ ಸ್ವೀಕಾರ ಮಾಡುವಂತದ್ದು. ಇದಕ್ಕೆ ನಿಮ್ಗೆ ಯಾಕೆ ಯಾವಾಗ್ಲೂ ಹೇಳ್ತಾರೆ ನೋಡ್ರಿ, BP ಮತ್ತೆ ಶುಗರ್ ಒಂದ್ಸಲ ಬಂದ್ರೆ ಹೋಗೋದಿಲ್ಲ. ಯಾಕೆ ಹೋಗೋದಿಲ್ಲ ಅಂದ್ರ 41 ಡೇಸ್ ಅದು ಇದ್ರ ಜೊತೆ ಕನೆಕ್ಟ್ ಇರುತ್ತೆ. ಅದ್ರ ನಂತರ 2ನೇ ಲೇಯರಿಗೆ ಹೋಗ್ಬಿಡುತ್ತೆ. ಯಾವಾಗ ಪ್ರಾಣಮಯ ಕೋಶಕ್ಕೆ ಹೋಗ್ಬಿಡುತ್ತೆ ನೋಡ್ರಿ, ಅದು ಹೀಲ್ ಆಗೋದಿಲ್ಲ, ಅದು ಆಪ್ಷನ್ ಕಟ್ ಆಗ್ಬಿಡ್ತದೆ. ಆಮೇಲೆ ಜಗತ್ತಲ್ಲಿರುವಂತಹ ಎಲ್ಲಾ ಡಾಕ್ಟರ್ಸ್ಗಳು ಬಾಡಿ ಮೇಲೆ ವರ್ಕ್ ಮಾಡೋರಿದ್ದಾರೆ, ಶರೀರದ ಮೇಲೆ ಕೆಲಸ ಮಾಡೋರಿದ್ದಾರೆ. ನಿಮ್ಗೆ ಗೊತ್ತಿರ್ಲಿ, ನಮ್ ತಲೆಯಿಂದ ಕಾಲಿನ ಬೆರಳಿನವರೆಗೂ 2000 ಪ್ರಕಾರದ ಡಾಕ್ಟರ್ಸ್ ಇದ್ದಾರೆ. 2000 ಪ್ರಕಾರದ್ದು. ನೀವು ಕಣ್ಣಿನ ಆಪರೇಷನ್ ಇದೆ ಅಂದ್ರೆ ಒಂದೇ ಡಾಕ್ಟರ್ ಮಾಡಂಗಿಲ್ಲ, 4-5 ಡಾಕ್ಟರ್ಸ್ ಕರ್ಸಿರ್ತಾರ ಅವ್ರು. ಇದ್ರಲ್ಲೇ ಪೊರೆದ್ ಬೇರೆನೆ ಇರ್ತಾರ, ಮತ್ತೊಬ್ರು ಬೇರೆನೆ ಇರ್ತಾರ, ಇಂಜೆಕ್ಷನ್ ಮಾಡೋರ್ ಬೇರೆನೆ ಇರ್ತಾರ, ಎಲ್ಲಾ ಬೇರೆನೆ, ಲೆನ್ಸ್ ಹಾಕೋರ್ ಬೇರೆ. ಬರೀ ಕಣ್ಣಿನ ಆಪರೇಷನ್ 4-5 ಜನ ಹೆಲ್ಪ್ ಮಾಡಿದಾಗ ಮಾತ್ರ ಅದು ಆಪರೇಷನ್ ಆಗೋದಿಲ್ಲ. ಇದರ ಅರ್ಥ ಏನು ಅಂದ್ರೆ 4-5 ಜನ ಇದಕ್ಕೆ ಇದ್ದಾರೆ ಸ್ಪೆಷಲಿಸ್ಟ್ ಅಂತ. ಸೊ ಹಾಗಾಗಿ 2000 ಪ್ರಕಾರದ ಡಾಕ್ಟರ್ಸ್ ಗಳು ಯಾವ್ದ್ರ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ ಅಂದ್ರ, ನಮ್ಮ ಅನ್ನಮಯ ಕೋಶದ ಮೇಲೆ ಮಾಡ್ತಾ ಇದ್ದಾರೆ. ಹಾಗಾಗಿ ನಮ್ಮ ಅನ್ನಮಯ ಕೋಶ ಇದೆ ನೋಡ್ರಿ, ಅದು ಸ್ಪಿರಿಚುವಲ್ ಜಗತ್ ಹೇಳುತ್ತೆ ಕೇವಲ 2% ಮಾತ್ರ ಇರೋದು. ಬರ್ಕೋರಿ, ವರ್ಡ್ ಸರಿಯಾಗಿ ಬರೀರಿ. ನಾವೇನ್ ಕಾಣ್ತಾ ಇದ್ದೀವಿ ನೋಡ್ರಿ, ನಾನು ನಿಮ್ಗ್ ಕಾಣ್ತಾ ಇದ್ದೀನಿ, ನೀವು ನನಗ್ ಕಾಣ್ತಾ ಇದ್ದೀರಿ, ಅಥವಾ ನೀವೇ ಕನ್ನಡಿಯಲ್ಲಿ ಒಂದ್ಸಲ ನೋಡ್ರಿ, ಮಿರರ್ ಅಲ್ಲಿ ನೋಡ್ಕೊಡ್ರಿ, ನೀವ್ ಎಷ್ಟು ಕಾಣ್ತಾ ಇದ್ದೀರಿ ಅಂದ್ರ ಓನ್ಲಿ 2% ಕಾಣ್ತಾ ಇದ್ದೀರಿ. 98% ನಮ್ಮ ಒಳಗೆ ಇನ್ವಿಸಿಬಲ್ ಎನರ್ಜಿ ವರ್ಕ್ ಮಾಡ್ತಾ ಇದೆ. ಇದು ನೆನ್ಪಿಟ್ಟು. ಆ ಲೇಯರ್ಸ್ ಗಳಿಗೆ ನಾವೇನಂತೀವಂದ್ರ ಪಂಚಕೋಶಗಳು ಅಂತ ಹೇಳ್ತೀವಿ. ಹಾಗಾಗಿ ಮೊದಲನೇ ಕೋಶ ಬರೀರಿ, ಅನ್ನಮಯ ಕೋಶ. ಎಸ್, ಕೋಶಗಳ ಹೆಸರು ಬರೀರಿ, ಅನ್ನಮಯ ಕೋಶ. ಅನ್ನಮಯ ಕೋಶ ಯಾವುದು ಅಂದ್ರೆ ನಿಮ್ಗೆ ಟಚ್ ಮಾಡೋದಕ್ಕೆ ಬರ್ತಾ ಇದೆ, ಕಣ್ಣಿಗೆ ಕಾಣ್ತಾ ಇದೆ. ನಮ್ ಶರೀರ ಅಷ್ಟೇ, ಮತ್ತೇನಿಲ್ಲ. ಈಗ ನಮ್ಮ ಶರೀರ ನಾವು ಜೀವಂತ ಇಡ್ಬೇಕಂದ್ರೆ ಒಂದೇ ಆಪ್ಷನ್ ಇದೆ, ಆಹಾರ ತಗೋಬೇಕಷ್ಟೇ. ಗೊತ್ತಲ್ಲ? ನೀವ್ ಎಷ್ಟು ದೊಡ್ಡ ಮಹಾತ್ಮರು, ಶರಣರು, ಸಂತರು, ಸೂಫಿಗಳು ಏನೆಲ್ಲವೂ ಇದ್ದೀರಿ, ಹಸಿವೆ ಎಲ್ಲರಿಗಾಗುತ್ತೆ, ಗೊತ್ತಲ್ಲ ನಿಮ್ಗೆ? ಟೈಮ್ ಟು ಟೈಮ್ ಭೋಜನ ಬೇಕು ನಮಗೆ. ದೊಡ್ಡ ದೊಡ್ಡ ಸಂತರೆಲ್ಲ ಇದ್ದಾರೆ, ಕೆಲವ್ರು 6 ತಿಂಗಳು 1 ವರ್ಷಲಿಂದ ತಗೊಂಡಿಲ್ಲ, ಅವ್ರ ಬಾಡಿಯನ್ನ ಆ ರೀತಿ ಸೆಟ್ ಮಾಡ್ಯಾರ. ಬಟ್ 99.9999% ನೀವೇನಾದ್ರೂ ಹೋದ್ರ ಪ್ರತಿಯೊಬ್ಬರಿಗೂ ಜೀವಂತ ಇರೋದಕ್ಕೆ ಆಹಾರದ ಅಗತ್ಯ ಇದೆ.
ರೀಸನ್ ಏನು ಅಂದ್ರೆ ಇದು ಅನ್ನಮಯ ಕೋಶ ಜೀವಂತ ಇರೋದೇ ಆಹಾರದಿಂದ. ನೀವು ಆಹಾರ ಕೊಡ್ಲಿಲ್ಲ ಅಂದ್ರೆ ಇದು ಬದುಕೋದಿಲ್ಲ ಅಷ್ಟೇ. ಅದೇ ಕಾರಣಕ್ಕೆ ಜೈನ ಮುನಿಗಳು ಏನ್ ಮಾಡ್ತಾರ, 41 days ಸಲ್ಲೇಖನ ವ್ರತ ಅಂತ ಮಾಡ್ತಾರೆ. ಊಟನೇ ಕೊಡೋದಿಲ್ಲ ಅವ್ರಿಗೆ, ಊಟ ನೀರು ಏನ್ ಕೊಡೋದಿಲ್ಲ. 41 ದಿನಗಳ ಕಾಲ ಇದು ಎಲ್ಲಾ ಸೆಲ್ಸ್ ಗಳು ಸಾಯ್ತಾ ಬರುತ್ತೆ, ಒಳಗಿನ ಮಾಂಸ ಕರಗ್ತಾ ಬರುತ್ತೆ, ಎಲ್ಲ ಹೋಗಿ 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 41ನೇ ದಿನಕ್ಕೆ ಅವ್ರ ಜೀವ ಹೊರಗ್ ಬರುತ್ತೆ. ಗೊತ್ತಿರ್ಲಿ ನಿಮ್ಗಿದು, ವಿಡಿಯೋ ಬೇಕಾದ್ರೆ. ಅಂದ್ರೆ ಇದ್ರ ಅರ್ಥ ಏನು ಅಂದ್ರ, ಎಲ್ಲಿಯವರೆಗೆ ಆಹಾರ ಸಿಗುತ್ತೆ ನೋಡ್ರಿ ಅಲ್ಲಿಯವರೆಗೆ ಈ ಶರೀರ ಇದೆ ನೋಡ್ರಿ, ಇದು ವರ್ಕ್ ಮಾಡುತ್ತೆ. ಇದು ಇರೋದ್ ಎಷ್ಟು ಪರ್ಸೆಂಟ್ ಅಂದ್ರೆ ಓನ್ಲಿ 2% ಮಾತ್ರ ಇದೆ, ಅದಕ್ಕಿಂತ ಜಾಸ್ತಿ ಇಲ್ಲೇ ಇಲ್ಲ. ಹಾಗಾದ್ರೆ ಈಗ ನೀವು ಬರ್ಕೋರಿ, ಎರಡನೇದು ಅತ್ಯಂತ ಮಹತ್ವದಿರೋದು ಯಾವುದು ಅಂದ್ರ ಪ್ರಾಣಮಯ ಕೋಶ. ಎರಡನೇದು ಪ್ರಾಣಮಯ ಕೋಶ. ಎಸ್, ಸಾಕಷ್ಟು ಸಲ ನೀವು ಕೆಲವರಿಗೆ ನೋಡಿರ್ಬೋದು, ಈಗ ಹಾಸ್ಪಿಟಲ್ ನಲ್ಲಿ ನಿಲ್ ರಿಪೋರ್ಟ್ ಬಂದಿದೆ ಮತ್ತು ಸಮಸ್ಯೆ ಆಗಿದೆ ಅಂದ್ರ ನಮ್ ತಲೆಯಲ್ಲಿ ಬರೋದು ಒಂದೇ ಒಂದು, ಏನು ಅಂದ್ರ ಯಾರ್ ಮಂತ್ರ ಮಾಡಿದ್ರು ಅಂತ ಬರುತ್ತಲ್ಲ ತಲೆ. ರಿಪೋರ್ಟ್ ನಿಲ್ ಇದೆ, ಸಮಸ್ಯೆ ಇದೆ ಅಂದಾಗ ತಕ್ಷಣ ಥಟ್ ಅಂತ ನಮ್ ತಲೆಗೆ ಬರೋದು ಏನು ಅಂದ್ರೆ ಯಾರಾದ್ರೂ ಮಂತ್ರ ಮಾಡಿದ್ರು. ನಿಮ್ಗೆ ಹೇಳ್ತೀನಿ, ಎಲ್ಲರ ಮೊಬೈಲ್ನಾಗ ಬ್ಯುಸಿ ಆಗ್ಬಿಟ್ಟಾರ, ಯಾರು ಮಂತ್ರ ಮಾಡ್ಲಿಕ್ಕೆ ಯಾರ ಹತ್ರ ಟೈಮ್ ಇಲ್ಲ. ಇವತ್ ತಲೆಗಿನ್ ತೆಗ್ದು ಹಾಕ್ರಿ ನೀವು. ಇವತ್ ಆಗೋದಿಲ್ಲ, ಒಂದ್ ಟೈಮ್ ಇತ್ತು ಜನರಿಗೆ ಕೆಲಸ ಇರ್ಲಿಲ್ಲ, ಅಮಾಸಿ ಉಣ್ಣಿ ಹೋಗಿ ಏನೋ ಕುಂತ್ ಮಾಡ್ತಾ ಇದ್ರು. ಈಗ ಯಾರು ಟೈಮ್ ಇಲ್ಲ. ಆ ಸ್ಮಶಾನ್ ಕಡೆ ಹಗಲತ್ ಹೋಗೋದಾಗಲ್, ರಾತ್ರಿ ಏನ್ ಹೋಗ್ತಾರ ಹೇಳ್ರಿ ಅವ್ರು? ಹೋಗೋದೇ ಇಲ್ಲ. ಮೊಬೈಲ್ದಾಗಿನ ವಿಡಿಯೋ ನೋಡ್ಲಕ್ ನಮಗ್ ಪುರ್ಸೋತಿಲ್ಲ. ಅಂತಹ ಬಿಸಿ ಶೆಡ್ಯೂಲ್ ನಲ್ಲಿ ಎಲ್ಲಾ ನೆಗೆಟಿವ್ ಮೈಂಡೆಡ್ ಇದಾವ. ಹಾಗಾಗಿ ಸಮಸ್ಯೆ ಎಲ್ಲ ಆಗ್ತಾ ಇದೆ, ಎರಡನೇ ಲೇಯರ್ ಇದೆ ನೋಡ್ರಿ ಪ್ರಾಣಮಯ ಕೋಶದಲ್ಲಿ. ಸಮಸ್ಯೆ ಆದಾಗ ಅದನ್ನ ಚಿಕಿತ್ಸೆ ಮಾಡೋದಕ್ಕೆ ಹೊರಗಿನ ಯಾವ ಡಾಕ್ಟ್ರಿಗೂ ಸಾಧ್ಯ ಇಲ್ಲ. ಈ ಎರಡನೇ ಲೇಯರ್ ಬಿಟ್ಟು ಮತ್ತೆ ಉಳಿದ ಲೇಯರ್ಸ್ ಗಳಿಗೆ ಕನೆಕ್ಟ್ ಆಗೋರು ಯಾರು ಅಂದ್ರ ಸ್ಪಿರಿಚುವಲ್ ಜನ ಮಾತ್ರ. ಅಧ್ಯಾತ್ಮದಲ್ಲಿ ಮಾತ್ರ ಈ ಶಕ್ತಿ ಇದೆ, ನೆನ್ಪಿಡ್ರಿ, ಸರಿಯಾಗಿ ನೋಟ್ ಮಾಡ್ಕೊಡ್ರಿ. ನಿಮ್ಗೆ ಯಾವುದೇ ಸಮಸ್ಯೆ ಪ್ರಾಣಮಯ ಕೋಶಕ್ಕೆ ಹೋದಾಗ ಅದು ಮಂತ್ರ ಅದು ಏನ್ ಆಗೋದಿಲ್ಲ. ಅದಾಗಿರೋದು ಎಲ್ಲಿ ಅಂದ್ರ ಪ್ರಾಣಮಯ ಕೋಶದಲ್ಲಿ ಸಮಸ್ಯೆ ಆಗಿರುತ್ತೆ. ರೀಸನ್ ಏನು ಅಂದ್ರ 41 days ಯಾವ ರೋಗ ನಮ್ಮ ಶಾರೀರಿಕವಾಗಿ ನಡೆಯುತ್ತೆ ನೋಡ್ರಿ, ಅದಕ್ಕೆ ನಾವು ಹೀಲ್ ಮಾಡ್ಲಿಲ್ಲ, ಸರಿಯಾಗಿ ಚಿಕಿತ್ಸೆ ಮಾಡ್ಲಿಲ್ಲ, ಕೇರ್ಲೆಸ್ ಮಾಡಿವಿ ಅಂದ್ರ ಅದು ಆಟೋಮೆಟಿಕ್ ಏನಾಗುತ್ತೆ, ಒಳಗಿನ ಲೇಯರಿಗೆ ಹೋಗಿ ಕನೆಕ್ಟ್ ಆಗುತ್ತೆ. ಯಾವಾಗ ಪ್ರಾಣಮಯ ಕೋಶಕ್ಕೆ ಹೋಗುತ್ತೆ ನೋಡ್ರಿ, ಫಿಕ್ಸ್ ಆಗ್ಬಿಡುತ್ತೆ ಅದು. ಸೊ ನಮ್ಮ BP, ಶುಗರ್, ಥೈರಾಯ್ಡ್ ಇವೆಲ್ಲ ಏನ್ ಹೇಳ್ತೀವಿ ನೋಡ್ರಿ, ಇವು ಎಲ್ಲಿ ಹೋಗಿ ಕುಂತ್ ಬಿಟ್ಟಿವಿ ಅಂದ್ರ ಅವು ನಮ್ಮ ಪ್ರಾಣಮಯ ಕೋಶದಲ್ಲಿ. ಹಾಗಾಗಿ ಈಗ ಬರ್ಕೋರಿ, ರೇಖೆಯಲ್ಲಿ ಅಸಾಧ್ಯ ಅನ್ನೋದು ಯಾವುದು ಇಲ್ಲ. ನಿಮ್ಮ ಪ್ರಾಣಮಯ ಕೋಶಕ್ಕೂ ಹೋಗಿ ಹೀಲ್ ಮಾಡುತ್ತೆ. ಹಾಗಾದ್ರೆ ರೇಖೆಯಲ್ಲಿ ಲೆವೆಲ್ 2 ಬಂದಾಗ ಓಪನ್ ಚಾಲೆಂಜ್ ಮಾಡಿ ನಾವು ಅಡ್ಮಿಷನ್ ಅನ್ನ ತಗೊಂಡಿರ್ತೀವಿ. 100% ಹೋಗುತ್ತೆ, 100% ನಾರ್ಮಲ್ ಸ್ಥಿತಿ. ಯಾವ್ದು ನೀವು ಇನ್ಸುಲಿನ್ ತಗೊಳೋದ್ ಬೇಕಾಗಿಲ್ಲ, ಟ್ಯಾಬ್ಲೆಟ್ಸ್ ತಗೊಳೋದ್ ಬೇಕಾಗಿಲ್ಲ, ಏನು ಮಾಡೋದ್ ಬೇಕಾಗಿಲ್ಲ. ಮಾಡ್ಬೇಕಾಗಿರೋದು ಒಂದೇ ಯಾವ್ದು ಅಂದ್ರೆ ರೇಖಿ. ಇಷ್ಟು ಮಾಡಿದ್ರೆ ಸಾಕು, ನಿಮ್ 100ಕ್ಕೆ 100ರಷ್ಟು ಫಲಿತಾಂಶ ಬರುತ್ತೆ. ಹಾಗಾಗಿ ಎರಡನೇ ಲೇಯರ್ ಯಾವುದು, ಪ್ರಾಣಮಯ ಕೋಶ. ಅದ್ರ ನಂತರ ಬರುತ್ತೆ ಮೂರನೇ ಲೇಯರ್, ಮನೋಮಯ ಕೋಶ. ಮೂರನೇ ಲೇಯರ್ ಯಾವುದು, ಮನೋಮಯ ಕೋಶ. ಎಸ್, ಮನೋಮಯ ಕೋಶ ಅಂದ್ರ ನಮ್ಮ ಶರೀರ ಏನಿದೆ ನೋಡ್ರಿ, ನಮ್ಮ ಶರೀರದ ಮೂರನೇ ಲೇಯರ್ ಬರುತ್ತೆ ಮನಸ್ಸು ಅನ್ನುವಂಥದ್ದು. ಇಲ್ಲಿ ಒಂದು ಇದನ್ನ ಹಾಕಿ ನೀವು ಸ್ವಲ್ಪ ನೋಡ್ರಿ. ನೀವು ಈ ರೀತಿ ಕೋಶಗಳಿವೆ, ಈ ಚಕ್ರದಲ್ಲಿ ಬರುತ್ತೆ. ಇದಿಷ್ಟಾದ್ರೂ ನಿಮ್ಗೆ ಅರ್ಥ ಆಗ್ಲಿ. ಇಲ್ಲಿ ಬರೋದು ಯಾವುದು ಅಂದ್ರೆ ಅನ್ನಮಯ ಕೋಶ. ಅನ್ನಮಯ ಕೋಶ ಅಂದ್ರೆ ಶರೀರ, ಶರೀರದ ಜೊತೆಗೆ ನಾವು ಕನೆಕ್ಟ್ ಆಗಿರ್ತೀವಿ. ಇದು ಅನ್ನದಿಂದ ಮಾತ್ರ ನಡೆಯೋದು. ಯಾವುದು ಅಂದ್ರೆ ದೇಹ. ಅದಾದ್ಮೇಲೆ ಎರಡನೇದು ಬರುತ್ತೆ ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದ್ರೆ ಉಸಿರಾಟ. ಉಸಿರು ನಡೀತಾ ಇರುತ್ತೆ, ಅದು ನಡೆಯುತ್ತೆ. ಉಸಿರು ಯಾವ ದಿನ ನಿಲ್ಲುತ್ತೆ, ನಮ್ದು ಆಟೋಮೆಟಿಕ್ ಆಗಿ ನಾವು ನಿಂತು ಬಿಡ್ತೀವಿ. ಇದ್ರಲ್ಲಿ ಏನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಎರಡನೇದು ಪ್ರಾಣಮಯ ಕೋಶ. ಅದ್ರ ನಂತರ ನೆಕ್ಸ್ಟ್ ಬರುತ್ತೆ ಮನೋಮಯ ಕೋಶ. ಮನೋಮಯ ಕೋಶ ಅಂದ್ರೆ ಮನಸ್ಸು. ಹಾಗಾಗಿ ನಮ್ಮ ಮನಸ್ಸಿದೆ ನೋಡ್ರಿ, ಅದು ಒಂದು ದಿನಕ್ಕೆ 60,000 ವಿಚಾರಗಳು ಮಾಡುತ್ತೆ. ಅದು ನಮ್ಮ ಮನಸ್ಸು ಒಂದು ದಿನಕ್ಕೆ 60,000 ವಿಚಾರಗಳು ಮಾಡುವಷ್ಟು ಸ್ಟ್ರಾಂಗ್ ಆಗಿರುವಂತ ಮನಸ್ಸಿದೆ ನಮ್ಗೆ. ಹಾಗಾಗಿ ಒಂದು ಮಾತು ಬರುತ್ತೆ, ಗೊತ್ತಿರ್ಲಿ ನಿಮ್ಗೆ, ಜಗತ್ತಿನಲ್ಲಿ ಅತ್ಯಂತ ವೇಗವಾಗಿ ಓಡುವ ವಾಹನ ಯಾವುದು ಅಂದ್ರೆ ಮನಸ್ಸು ಅಂತ. ಬಾಲ್ಯದಲ್ಲಿ ಇದ್ದಾಗ ಪಾಠಗಳೆಲ್ಲ ನಾವು ಓದಿವಿ. ಹಾಗಾಗಿದ್ದು ನಮ್ಮ ಮನೋಮಯ ಕೋಶ.
ಅದರ ನಂತರ ಒಂದು ಕೋಶ ಬರುತ್ತೆ ವಿಜ್ಞಾನಮಯ ಕೋಶ. ವಿಜ್ಞಾನಮಯ ಕೋಶ. ಅದು ಕೊನೆಗೆ ಬರುತ್ತೆ ಆನಂದಮಯ ಕೋಶ. ಆನಂದಮಯ ಕೋಶ. ಹಾಗಾಗಿ ಈ 5 ಕೋಶಗಳಿಂದ ನಮ್ಮ ಶರೀರ ಏನ್ ಮಾಡ್ತಾ ಇದೆ ಅಂದ್ರ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಚಕ್ರಗಳು ಎಲ್ಲಿವೆ ನಮ್ಮ ಶರೀರದಲ್ಲಿ ಈಗ ಬರ್ಕೋರಿ, ಚಕ್ರಗಳು ಅಂತ ಬರೀರಿ. ಚಕ್ರಗಳು ಕೇಳಿರಲ್ಲ? ಹಾ, ನಮ್ಮ ಶರೀರದಲ್ಲಿ 114 ಚಕ್ರಗಳು ಕೆಲಸ ಮಾಡ್ತಾ ಇವೆ. ಹಾಗಾಗಿ ನಮ್ಮ ಅಂಗೈಯಲ್ಲಿ ಮತ್ತು ಅಂಗಾಲಲ್ಲೂ ಸಮೇತ ಚಕ್ರಗಳು ವೈಬ್ರೇಟ್ ಆಗುತ್ತೆ, ವರ್ಕ್ ಮಾಡುತ್ತೆ. ಚಕ್ರಗಳು ಎಲ್ಲಿವೆ ಅಂದ್ರ ನಮ್ಮ ಪ್ರಾಣಮಯ ಕೋಶದಲ್ಲಿ ಚಕ್ರ ಇವೆ. ಅನ್ನಮಯ ಕೋಶದಲ್ಲಿ ಚಕ್ರಗಳಿಲ್ಲ, ನೆನ್ಪಿಡ್ರಿ. ನೀವ್ ಯಾವುದೇ ಆಪರೇಷನ್ ಮಾಡಿದ್ರ ಅಲ್ಲಿ ಚಕ್ರಗಳು ಸಿಗುತ್ತೆ ಅಂತ ನಿಮ್ಗೆ ಏನಾದ್ರೂ ತಲೆಯಾಗ ಬಂದ್ರೆ ಅದು ಸುಳ್ಳಿದೆ, ಸಿಗೋದಿಲ್ಲ ಅಲ್ಲಿ. ಹಾಗಾಗಿ ಚಕ್ರಗಳು ಎಲ್ಲಿವೆ ಅಂದ್ರ ನಮ್ಮ ಪ್ರಾಣಮಯ ಕೋಶದಲ್ಲಿವೆ. ಇಲ್ಲಿ ಬರ್ಕೋರಿ. ನಮ್ಮಲ್ಲಿರುವಂತ 7 ಚಕ್ರಗಳು, 7 ಚಕ್ರಾಸ್, ಮುಖ್ಯವಾಗಿರುವಂತ 7 ಚಕ್ರ. 114 ಚಕ್ರಗಳಲ್ಲಿ 7 ಚಕ್ರಗಳು ಪ್ರಮುಖ ಚಕ್ರಗಳಿವೆ. ಅದ್ರಲ್ಲಿ ಒಂದೊಂದಾಗಿ ಸ್ವಲ್ಪ ಬರ್ಕೊಡ್ರಿ ನೀಟಾಗಿ. ಮೊದಲನೇದು ಬರುತ್ತೆ ಮೂಲಾಧಾರ ಚಕ್ರ, ರೂಟ್ ಚಕ್ರ. ಮತ್ತೆ ಎಲ್ರೂ ನೆನ್ಪಿಡ್ರಿ, ನೀವು ಯಾರು ಇವತ್ತು ನೀವು ರಾತ್ರಿ ಕುಂತು ಚಕ್ರಗಳನ್ನ ರಟ್ ಹೊಡಿಬೇಕು. ರಟ್ ಹೊಡಿಯೋದಂದ್ರೆ ಬಾಯ್ಪಾಟ್ ಮಾಡ್ಬೇಕು. ನಿಮ್ಗೆ ಯಾವಾಗ ದೀಕ್ಷೆ ಆಗುತ್ತೆ, ಪ್ರಾಕ್ಟೀಸ್ ನಡೆಯುತ್ತೆ ನೋಡ್ರಿ, ಚಕ್ರಗಳ ಮೇಲೆ ಆಗುತ್ತೆ. ನೀವು ಚಕ್ರಗಳನ್ನ ಸರಿಯಾಗಿ ನೆನ್ಪಿಡ್ಲಿಲ್ಲ ಅಂದ್ರೆ ರಿಸಲ್ಟ್ ಬರೋದು ಕಷ್ಟ ಇದೆ ನಿಮ್ಗೆ. ಹಾಗಾಗಿ ಈ ಟಾಪಿಕ್ ಇದೆ ನೋಡ್ರಿ, ಇದು ಬಹಳ ಮಹತ್ವದ ಟಾಪಿಕ್ ಇದೆ. 1 ಸೆಕೆಂಡ್ ನೀವು ಆ ಕಡೆ ಈ ಕಡೆ ಡಿಸ್ಟರ್ಬ್ ಆದ್ರೆ ಹೋಗ್ಬಿಡ್ತೆ ನಿಮ್ದು ಟಾಪಿಕ್. ಒಂದಕ್ಕೊಂದು ಲಿಂಕ್ ಇರುತ್ತೆ. ಹಾಗಾಗಿ ಮೊದಲನೇ ಚಕ್ರ ಬರುತ್ತೆ ಮೂಲಾಧಾರ ಚಕ್ರ. ಮೂಲಾಧಾರ ಚಕ್ರ ಅಂದ್ರೆ ನೀವು ಯಾವ ಬೇಸ್ ಮೇಲೆ ಕುಳಿತುಕೊಂಡಿರಿ ನೋಡ್ರಿ, ಅಲ್ಲಿರುವಂತ ಚಕ್ರ. ಎಸ್. ಅದಾದ್ಮೇಲೆ ಎರಡನೇದು ಬರುತ್ತೆ ಸ್ವಾದಿಷ್ಠಾನ ಚಕ್ರ. ಎರಡನೇದು ಸ್ವಾದಿಷ್ಠಾನ ಚಕ್ರ. ಇದು ನಾಭಿಯ ಕೆಳಗೆ 2 ಇಂಚ್ ಇರುತ್ತೆ. ನಿಮ್ಮ ನಾಭಿ ಇದೆ ನೋಡ್ರಿ, ಹೊಕ್ಕಳಂತಿರಲ್ಲ, ಅದ್ರ ಕೆಳಗೆ 2 ಇಂಚ್ ಇರೋದು ಅದರ ಪ್ಲೇಸ್. ಸ್ವಾದಿಷ್ಠಾನ ಚಕ್ರ. ಅದಾದ್ಮೇಲೆ ಬರುತ್ತೆ ಮಣಿಪುರ ಚಕ್ರ. ನಾಭಿಯ ಮೇಲೆ 2 ಇಂಚ್ ಇರೋದು ಮಣಿಪುರ ಚಕ್ರ. ಎಸ್. ಅದಾದ್ಮೇಲೆ ನೆಕ್ಸ್ಟ್ ಬರುತ್ತೆ ಹೃದಯ ಚಕ್ರ. ನೆಕ್ಸ್ಟ್ ಬರೋದು ಯಾವುದು? ಹೃದಯ ಚಕ್ರ ಅಥವಾ ಹಾರ್ಟ್ ಚಕ್ರ ಅಂತ ಹೇಳಿ ಕರಿತೀವಿ. ಅದಾದ ನಂತರ ಇಲ್ಲಿ ಬರೋದು ವಿಶುದ್ಧಿ ಚಕ್ರ, ಕಂಠದಲ್ಲಿ. ವಿಶುದ್ಧಿ ಚಕ್ರ, ಥ್ರೋಟ್ ಚಕ್ರ ಅಂತಾನು ಕರೀತಾರೆ ಅದಕ್ಕೆ. ಅದಾದ್ಮೇಲೆ ಬರುತ್ತೆ ಆಜ್ಞಾ ಚಕ್ರ, ಇಲ್ಲಿ, ಅಥವಾ ಥರ್ಡ್ ಐ ಚಕ್ರ. ಆಜ್ಞಾ ಚಕ್ರ ಅಥವಾ ಥರ್ಡ್ ಐ ಚಕ್ರ. ಕೊನೆಗೆ ಲಾಸ್ಟ್ ಅಲ್ಲಿ ಬರೋದು ಯಾವುದು ಅಂದ್ರೆ ಸಹಸ್ರಾರ ಚಕ್ರ, ಇಲ್ಲಿ ತಲೆ ಭಾಗದಲ್ಲಿ. ಸಹಸ್ರಾರ ಚಕ್ರ, ಇದಕ್ಕೆ ಕ್ರೌನ್ ಚಕ್ರ ಅಂತ ಹೇಳಿ ಕರೀತಾರೆ. ಸೊ ಈಗ ಸ್ವಲ್ಪ ಬರೆಯೋದಕ್ಕೆ ಶುರು ಮಾಡ್ರಿ. ನಿಮ್ಮ ಜೀವನದಲ್ಲಿ ಶಾರೀರಿಕವಾಗಿ, ಮಾನಸಿಕವಾಗಿ, ಈವನ್ ಆಧ್ಯಾತ್ಮಿಕವಾದ ಸಮಸ್ಯೆಗಳು ಇವೆ. ಆಧ್ಯಾತ್ಮಿಕ ಸಮಸ್ಯೆ ಅಂದ್ರೆ ಮೆಡಿಟೇಷನ್ ಮಾಡೋದಕ್ಕೆ ಕುಂತಿರ್ತ್ರಿ, ನಿಮ್ ಮನಸ್ಸು ನಿಲ್ಲೋದಿಲ್ಲ. ಯಾರ್ಯಾರಿಗೆ ಅನುಭವ ಇದೆ ಇದು? ನಿಮ್ಗನಿಸುತ್ತೆ, ಯಾರೋ ಹೇಳಿರ್ತಾರೆ ಏನು ಅಂದ್ರೆ ಧ್ಯಾನ ಮಾಡಿದ್ರೆ ಎಲ್ಲ ಆರಾಮಾಗುತ್ತೆ, ಧ್ಯಾನ ಮಾಡಿದ್ರೆ ಎಲ್ಲಾ ಪರಿಹಾರ. ನೀವು ಧ್ಯಾನ ಮಾಡ್ಬೇಕಂತ ಕಣ್ಣು ಮುಚ್ಚಿರ್ತೀರಿ, ಕಣ್ಣು ಆಟೆ ಮುಚ್ಚಿರ್ತೀರಿ, ಮನಸ್ಸು ಎಲ್ಲೆಲ್ಲೋ ಹೋಗಿರುತ್ತೆ. ಆಗುತ್ತಲ್ಲ ಇದು? ರೀಸನ್ ಏನು ಅಂದ್ರ ನಮ್ಮ ಒಳಗಿರುವಂತಹ ಈ ಎಲ್ಲಾ ಕೋಶಗಳಿವೆ ನೋಡ್ರಿ, ಆ ಕೋಶಗಳು ಒಂದಕ್ಕೊಂದು ಕನೆಕ್ಟ್ ಇವೆ, ಒಂದಕ್ಕೊಂದು ಜೋಡಣೆ ಇವೆ. ಹಾಗಾಗಿ ಇವೆಲ್ಲವುಗಳನ್ನ ನಾವು ಅರ್ಥ ಮಾಡ್ಕೊಳ್ಬೇಕಂದ್ರ ಚಕ್ರಗಳು ಇದ್ರದ್ದು ಮೂಲ ಬೇಸ್ ಆಗಿವೆ. ಮೂಲ ಯಾವುದು ತತ್ವ ಅಂದ್ರೆ ಚಕ್ರಗಳು ನಮ್ಮ ಶರೀರದಲ್ಲಿ. ಹಾಗಾಗಿ ನಮ್ಮ ಸ್ವಭಾವ ಇರ್ಬೋದು, ಶಾರೀರಿಕ ತೊಂದರೆ ಇದೆ ಅಂದ್ರ
ನಮ್ಮ ಹೃದಯ ಚಕ್ರ ಇದೆ ನೋಡ್ರಿ, ಹೃದಯ ಚಕ್ರದ ಕೆಳಗಿರುವಂತಹ ಚಕ್ರಗಳು ಯಾರ್ದು ಬ್ಯಾಲೆನ್ಸ್ ಇಲ್ಲ ಅವರಿಗೆ ಬಾಡಿಯಲ್ಲಿ ಸಮಸ್ಯೆ ಇದ್ದೇ ಇರುತ್ತೆ. ಶಾರೀರಿಕ ಸಮಸ್ಯೆ 100ಕ್ಕೆ 100ರಷ್ಟು ಯಾವುದೇ ಇರ್ಬೋದು ಅವ್ರಿಗೆ. ಹೃದಯ ಚಕ್ರದಿಂದ ಕೆಳಗಿರುವಂತಹ ಚಕ್ರಗಳು ಯಾರ್ದು ಬ್ಯಾಲೆನ್ಸ್ ಇಲ್ಲ ಅವ್ರಿಗೆ ಶಾರೀರಿಕ ತೊಂದರೆಗಳು ಖಂಡಿತ ಇರುತ್ತೆ. ಬರ್ಕೊಡ್ಬೇಕಾದ್ರೆ ಯಾವುದೇ ಇರ್ಲಿ, BP ಇರ್ಬೋದು, ಶುಗರ್ ಇರ್ಬೋದು, ಸ್ಕಿನ್ ಇರ್ಬೋದು, ಹೇರ್ ಫಾಲ್ಸ್ ಇರ್ಬೋದು, ಮತ್ತೊಂದು ತಲೆನೋವು, ಎಲ್ಲ ಯಾವ್ದು ತಗೋರಿ A to Z 108 ಪ್ರಕಾರದ ರೋಗಗಳಿಗೆ ಹೃದಯ ಚಕ್ರದಿಂದ ಕೆಳಗಿರುವಂತಹ ಚಕ್ರಗಳು ಬ್ಯಾಲೆನ್ಸ್ ತಪ್ಪಿದಾಗ ಆಗುತ್ತೆ. ಅದಾದ್ಮೇಲೆ ಹೃದಯ ಚಕ್ರದಿಂದ ಮೇಲಿರುವಂತಹ ಚಕ್ರಗಳಿವೆ ನೋಡ್ರಿ, ಅವು ಮಾನಸಿಕವಾಗಿ, ಭಾವನಾತ್ಮಕವಾಗಿ ಮತ್ತೆ ಆಧ್ಯಾತ್ಮಿಕವಾಗಿ ವರ್ಕ್ ಮಾಡುತ್ತೇವೆ. ಮನಸ್ಸಿಂದು ಕೆಲಸ ಮಾಡುತ್ತೆ, ಭಾವನೆದು ಮಾಡುತ್ತೆ, ಮತ್ತೆ ಆಧ್ಯಾತ್ಮಿಕ ಸ್ಪಿರಿಚುವಲ್ ಕನೆಕ್ಷನ್ ಇದೆ ನೋಡ್ರಿ, ಪರಾತ್ಪರ ಶಕ್ತಿಯೊಂದಿಗೆ ಜೋಡಿಸಿಕೊಳ್ಳೋದು ಈ ಚಕ್ರಗಳದೇ ಕೆಲಸ ಇದೆ, ನಮ್ದಲ್ಲದು. ಹಾಗಾಗಿ ರೇಖಿ ಏನ್ ಮಾಡುತ್ತೆ ಅಂದ್ರ ನಮ್ಗೆ ಜೋಡಿಸೋದಕ್ಕೆ ಸಪೋರ್ಟ್ ಮಾಡುತ್ತೆ ಚಕ್ರಗಳ ಜೊತೆಗೆ. ಇದು ಬಹಳ ದೊಡ್ಡ ಟಾಪಿಕ್ ಇದೆ, ಇದು 7 days ಟಾಪಿಕ್ ಇದೆ ಹೇಳ್ತೀನಿ ನಾನು. ಸೊ ಹಾಗಾಗಿ ನಮ್ಮ ಶರೀರದಲ್ಲಿರುವಂತ ಎಲ್ಲಾ ಸಮಸ್ಯೆಗಳ ಮೂಲನೇ ಚಕ್ರಗಳು. ಹಾಗಾಗಿ ರೇಖಿ ಏನ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ಚಕ್ರಗಳು ಯಾವಾಗ ಇಂಬ್ಯಾಲೆನ್ಸ್ ಆಗಿರ್ತಾವ ನೋಡ್ರಿ, ಅದು ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಅದೇನ್ ಮಾಡುತ್ತೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಮ್ಗೆ ಗೊತ್ತಿರ್ಲಾರ್ದಂಗೆ ಅಥವಾ ನಮ್ಗೆ ಬಹಳ ಸಮಸ್ಯೆ ಆಗ್ತಾ ಇರುವಂತದ್ದು, ನಮ್ಗೆ ಆರಾಮೇ ಆಗ್ತಾ ಇಲ್ಲ, ನಾನು ಎಷ್ಟು ಹಾಸ್ಪಿಟಲ್ ಓಡಾಡ್ತಾ ಇದ್ದೀನಿ ಅಂದ್ರ ಈಗ ಸರಿಯಾಗಿ ಬರ್ಕೋರಿ, ಜಗತ್ತಿನಲ್ಲಿ ಎಲ್ಲಾ ಪ್ರಯತ್ನಗಳ ನಂತರ ಕೊನೆಯ ಪ್ರಯತ್ನ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿನೇ ಇದೆ. ನನ್ನ ಎದುರಿಗೆ ನೀವೆಲ್ಲ ಕುಂತೀರಿ ನೋಡ್ರಿ, ನೀವು ಸಾಕಷ್ಟು ಪ್ರಯತ್ನಗಳು ಮಾಡಿರ್ಬೋದು, ನೋಡೋಣ ಇದು ಒಂದ್ ಬಂದ್ ಕುಂತವ್ರಿದ್ರಿ, ಯಾರ್ಯಾರು ಬಂದಿರಿ ಆ ರೀತಿ, ಇದು ಒಂದ್ ಲಾಸ್ಟ್ ನೋಡಮ್, ಎಲ್ಲಾನು ನೋಡಿವಿ, ಹಾಸ್ಪಿಟಲ್ ನೋಡಿವಿ, ಮಾಟ ಮಂತ್ರನು ನೋಡೋದಾಯ್ತು, ತಂತ್ರ ವಿದ್ಯೆಗಳು ನೋಡೋದಾಯ್ತು, ಜ್ಯೋತಿಷಿಗಳಿಗೆ ಕರೆಸಿ ನೋಡೋದಾಯ್ತು, ಎಲ್ಲಾನು ಮುಗೀತು. ಎಲ್ಲಾ ಮುಗಿದ್ಮೇಲೆ ಲಾಸ್ಟ್ ಆಪ್ಷನ್ ಅಂತ ಯಾವ್ದಾದ್ರೂ ಇದ್ರೆ ಅದು ರೇಖಿ. ಹಾಗಾಗಿ ಇಲ್ಲಿ ಸೋತವರ ಸಂಖ್ಯೆನೇ ಜಾಸ್ತಿ ಬರುತ್ತೆ ನನ್ನ ಎದುರಿಗೆ. ಯಾವಾಗ್ಲೂ ನಾನು ನಮ್ಮ ಟೀಮ್ನವ್ರಿಗೆ ಅದಕ್ಕೆ ಹೇಳ್ತೀನಿ, ರೇಖಿಯವ್ರಿಗೆ ಏನ್ ಹೇಳ್ಬೇಡ್ರಿ, ಯಾಕಂದ್ರೆ ಎಲ್ಲಾ ಕಡೆ ಒದ್ದಾಡಿ ಬಡದಾಡಿ ಸಾಕಾಗಿರುತ್ತೆ, ಸುಮ್ನೆ ನೋಡೋಣ ಅಂತ ಬಂದಿರ್ತಾರಷ್ಟೇ. ಸೊ ಹಾಗಾಗಿ ಕೊನೆಯ ಆಪ್ಷನ್ ಯಾವುದು ಅಂದ್ರೆ ರೇಖಿ. ಈಗ ಬರ್ಕೊಡ್ರಿ, ನಾವು ರೇಖಿಯನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ, ರೇಖಿನೇ ನಮ್ಮನ್ನ ಆಯ್ಕೆ ಮಾಡುತ್ತೆ. ಮತ್ತೆ ಯಾರಿಗೆ ರೇಖಿ ಆಯ್ಕೆ ಮಾಡುತ್ತೆ ನೋಡ್ರಿ, ಅವ್ರ ಅದೃಷ್ಟಶಾಲಿಗಳು ಇದ್ದಿರ್ತಾರೆ, ಅದ್ರಲ್ಲಿ ಏನ್ 2 ಮಾತೇ ಇಲ್ಲ. ನೀವ್ ಯಾವ ಗ್ರೂಪ್ ನಲ್ಲಿ ಇದ್ರಿ, ಎಷ್ಟ್ ಜನ ಇದ್ದಾರೆ ಗೊತ್ತಲ್ಲ ನಿಮ್ಗಲ್ಲಿ? 700 ಚಿಲ್ಡ್ರೆ ಇದ್ದಾರೆ ನೀವು ಬಂದಿರೋ ಗ್ರೂಪ್ ನಲ್ಲಿ. ಎಲ್ಲಾರು ಎಲ್ಲಿದ್ದಾರೆ? ಅವ್ರು ಸುಮ್ನೆ ಜಸ್ಟ್ ಅವ್ರ ಬೆರಳು ಕ್ಲಿಕ್ ಮಾಡಿದೆ, ಇಲ್ಲಿ ಕ್ಲಿಕ್ ಆಗ್ಲಿಲ್ಲ ಅವರು. ಸೊ ಹಾಗಾಗಿ ನಾವೆಲ್ಲರೂ ಎಲ್ಲೋ ಒಂದ್ ಕಡೆ ಅದೃಷ್ಟಶಾಲಿ ಇದೀವಿ. ಸ್ವಯಂ ನಮ್ಗೆ ರೇಖಿ ಆಯ್ಕೆ ಮಾಡ್ಕೊಂಡಿದೆ ಅಂದ್ರ ಯೋಚನೆ ಮಾಡ್ರಿ, ನಮ್ಮಲ್ಲೂ ಏನಾದ್ರೂ ಕ್ವಾಲಿಟಿ ಇರ್ಬೋದಲ್ಲ, ಏನು ಸ್ಪೆಷಲ್ ಇದಿರ್ಬೋದಲ್ಲ. ಯಾವಾಗ ಬ್ರಹ್ಮಾಂಡ ನಮ್ಗೆ ಚಾಯ್ಸ್ ಮಾಡಿದೆ, ಎಸ್ ಮಂಗಲ ನೀವು ಬರ್ರಿ ಈ ಕಡೆ ಅಂತ ಕರ್ಕೊಂಡ್ ಬಂದಿದೆ ಅಂದ್ರೆ ನಮ್ ಹತ್ರ ಏನೋ ಒಂದು ಪಾವರ್ ಇದೆ, ಒಂದು ಶಕ್ತಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ಬ್ರಹ್ಮಾಂಡದ ಅನಂತ ಶಕ್ತಿಯ ಜೊತೆಗೆ ಜೋಡಿಸಿಕೊಳ್ಳುವಂತ ಸಾಮರ್ಥ್ಯ ನಿನ್ ಹತ್ರ ಇದೆ ಅಂತ ರೇಖಿ ಏನ್ ಮಾಡಿದೆ ಅಂದ್ರೆ ನಿಮ್ಗೆ ಇವತ್ತು ತೋರಿಸ್ಕೊಡ್ತಾ ಇದೆ. ಓಕೆನಾ? ಸೊ ಯಾರ್ಯಾರಿಗೆ ಹ್ಯಾಪಿನೆಸ್ ಫೀಲ್ ಆಗ್ತಾ ಇದೆ ಅವ್ರೆಲ್ಲಾರು ಒಂದ್ಸಲ ನನ್ಗೆ ಟೈಪ್ ಮಾಡ್ರಿ ಎಸ್ ಅಂತ ಹೇಳಿ. ನಿಮ್ಗೆ ಯಾರಿಗಾದ್ರೂ ಎಸ್ ಮ್ಯಾಮ್ ನೀವು ಹೇಳ್ತಾ ಇರೋದು ನನ್ಗೆ ಖುಷಿ ಕೊಡ್ತಾ ಇದೆ. ನನ್ ಜೀವನದಲ್ಲಿ ನಾನು ರೇಖಿಯಲ್ಲಿ ಬರೋಕ್ಕಿಂತ ಮುಂಚೆನೆ ಮಾಸ್ಟರ್ ಮೈಂಡ್ ಟ್ರೈನರ್ ಆಗಿ ಕೆಲಸ ಮಾಡಿದ್ದು. ಅದ್ರ ನಂತರ ನನ್ನ ಜೀವನದಲ್ಲಿ ಕೆಲವೊಂದು ಘಟನೆಗಳು ಬಂದು ಅದಾದ್ಮೇಲೆ ವಿಚಾರ ಮಾಡಿದೆವು, ಇಲ್ಲ ಈ ಒಂದು ಫೀಲ್ಡ್ ಇದೆಯಲ್ಲ ಇದರ ಅವಶ್ಯಕತೆ ಇವತ್ತಿದೆ ಜಗತ್ತಿಗೆ. ಪ್ರತಿಯೊಂದು ಕಾಲಘಟ್ಟದಲ್ಲೂ ಸಮೇತ ಒಂದೊಂದು ಅವಶ್ಯಕತೆ ಇರುತ್ತೆ. ಹಾಗಾಗಿ ಸದ್ಯಕ್ಕೆ ನಮ್ಗೆ ಬೇಕಾಗೋದು ಯಾವುದು ಅಂದ್ರ ಶಾರೀರಿಕಕ್ಕಿಂತನೂ ಮಾನಸಿಕ ಸಮಸ್ಯೆಗಳು ನಮ್ಮಲ್ಲಿ ಜಾಸ್ತಿ ಆಗಿವೆ. ಒಪ್ತಿರಲ್ಲ ಎಲ್ಲರೂ? ನಿಮ್ಗೆ ಗೊತ್ತಾ, ಒಂದು ವರದಿಯ ಪ್ರಕಾರ ನಮ್ಮ ಕರ್ನಾಟಕದಲ್ಲಿ ಸ್ಪೆಷಲಿ ಬೆಂಗಳೂರಲ್ಲಿ 100ಕ್ಕೆ 65% ಜನ ಒಂದಲ್ಲ ಒಂದು ಕಾರಣಕ್ಕೆ ಡಿಪ್ರೆಷನ್ ಪೇಷಂಟ್ ಇದ್ದಾರೆ. 100ಕ್ಕೆ 65. ಯಾವಾಗಿದು ಮತ್ತೆ ಜಾಸ್ತಿ ಆದಾಗ ಅವಾಗ ಯಾರು ಮಾಡ್ತಾರೆ ವರ್ಕು? ಯಾರು ಮಾಡೋದಿಲ್ಲ. ಹಾಗಾಗಿ ನಾನು ಈ ಫೀಲ್ಡ್ ಅಲ್ಲಿ ನಿಂತು ಈ ಕೆಲಸವನ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಬಹಳ ಖುಷಿ ಪಡ್ರಿ, ನನಗೆ ರೇಖಿ ಆಯ್ಕೆ ಮಾಡ್ಕೊಂಡಿದೆ, ಬ್ರಹ್ಮಾಂಡ ನನಗೆ ಚಾಯ್ಸ್ ಮಾಡಿದೆ. ಇದಕ್ಕಿಂತ ಖುಷಿ ಬೇರೆದ್ ಯಾವ್ದು ಇಲ್ಲ ಅಂತ ಹೇಳಿ ಅನ್ಕೊಂಡಿನಿ. ಸೊ ಈಗ ಬರೆಯೋದಕ್ಕೆ ಶುರು ಮಾಡ್ರಿ. ಈ ರೇಖಿಯನ್ನ ನಾವು ಏನಾದ್ರೂ ನಮ್ ಜೀವನದಲ್ಲಿ ಸಕ್ಸಸ್ಫುಲ್ ನಾವು ರೇಖಿ ಮಾಸ್ಟರ್ ಆಗಿ ಏನಾದ್ರೂ ವರ್ಕ್ ಮಾಡ್ಬೇಕು, ಬರ್ಕೋರಿ. ರೇಖಿ
ಈ ಒಂದು ಫೀಲ್ಡ್ ಅಲ್ಲಿ ನಾನು ವರ್ಕ್ ಮಾಡ್ಬೇಕು ಅಥವಾ ರೇಖಿ ನನಗೆ ಇನ್ನೂ ಕನೆಕ್ಟ್ ಆಗ್ಬೇಕಂದ್ರ ರೇಖಿಯ 5 ತತ್ವಗಳು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು. ಬರ್ಕೊಳ್ಳಿ, ರೇಖಿಯ ಪಂಚತತ್ವಗಳು. ರೇಖಿಯ ಪಂಚತತ್ವಗಳು 5 ತತ್ವಗಳು ರೇಖಿಯಲ್ಲಿ ಬರುತ್ತೆ. ಮತ್ತೆ ಒಂದ್ ಮಾತ್ ನೆನ್ಪಿಡ್ರಿ, ನಿಮ್ಗೆ ಇವತ್ ಯಾವೆಲ್ಲಾನು ಸಮಸ್ಯೆ ಇದೆ, ಆ ಎಲ್ಲಾ ಸಮಸ್ಯೆಯಿಂದ ನಿಮಗ್ ಹೊರಗ್ ಬರುವುದಿದೆ. ನಾನ್ ನಿನ್ನೆ ಹೇಳ್ದೆ ನೋಡ್ರಿ, 7 ಏರಿಯಾಗಳಲ್ಲಿ ರೇಖಿ ವರ್ಕ್ ಮಾಡುತ್ತೆ. ಆ 7 ಏರಿಯಾಗಳಲ್ಲಿ ಯಾವ್ದೇ ಏರಿಯಾದಲ್ಲಿ ನಿಮಗೆ ಪ್ರಾಬ್ಲಮ್ ಇದೆ ಅಂದ್ರ ಈ 5 ತತ್ವಗಳು ಯಾವ ವ್ಯಕ್ತಿ ತನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿರ್ತಾನೆ ನೋಡ್ರಿ, ಅವನಿಗೆ ರಿಸಲ್ಟ್ ಬರುತ್ತೆ. ರಿಸಲ್ಟ್ ಇರೋದೇ ಈ ತತ್ವದಲ್ಲಿ ಅಷ್ಟೇ. ತಿಳಿತಾ ಇದೆ ಎಲ್ಲರಿಗೂ? ಯಾರು ಈ 5 ತತ್ವಗಳನ್ನ ನಿಮ್ಮ ಜೀವನದಲ್ಲಿ ನೀವು ಅಳವಡಿಸ್ಕೊಂಡಿರ್ತೀರಿ ನೋಡ್ರಿ, ರೇಖಿ ನಿಮ್ಗೆ ತಥಾಸ್ತು ಅಂತ ಹೇಳುತ್ತೆ. ಹಾಗಾಗಿ ಮೊದಲನೇ ತತ್ವ ಬರ್ಕೋರಿ, ಫಸ್ಟ್ ತತ್ವ ಬರೀ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ನಮ್ದಿಲ್ ಜಾಹ್ನವಿ ಮೇಡಮ್ ಅಂತಿದ್ದಾರೆ, ನಗ್ಲತ್ತಾರ. ಮೇಡಮ್ ಇದು ಆಗ ಕೆಲ್ಸ ಇಲ್ಲ ರೀ. ಯಾರ್ಯಾರಿಗ ಅನಿಸುತ್ತೆ ಮೇಡಮ್ ಎಲ್ಲಾ ಬಿಡ್ಬೋದ್ರಿ, ಸೀಟ್ ಬಿಡ್ಲಿಕ್ಕೆ ಆಗೋದಿಲ್ಲ? ಯಾರ್ಯಾರಿಗೆ ಫೀಲ್ ಇದೆ ಸ್ವಲ್ಪ ಹಿಂಗ್ ಕೈ ಮಾಡ್ರಿ, ಹಿಂಗ್ ಮಾಡ್ರಿ. ರೀಸನ್ ಏನು ಅಂದ್ರೆ ನೀವೆಲ್ಲಾರು ಅನುಭವಿಸ್ತಾರಿದ್ರಿ. ಎಷ್ಟು ಸಲ ಸಿಟ್ಟು ಬಿಡ್ಬೇಕಂದ್ರಿ ಉಲ್ಟಾ ಜಾಸ್ತಿ ಆಗಿದೆ ಸಿಟ್ಟು. ಅವತ್ ಯಾರ್ಯಾರಿಗ ಅನುಭವ ಇದೆ? ಬಿಡ್ಬೇಕಂತ ಯಾವತ್ ನೀವು ಚಾಲೆಂಜ್ ತಗೊಂಡಿರ್ ನೋಡ್ರಿ, ಅದು ನಿಮ್ಗಿಂತ ದೊಡ್ಡ ಚಾಲೆಂಜ್ ತಗೊಂಡಿದೆ, ನಿಮ್ದೇ ಸಿಟ್ಟು. ಹಾಗಾಗಿ ಸಾಕಷ್ಟು ಸಲ ಸೋತಿರ್ ನೀವು, 100 ಸಲ ಸಿಟ್ಟು ಬಿಡ್ಬೇಕಂತ ಎಷ್ಟು ಸಲ ಪ್ರಯತ್ನ ಮಾಡಿರಿ, ಅಷ್ಟು ಸಲ ಎಲ್ಲ ನೀವು ಸಮಸ್ಯೆ ಮಾಡ್ಕೊಂಡಿದ್ ನಿಮ್ಗೆಲ್ಲರಿಗೂ ಗೊತ್ತಿದೆ, ಗೊತ್ತಲ್ಲ? ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನೀವು ಕೋಪ ಮಾಡ್ಕೊಂಡ್ರೆ ನಾನ್ ನಿಮ್ ಹತ್ರ ಬರಂಗಿಲ್ಲ ಅಂತ ಹೇಳುತ್ತೆ ರೇಖಿ. ಈಗ ಏನ್ ಮಾಡೋದು? ಬಟ್ ಈಗ ನಿಮ್ಗೆ ಒಂದು ಆಪ್ಷನ್ ಕೊಡ್ತೀನಿ. ಯಾರಿಗ ಅನಿಸುತ್ತೆ ಅದು ಬಿಡೋದು, ಆಮೇಲೆ ಬಿಡೋದಕ್ಕೆ ನಾನ್ ತಯಾರಾಗಿದ್ದೀನಿ ಅನ್ನೋರು ಸ್ವಲ್ಪ ಹಿಂಗ್ ಮಾಡ್ರಿ. ತಯಾರಾಗಿ ನಿಮ್ ಮೈಂಡಿಗೆ ರೆಡಿ ಮಾಡಿರ, ಅದು ಆಗಿಲ್ಲ. ಇಷ್ಟ ಸಲ ನೀವು ಸೋತಿರ್, ನಾವು ಓಕೆ ಒಪ್ಕೊಂಡಿನಿ. ಬಟ್ ಇಷ್ಟು ದಿನ ಶ್ರೀದೇವಿ ಹೂಗಾರ್ ಸಿಗ್ಲಿಲ್ಲ ನಿಮ್ಗ, ಪ್ರಾಬ್ಲಮ್ ಇರೋದಿಲ್ಲಿ. ಈಗ ನಂದು ಓಪನ್ ಚಾಲೆಂಜ್ ಇದೆ, ಹೆಂಗ್ ತೆಗಿಬೇಕು ಅಂತ ನಿಮ್ಗೆ ಹೇಳ್ತೀನಿ ಇವತ್ತು. ಸೊ 2ನೇ ಸ್ಕ್ರೀನ್ ದವ್ರು ಸ್ವಲ್ಪ ದಯವಿಟ್ಟು ಕೈ ಮಾಡ್ರಿ. ಯಾಕಂದ್ರೆ 269 ಇದೀರಿ, ಯಾರ್ ಕೈ ಮಾಡ್ತೀರಿ ನನ್ಗೂ ಗೊತ್ತಾಗೋದಿಲ್ಲ. ಎಸ್, ಯಾರ್ಯಾರಿಗ ಅನಿಸುತ್ತೆ ನಾನ್ ಬಿಟ್ಟು ಹಾಕ್ಬೇಕು, ಇಷ್ಟು ವರ್ಷದಿಂದ ಪೆಟ್ ತಿಂತಾ ಇದ್ದೀನಿ, ಎಷ್ಟೋ ರಿಲೇಷನ್ಗಳು ನಂದು ಹಾಳಾಗ್ಬಿಟ್ಟಿವೆ, ಏನೇನೆಲ್ಲ ಆಗ್ಬಾರ್ದು ಅದೆಲ್ಲಾನು ಮಾಡ್ಕೊಂಡಿವಿ. ಯಾವತ್ತೋ ನಮ್ದು ಜೀವಕ್ಕೆ ಜೀವ ಇರೋರು ನಾವ್ ಸಿಟ್ಟು ಮಾಡೋದ್ರಿಂದ ಇವತ್ ನಮ್ಗ್ ನೋಡಿದ್ರೆ ಅವ್ರಿಗೆ ಆಗೋದಿಲ್ಲ. ರೀಸನ್ ಏನು ಅಂದ್ರೆ ನಾವ್ ಮಾಡಿರೋ ಭಯಂಕರ ಸಿಟ್ಟು. ಹಾಗಾಗಿ ಈಗ ಸ್ವಲ್ಪ ನೋಟ್ ಮಾಡ್ಕೊಡ್ರಿ. ನೀವು ಬರೆದಿರುವಂತ ವಾಕ್ಯವನ್ನ ಒಂದು ಸಲ ಓದ್ರಿ. ಏನಂತ ಬರ್ದಿರಿ? ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳುವುದಿಲ್ಲ. ವರ್ಡ್ ಏನಿದೆ, ಶಬ್ದ ಏನಿದೆ, ಇವತ್ತು. 1 ಡೇ ಚಾಲೆಂಜ್ ಅನ್ನ ತಗೊಳ್ಳೋದಕ್ಕೆ ಸಾಧ್ಯ ಇದೆನಾ? 24 hours ಮಾತ್ರ ಮಾಡ್ರಿ, ನೀವು ಉಳ್ದಿದ್ ನೋಡಮ್ಮ ಆಮೇಲೆ. 24 ತಾಸಿಗೆ ಮಾತ್ರ. ನಾವು ಬಾಲ್ಯದಲ್ಲಿದ್ದಾಗ ಒಂದ್ ಸಿಚುವೇಶನ್ ನಿಮ್ಗೂ ಗೊತ್ತಿರ್ಬೋದು. ಯಾರ್ಯಾರು 40+ ಇದ್ದೀರಿ? 40+ ಇದ್ದವ್ರಿಗೆ ಒಂದ್ ಅನುಭವ ಇದೆ. ನಾವು ಸಣ್ಣವ್ರಿದ್ದಾಗ ಏನಾಗಿತ್ತಂದ್ರ ಅದೇನೋ ಒಂದು ದೆವ್ವ ಬರುತ್ತೆ ಅಂತ ಹೇಳಿ ಒಂದು ಪರಿಕಲ್ಪನೆ ಇತ್ತು. ಹಾಗಾಗಿ ನಾವೆಲ್ಲ ಏನ್ ಮಾಡ್ತೀವಿ ಅಂದ್ರೆ, ನಮ್ದು ದೊಡ್ಡ ಬಾಗಿಲು, ಹೊರ ಬಾಗಿಲು ಅಂತ ಇರುತ್ತೆ ನೋಡ್ರಿ, ಅದ್ರ ಮೇಲೆ ನನಗೂ ಈಗ್ಲೂ ನೆನಪಿದೆ, ಚಾಕ್ಪೀಸು ವಿಭೂತಿ ಹಚ್ಚಿ ಬರಿತಿದ್ದೇವ್, ಇಂದು ಬೇಡ ನಾಳೆ ಬಾ ಅಂತ. ಯಾರೆಲ್ಲರೂ ಬರ್ದಿರಿ ಸ್ವಲ್ಪ ಕೈ ಮಾಡ್ರಿ. ಬಾಲ್ಯಕ್ಕೆ ಹೋಗ್ರಿ. ಇಂದು ಬೇಡ ನಾಳೆ ಬಾ ಏನು ಅಂದ್ರ ದೆವ್ವ ಬರುತ್ತೆ, ಈಗ ಮನೆಯಲ್ಲಿ ಎಂಟ್ರಿ ಆಗ್ಬೇಕಂತ ಅದು ಪ್ಲಾನ್ ಮಾಡುತ್ತೆ, ಅದ್ರ ನಾವು ಬರ್ದಿರ್ತೀವಿ ಇವತ್ ಬರ್ಬೇಡ ನಾಳೆ ಬಾ. ಅವಾಗ ಅದು ಓದಿರುತ್ತೆ, ಎಜುಕೇಟೆಡ್ ದೆವ್ವ ಆ ಟೈಮಿಂದದು. ಅದು ಹೋಗ್ಲಿ ನಾಳೆ ಬರೋಣ ಅಂತ ಹೋಗ್ತಿತ್ತಂತ, ಮತ್ತೆ ವಾಪಸ್ ಬರ್ತಿತ್, ಬರಸ್ ತನಕ ಮತ್ತೆ ಬರ್ದಿತ್ತು. ಹಿಂಗೆ ಹೋಗಿ ಹೋಗಿ ಒಂದಿನ ವಯಸ್ಸಾಗದು, ಸತ್ತೇ ಹೋಯ್ತು, ಬಂದೇ ಇಲ್ಲದು ದೆವ್ವ, ಗೊತ್ತಾ? ಸೇಮ್ ಅದೇ ರೀತಿ ಅದು ವರ್ಕ್ ಆಗಿದೆಯಲ್ಲ, ದೆವ್ವ ಬರ್ಲಿ ಇಲ್ಲದು, ಅದು ವರ್ಕ್ ಆಗಿದೆ ಅಂದ್ರೆ ಇದನ್ನು ವರ್ಕ್ ಆಗುತ್ತೆ. ಇಲ್ಲಿ ಏನ್ ಹೇಳೋದಿದೆ? ಬೆಳಗಾಗಿ ಎದ್ದ ತಕ್ಷಣ ನಾನು ಇವತ್ತಿಗೆ ಮಾತ್ರ ಕೋಪ ಮಾಡಿಕೊಳ್ಳೋದಿಲ್ಲ, ಇವತ್ತು ಸಿಟ್ ಮಾಡೋದಿಲ್ಲ ಅಂತ ಬೆಳಗಾಗಿ ಎದ್ದು ಡಿಸೈಡ್ ಮಾಡ್ಬೇಕು. ಇವತ್ತೊಂದೇ ದಿನ, ನಾಳೆಗ್ ನೋಡಮ್, ನಾಳೆಗ್ ಜೈಲಿಗೆ ಹೋದ್ರು ಸರಿ, ನಾಳೆಗ್ ನೋಡಮ್, ಬಟ್ ಇವತ್ ಮಾಡೋದಿಲ್ಲ ನನ್ಗೆ. ಹಾಗಾಗಿ ಈ ಒಂದು 5 ತತ್ವಗಳಿವೆ ನೋಡ್ರಿ, ಇದನ್ನ ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ ಮಾತ್ರ ನೀವು ಬರೆಯೋದಿದೆ. ಇವತ್ತ ಮೆಸೇಜ್ನಾಗ ಹಾಕಿರಿ ಡ್ರಾಯಿಂಗ್ ಶೀಟ್ ಇಂದು. ಎಸ್, ಡ್ರಾಯಿಂಗ್ ಶೀಟ್ ಇಂದು ನಮ್ ಟೀಮ್ನವ್ರು ನಿಮ್ಗೆ ಕಳಿಸಿದ್ದಾರೆ. ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ಮೇಲೆ ರೆಡ್ ಕಲರ್ ಸ್ಕೆಚ್ ಪೆನ್ ಮೇಲೆ
ಕ್ಲಾಸ್ ಮುಗಿದ ತಕ್ಷಣ ಎಲ್ಲಾರು ಬರ್ದು ಮತ್ತೆ ನಮ್ಗೆ ಗ್ರೂಪ್ ನಲ್ಲಿ ಸೆಂಡ್ ಮಾಡ್ಬೇಕು. ಯಾರು ಬರ್ದಿರ್ತೀರಿ ಅವ್ರಿಗೆ ಮಾತ್ರ ದೀಕ್ಷೆ ಇರುತ್ತೆ 4ನೇ ದಿನ. ತಿಳಿತಾ? ಆಕ್ಟಿವಿಟಿ ಬೇಸ್ಡ್ ಇದು. ನೀವು ಮಾಡಿದ್ರೆ ವರ್ಕ್ ಆಗುತ್ತೆ, ಇಲ್ರ ಆಗೋದಿಲ್ಲ. ಈಸಿ ಇದೆನಾ? ಇವತ್ತಿಗೆ ಮಾತ್ರ ನಾನ್ ಕೋಪ ಮಾಡಿಕೊಳ್ಳೋದಿಲ್ಲ. ನೀವೇನ್ ಮಾಡ್ಬೇಕು, ನಿಮ್ಮ ಪಂಚತತ್ವಗಳನ್ನ ನಿಮ್ ಗೋಡೆಗೆ ಒಂದ್ ಕಡೆ ಅಂಟಿಸ್ಬಿಡ್ಬೇಕು. ಬೆಳಗಾಗಿ ಎದ್ದ ತಕ್ಷಣ ಅದನ್ನ ನೋಡ್ಬೇಕು, ಓದ್ಬೇಕು, ಡಿಸೈಡ್ ಮಾಡ್ಬೇಕು, ಇವತ್ ನಾನ್ ಸಿಟ್ ಮಾಡೋದಿಲ್ಲ. ನೀವು ಯಾವಾಗ ಡಿಸೈಡ್ ಮಾಡಿರ್ತೀರಿ ನೋಡ್ರಿ, ಅವತ್ ಇಡೀ ದಿನನೂ ಸಿಟ್ ಮಾಡುವಂತ ಪ್ರಸಂಗಗಳು ಬರ್ಬೋದು. ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ನಾನೆಲ್ಲೋ ಬೀದರ್ದಾಗ ಕುಂತ ಹಿಂಗ್ ಕತಿ ಹೇಳ್ತೀನಿ ಅಂದ್ರೆ ಆಗೋದಿಲ್ಲ. ಬರ್ಬೋದು, ಸಿಟ್ ಮಾಡುವಂತದ್ದು ಬರ್ಬೋದು. ಬಟ್ ನಾನ್ ಹೇಳೋದು ಏನು ಅಂದ್ರೆ, ಬಂದಾಗ ಒಂದ್ಸಲ ಮೈಂಡಿಗೆ ನೀವು ಮೆಸೇಜ್ ಕೊಡ್ಬೇಕು, ಇವತ್ ಮಾತ್ರ ನನಗೆ ಸಿಟ್ ಮಾಡೋದಿಲ್ಲ, ಇವತ್ ಮಾತ್ರ ಇದಿಷ್ಟು. ಇವತ್ತೊಂದ್ ದಿನ ಹೋಗ್ಲಿ, ನಾಳೆ ನೋಡೋಣ. ಓಕೆ, ಅವತ್ತೊಂದ್ ದಿನ ಸಕ್ಸಸ್ ಆದಿರಿ, ಆಗ್ಬೋದಲ್ಲ ಸಕ್ಸಸ್? 1 ಡೇ ಸಲುವಾಗಿ 1 ಡೇ ಚಾಲೆಂಜ್ ಎಲ್ಲರೂ ಸಕ್ಸಸ್ ಆಗ್ಬೋದಾ? ಹಲೋ, 1 ಡೇ ಚಾಲೆಂಜ್ ಸಕ್ಸಸ್ ಆದ್ರಿ, ಮತ್ತೆ ಮರ್ದಿವ್ಸ ಬೆಳಗ್ಗೆ ಮತ್ತೆ ನೋಡ್ಬೇಕು, ಮತ್ತೆ ಡಿಸೈಡ್ ಮಾಡ್ಬೇಕು, ಇವತ್ತು ಒಂದ್ ದಿವ್ಸ. ಅವಾಗ ಮೈಂಡ್ ಹೇಳುತ್ತೆ, ನಿನ್ನೆ ಒಂದಿನ ಬಿಟ್ಟಿದೆ ಮಗನಿಗೆ, ಇವತ್ತೇ ಇಲ್ಲ ಇಲ್ಲ ಇವತ್ತು ಒಂದ್ ದಿವ್ಸ. ಸಂವಾದ ಮಾಡೋದು ಕಲೀರಿ ನಿಮ್ ಮನ್ಸಿನ ಜೊತೆ. ಈ ರೀತಿ ಕಂಟಿನ್ಯೂ ಏನಾದ್ರೂ ನೀವು 21 ಡೇಸ್ ಮಾಡಿದ್ರೆ, ಡೇಸ್ ವಿತ್ ಬರ್ಕೋರಿ ನೀವು, 21 ದಿನಗಳ ಕಾಲ ಯಾವ ವ್ಯಕ್ತಿ ಇದನ್ನ ಪ್ರಯತ್ನ ಮಾಡ್ತಾನ ಅವನು ಶಾಂತಿಯ ದೂತನಾಗ್ಬಿಡ್ತಾನೆ. ಎರಡನೇ ಮಾತೇ ಇಲ್ಲ ಇಲ್ಲಿ, ಎರಡನೇ ಮಾತೇ ಇಲ್ಲ. ಸೊ ಹಾಗಾಗಿ ಮೊದಲ ಚಾಲೆಂಜ್ ಏನು, ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, 2ನೇ ಚಾಲೆಂಜು ಅಥವಾ 2ನೇ ತತ್ವ, ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡುವುದಿಲ್ಲ. ನಾನು ಇವತ್ತಿಗೆ ಮಾತ್ರ ಚಿಂತೆ ಮಾಡೋದಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಜಗತ್ತಿನ ಎಲ್ಲಾ ಜೀವರಾಶಿಗಳಿಗೂ ಚಿಂತೆ ಇದೆ. ನೀವು ಚಿಂತೆ ಬರೀ ಮನುಷ್ಯನಿಗೆ ಅಷ್ಟೇ ಇದೆ ಅಂತ ತಿಳ್ಕೊಳ್ಬೇಡ್ರಿ. ಪ್ರತಿಯೊಂದು, ಒಂದ್ ಗುಬ್ಬಿ ಇದೆ ಅಂತ ತಿಳ್ಕೊರಿ, ಆ ಗುಬ್ಬಿಗೂ ಚಿಂತೆ ಇದೆ. ಬೇಸಿಗೆಯಲ್ಲಿ ಅದು ಆಹಾರ ಸಂಗ್ರಹಣೆ ಮಾಡುತ್ತೆ, ಯಾಕಂದ್ರೆ ಮಳೆ ಬಂದ್ರೆ ಅದಕ್ಕೆ ಹೊರಗೆ ಬರ್ಲಿಕ್ಕೆ ಆಗೋದಿಲ್ಲ ಅಂತ ಅದಕ್ಕೆ ಗೊತ್ತಿದೆ. ಇರುವೆಗಳು ಇವೆ ಅಂತ ತಿಳ್ಕೊರು, ಅವುಗಳು ಸಮೇತ ತನ್ನ ಮನೆಗಳನ್ನ ಅವು ನಿರ್ಮಾಣ ಮಾಡ್ಕೊಂಡಿರ್ತಾವ. ಸಕ್ಕರೆ ಅದು ಇದು ಒಯ್ದು ಒಂದ್ ಕಡೆಗೆ ಸೇವ್ ಮಾಡಿಟ್ಟಿರ್ತಾವ. ಹಾಗಾಗಿ ಜಗತ್ತಿನ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೂ ಸಮೇತ ಚಿಂತೆ ಇದೆ. ಆದ್ರೆ ನಮಗ್ ಮನುಷ್ಯರದು ಒಂದ್ ದೊಡ್ಡ ಸಮಸ್ಯೆ ಏನಂದ್ರೆ, ನಮ್ ಚಿಂತೆ ಇಲ್ಲ, ಉಳ್ದವ್ರದೇ ಚಿಂತೆ ಜಾಸ್ತಿ ಇದೆ. ಇವತ್ ಯಾರೆಲ್ಲರಿಗ್ BP ಶುಗರ್ ಬಂದದ್ ನೋಡ್ರಿ, ದೇವ್ರಾಣೆ ಹೇಳ್ತೀನಿ, ಅದು ನಿಮ್ ಸಲುವಾಗಿ ಬಂದೇ ಇಲ್ಲ. ಅದು ನಿಮ್ ಯಾವ್ದೋ ಒಂದ್ ಸಿಚುವೇಶನ್, ಯಾವ್ದೋ ಒಂದ್ ವ್ಯಕ್ತಿ, ಯಾವ್ದೋ ಒಂದ್ ಘಟನೆ, ಮನೆಯಲ್ಲಿ ಏನೋ XYZ ಆಗಿರುತ್ತೆ, ಅದು ಬೇರೆಯವ್ರದೇ ಇರುತ್ತೆ. ನೀವು ನಿಮ್ ಮೈ ಮೇಲೆ ಹಾಕೊಂಡಿರ್ತೀರಿ, ಟೆನ್ಷನ್ ತಗೊಂಡಿರ್ತೀರಿ. ಆ ಟೆನ್ಷನ್ ನಿಮ್ಮ ಬ್ಲಡ್ ಪ್ರೆಷರ್ ಮೇಲೆ ವರ್ಕ್ ಮಾಡೋದಕ್ಕೆ ಶುರು ಆಗುತ್ತೆ, BP ಶುರು ಆಗುತ್ತೆ. BP ಬಂದ್ಮೇಲೆ ಶುಗರ್ ಅಂತೂ ಅದ್ರ ಜೊತೆಗೆ ಬಂದೇ ಬರುತ್ತೆ. ಹಾಗಾಗಿ ರೇಖಿ ಏನ್ ಹೇಳುತ್ತೆ ಅಂದ್ರ, ಯಾವ ವ್ಯಕ್ತಿ ಬಹಳ ಚಿಂತಿತನಾಗಿರುತ್ತಾನೆ ಅವನು ಬ್ರಹ್ಮಾಂಡದ ಜೊತೆಗೆ ಕನೆಕ್ಟ್ ಆಗೋದಿಲ್ಲ. ನೆನ್ಪಿಡ್ರಿ ಇದು ಮಾತು. ನಿಮ್ಗೆ ಬ್ರಹ್ಮಾಂಡದ ಶಕ್ತಿ ಏನಾದ್ರೂ ಬೇಕು ಅಂದ್ರೆ ನೀವು ನಿಶ್ಚಿಂತ ಆಗೋದು ಕಲಿಬೇಕು. ಈಗ ನಿಮಗ್ ಪ್ರಶ್ನೆ ಬರ್ಬೋದು, ಮೇಡಮ್ ಇಷ್ಟು ಚಿಂತೆ ಇದ್ಮೇಲೆ ನಿಶ್ಚಿಂತಿ ಹೆಂಗ್ ಮಾಡ್ಬೇಕ್ರಿ, ಹೆಂಗ್ ಇರ್ಲಿಕ್ ಸಾಧ್ಯ ಇದೆ? ಹಂಗದೆಲ್ಲ ಫೀಲಿಂಗ್. ಇಷ್ಟು ದೊಡ್ಡ ಚಿಂತೆ ಇದೆ, ಏನ್ ಮಾಡಮಿ, ಎತ್ ಮಾಡಮಿ? ನಾನ್ ಹೇಳ್ತೀನಿ, ಇಷ್ಟು ದೊಡ್ಡ ಚಿಂತೆ ಇದೆ, ಹೋಗೋವಾಗೆ ಎಲ್ಲ ಒಯ್ಯೋದಿದೇನ? ಏನಿಲ್ಲ, ಎಲ್ಲ ಇಡೋದೇ ಇಲ್ಲೇ ಇದೆ. ಮತ್ತೆ ಯಾವಾಗ್ಲೂ ನೆನ್ಪಿಡ್ರಿ, ನಾವ್ ಎಷ್ಟೇ ಪ್ರಯತ್ನ ಮಾಡಿದ್ರು ಕೆಲವೊಂದು ಏನ್ ಆಗ್ಬೇಕು ಅದೇ ಆಗುತ್ತೆ, ನಾವ್ ಏನ್ ಮಾಡಿದ್ರೆ ಏನ್ ಆಗೋದಿಲ್ಲ. ಹಾಗಾಗಿ ವರ್ಡ್ ಬರ್ಕೋರಿ, ಸಾಕ್ಷಿ ಭಾವದಿಂದ ನೋಡೋದು ಕಲೀರಿ. ನೀವ್ ಎಲ್ಲದ್ರಲ್ಲಿ ತೊಡಗಿಸ್ಕೊಳ್ಳಕ್ ಶುರು ಮಾಡ್ತೀರಿ, ಎಲ್ಲದ್ರ ಜೊತೆಗೆ ಅಟ್ಯಾಚ್ಮೆಂಟ್ ಮಾಡ್ಕೊಳ್ತೀರಿ ಅಂದ್ರೆ ನೀವು ಚಿಂತೆ ಮಾಡ್ತೀರಿ. ಅದ್ರಲ್ಲಿ 2 ಮಾತಿಲ್ಲ. ನೀವು ಸಾಕ್ಷಿ ಭಾವ ನಡೀತಾ ಇದೆ, ನೀವು ನೋಡ್ರಿ, ಖಾಲಿ ನೋಡೋದಕ್ಕೆ ಕಲೀರಿ ನೀವು. ಅವಾಗ ಬ್ರಹ್ಮಾಂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ, ಅದರಿಂದ ಹೊರಗೆ ಬರುವಂತ ಐಡಿಯಾಗಳು ನಿಮ್ಗೆ ಕೊಟ್ಟಿರುತ್ತೆ. ಹಾಗಾಗಿ ನೀವೆಷ್ಟು ನಿಶ್ಚಿಂತ ಆಗಿರ್ತೀರಿ ನೋಡ್ರಿ, ಅಷ್ಟು ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ನಾನೀಗ ಒಂದ್ ಮಾತು ಕೇಳ್ತೀನಿ, ಬಹಳ ದೊಡ್ಡ ಯಾವ್ದೋ ಒಂದು ಲಾಸ್ ಮಾಡ್ಕೊಂಡಿರಿ ಲೈಫ್ ನಲ್ಲಿ, ಹಂಗಾಗಿರ್ಬೋದಲ್ಲ, ಏನೋ ಒಂದು ಬಹಳ ದೊಡ್ಡ ಲಾಸ್ ಆಗಿದೆ, ಅದ್ರ ಚಿಂತೆ ನನಗೆ ಬಹಳ ಕಾಡ್ತಾ ಇದೆ. ಏನು ಈಗೆಲ್ಲ ಏನಾಗಿದೆ, ಆನ್ಲೈನ್ ನಲ್ಲಿ ದುಡ್ಡು ಹಾಕೋದು, ಕಳ್ಕೊಂಡ್ ಬಿಡೋದು, ಈಗ ಕಾಮನ್ ಆಗ್ಬಿಟ್ಟಿದೆ. ಅದು 5 ಲಕ್ಷ 10 ಲಕ್ಷ ಹಾಕೋದು, ಅದು ಈಗ ಮತ್ತೆ ಯಾವ್ದೋ ಒಂದು ಆ್ಯಪ್ ಪೂರ್ತಿ ಕ್ಲೋಸ್ ಮಾಡ್ಬಿಟ್ಟಾರ ನೋಡಿ. ನಾನು ಅದ ಆ್ಯಪ್ ಹೇಳೋದಿಲ್ಲ, ನಮ್ಮ ಮನೆಯವ್ರು ಬಂದು ಹೇಳ್ತಾ ಇದ್ರು, ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರು ವರ್ಕ್ ಮಾಡ್ತಾರ, ಅದೇ ಇತ್ತಲ್ಲ, ಅದು ಆ್ಯಪ್ ಎಲ್ಲ ಕ್ಲೋಸ್ ಆಗ್ಬಿಟ್ಟಿದೆ. ಒಬ್ಬೊಬ್ರದ್ದು 10,000 15 ಲಕ್ಷ 20-25 ಲಕ್ಷ ತನಕ ದುಡ್ಡು ಕಳ್ಕೊಂಡಾರ. ಈ 3 ದಿನದ ಹಿಂದೆ ನಡೆದಿರುವಂತ ಘಟನೆ ಇದೆ. ಆನ್ಲೈನ್ ಪೂರ್ತಿ ನಿಂತು ಬಿಟ್ಟಿದೆ, ಅವ್ರ ಬಿಸ್ನೆಸ್ ಪೂರ್ತಿ ಹ್ಯಾಕ್ ಮಾಡ್ಬಿಟ್ಟಾರ. ಸೊ ಇಂತಹ ಘಟನೆ ಬಂದಾಗ ವ್ಯಕ್ತಿಗೆ ಏನಾಗುತ್ತೆ, ಪ್ರೆಷರ್ ಆಗುತ್ತೆ, ಟೆನ್ಷನ್ ಮಾಡ್ಕೊಳಿಕ್ ಶುರು ಮಾಡ್ತೀವಿ, ಜಾಸ್ತಿ ಸಾಲ ಮಾಡ್ಕೊಂಡಿರ್ತೀವಿ, ಮತ್ತೊಂದು ಜೀವನದ ಯಾವ್ದ್ಯಾವ್ದೋ ಏರಿಯಾಗಳ ಜೊತೆಗೆ ಕನೆಕ್ಟ್ ಆಗಿ ನಾವು ಬಹಳ ಟೆನ್ಷನ್ ಮಾಡ್ಕೊಳ್ತೀವಿ, ಬಹಳ ಚಿಂತೆ ಮಾಡ್ತೀವಲ್ಲ. ಈಗ ನಾನ್ ನಿಮ್ಗೆ ಒಂದ್ ಹೇಳೋದೇನು ಅಂದ್ರೆ, ನನ್ನ ಎದುರಿಗೆ ನೀವು
ಪೂರ್ತಿ ಝೀರೋದಲ್ಲಿಂದನೂ ಕುಂತೀರಿ ಅಂತ ತಿಳ್ಕೊ. ಶೂನ್ಯನೇ ಇದೆ, ಏನು ಇಲ್ಲ, ಎಲ್ಲ ನಿಲ್ ಆಗ್ಬಿಟ್ಟಿದೆ ನಿಮ್ದು. ಟೋಟಲಿ ಏನೇನು ಇಲ್ಲ. ಒಂದು ಟೆಕ್ನಿಕ್ ಅನ್ನ ನೆನ್ಪಿಡ್ರಿ ಎಲ್ಲರೂ, ದಯವಿಟ್ಟು ಒಂದು ಆಕ್ಟಿವಿಟಿಯನ್ನ ಮಾಡ್ರಿ. ಈ ಬೆರಳು ಇದೆಯಲ್ಲ, ಇದನ್ನ ಈ ಮೂಗಿನ ಕೆಳಗೆ ತಗೊಂಡ್ ಬರ್ರಿ. ಇಲ್ಲಿ ಮೂಗು ದೊಡ್ಡದರ ಇರ್ಲಿ ಸಣ್ಣದರ ಇರ್ಲಿ, ಒಟ್ಟು ಕೆಳಗೆ ತಗೊಂಡ್ಬರ್ರಿ. ಇಲ್ಲಿ ಹಿಡೀರಿ. ಉಸಿರಾಟವನ್ನ ತಗೊಳ್ರಿ, ಬಿಡ್ರಿ ಎಲ್ಲಾರು. ಎಲ್ಲಾರು ಎಸ್. ಸೊ ಈಗ ನನ್ನ ಪ್ರಶ್ನೆ ನಿಮ್ಗೆ ಏನು ಅಂದ್ರ, ಏನೆಲ್ಲವೂ ಕಳ್ಕೊಂಡಿರ್ಬೋದು ನೀವು. ಜೀವ ಉಳ್ದದಲ್ಲ, ಉಸಿರಾಟ ಉಳ್ಕೊಂಡದಲ್ಲ, ಮತ್ತೆ ಶೂನ್ಯದಿಂದ ಶುರು ಮಾಡ್ಬೋದಾ ನೀವು? ಯಾರ್ಯಾರಿಗೆ ಎಸ್ ಅನಿಸುತ್ತೆ? ಇವತ್ ನಿಲ್ ಬ್ಯಾಲೆನ್ಸ್ ಇದ್ದೀರಿ ನೀವು. ಎಲ್ಲಾ ಏರಿಯಾದಲ್ಲಿ ಯಾವ್ದು ಬೇಕು ಅದು ನಾನು ಯಾವ್ದು ಅಂತ ಹೇಳೋದಿಲ್ಲ, ನಿಮ್ಗೆ ಗೊತ್ತಿರುತ್ತೆ ಅದು ಎಲ್ಲಿ ನಿಲ್ಲಾಗಿ. ನೀವು ಇವತ್ತು ಏನಾದ್ರೂ ಪ್ರಾರಂಭ ಮಾಡಿದ್ರೆ ಮತ್ತೆ ಶೂನ್ಯದಿಂದ ಶಿಖರಕ್ಕೆ ಹೋಗ್ಬೋದು. ಕೇವಲ ಉಸಿರಿದ್ರೆ ಮಾತ್ರ ಸಾಕು. ಆ ಏನೆಲ್ಲವೂ ಉಳ್ಕೊಂಡು ನೀವೇನಾದ್ರೂ ರಾಮ್ ನಾಮ್ ಅಂದ್ರೆ ಏನ್ ಮಾಡ್ತೀರಿ? ಎಲ್ಲ ನಿಮ್ದೆಲ್ಲ ಉಳಿತಿತ್ತು. 10 ಕೋಟಿ ರೂಪಾಯಿ ನಿಮ್ಮ ಅಕೌಂಟ್ ಅಲ್ಲಿ ಇರ್ತೀವಿ. ಅವತ್ ನೀವೇ ಇರ್ತಿರ್ಲಿಲ್ಲ, ಏನ್ ಮಾಡ್ತೀರಿ ತಗೊಂಡು? ಸೊ ಹಾಗಾಗಿ ನೆನ್ಪಿಡ್ರಿ, ನಮ್ಮ ಜೀವ ಇದೆ ನೋಡ್ರಿ, ಅದು ಬಹಳ ದೊಡ್ಡ ಸಂಪತ್ತಿದೆ. ಪುನರಪಿ ಜನನಂ ಪುನರಪಿ ಮರಣಂ ಅಂತ ಮಾತು ಹೋಗ್ರಿ ಮಾತು ಬರ್ರಿ, ಇದೆಲ್ಲ ಸರ್ಕಲ್ದೊಳಗೆ ಬರೋಕ್ಕಿಂತ ಚೆನ್ನಾಗಿದೆ ಇವತ್ ನಾವು ಬದುಕಿದ್ದೀವಿ. ಹಾಗಾಗಿ ಏನೆಲ್ಲವೂ ಕಳ್ಕೊಂಡ್ರು ಇವತ್ ನೀವು ಮೈಂಡಿಗೆ ಹೇಳ್ರಿ, ನಾನು ಜೀವಂತ ಇದ್ದೀನಲ್ಲ, ಮತ್ತೆ ಶುರು ಮಾಡ್ತೀನಿ. ನಾನು ಏನೆಲ್ಲ ಕಳ್ಕೊಂಡಿನಿ ಮತ್ತೆ ಪ್ರಾರಂಭಿಸುವಂತ ಶಕ್ತಿ ಮತ್ತು ಸಾಮರ್ಥ್ಯ ರೇಖಿ ನಿಮ್ಗೆ ಕೊಡುತ್ತೆ. ನೆನ್ಪಿಡ್ರಿ, ವಿಶ್ವಾಸ ಮಾಡ್ರಿ. ರೇಖಿ ವರ್ಕ್ ಮಾಡೋದು ಕೇವಲ ವಿಶ್ವಾಸದ ಮೇಲೆ, ನಿಮ್ ವಯಸ್ಸಿನ ಮೇಲೆ ಮಾಡಂಗಿಲ್ಲದು. ನೀವ್ ಹಿಂಗೂ ತಿಳ್ಕೊಬೇಡ್ರಿ, ಮೇಡಮ್ ನಮ್ದು 60 ಮುಗ್ದದ್ರಿ. ನಿಮ್ಗೆ ಗೊತ್ತಾ MDH ಮಸಾಲೆದು ಅಡ್ವರ್ಟೈಸ್ ಹೋಗ್ರಿ ನೀವು. 87ನೇ ವಯಸ್ಸಿಗೆ ಫೇಮಸ್ ಆಗಿದವರು MDH ಮಸಾಲೆದು ಒಬ್ರು ತಾತ ಇದ್ರು ನೋಡ್ರಿ, ಮೊನ್ನೆ ಡೆತ್ ಆದ್ರು ನೋಡ್ರಿ. 87ನೇ ವಯಸ್ಸಿಗೆ ಸಕ್ಸಸ್ ಆದವ್ರು ಇದ್ದಾರೆ. ಮೆಕ್ಡೊನಾಲ್ಡ್ಸ್ ಬರುತ್ತೆ ನೋಡ್ರಿ, 67ನೇ ವಯಸ್ಸಿಗೆ ಸಕ್ಸಸ್ ಆದವ್ರು ಇದ್ದಾರೆ. ಫೇಸ್ಬುಕ್ ಇದೆ ನೋಡ್ರಿ, 12 ವರ್ಷದ ಪ್ರಯತ್ನದ ನಂತರ ಫೇಸ್ಬುಕ್ ಹೊರಗೆ ಬಂದಿದ್ದಿದೆ. 18 ವರ್ಷ, 18 ವರ್ಷದ ನಂತರ ಸಕ್ಸಸ್ ಆಗಿದ್ದಿದೆ. ಹಾಗಾಗಿ ಸಕ್ಸಸ್ ಸಮಯ ಕೇಳುತ್ತೆ. ಸಕ್ಸಸ್ ಏನ್ ಕೇಳುತ್ತೆ? ಸಮಯ ಕೇಳುತ್ತೆ. ಹಾಗಾಗಿ ನೀವೆಲ್ಲಾದ್ರೂ ಸೋತೀರಿ ಅಂದ್ರ ಟೆನ್ಷನ್ ಮಾಡ್ಕೊಳ್ಳೋದು ಬಿಟ್ಟು ಹಾಕ್ರಿ, ಪುನಃ ಬೌನ್ಸ್ ಬ್ಯಾಕ್ ಮಾಡ್ರಿ, ಮತ್ತೆ ಎದ್ ನಿಲ್ರಿ. ರೇಖಿ ನಿಮ್ಗೆ ಸಿಕ್ಕಿದೆಯಲ್ಲ, ಯಾರಿಗ್ ಗೊತ್ತು, ಬ್ರಹ್ಮಾಂಡ ಅದಕ್ಕೆ ನಿಮ್ಗೆ ಆಯ್ಕೆ ಮಾಡಿರ್ಬೋದು. ನೀವೆಲ್ಲೋ ಒಂದ್ ಕಡೆ ಸ್ಟ್ರಕ್ ಆಗಿರಿ, ನಿಂತ್ ಬಿಟ್ಟಿರಿ, ನಿಮ್ ಸಾಮರ್ಥ್ಯವನ್ನ ನೀವೆಲ್ಲೋ ಒಂದ್ ಕಡೆ ಕಳ್ಕೊಂಡಿರಿ ಅಂತೆ ನಿಮ್ಗೆ ರೇಖಿ ಕೈ ಹಿಡಿದಿರ್ಬೋದಲ್ಲ. ಈ ರೀತಿ ನೀವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಡ್ರಿ, ಅವಾಗ ನೋಡ್ರಿ ರಿಸಲ್ಟ್ ಹಿಂಗ್ ಬರುತ್ತೆ. ಓಕೆನಾ? ಸೊ ನೆಕ್ಸ್ಟ್ ಮುಂದೆ ಹೋಗೋಣ. 2ನೇದ್ ಮುಗೀತು ಅಂತ ಅನ್ಕೊಂಡಿನಿ. ನಿಶ್ಚಿಂತೆ ಆಗೋದಕ್ಕೆ ರೆಡಿ ಇದ್ದೀರಿ? 2ನೇ ಆಕ್ಟಿವಿಟಿ ಎಲ್ಲರಿಗೂ ಅರ್ಥ ಆಯ್ತಾ? ಯಾವಾಗ ಟೆನ್ಷನ್ ಕೊಟ್ರ ಅವಾಗ ತಕ್ಷಣಕ್ಕೆ ಹಿಂಗ್ ಹಿಡೀರಿ. ಟೆನ್ಷನ್ ಏನ್ ಮಾಡೋದ, ನಾ ಜೀವಂತಿದ್ದೀನಿ ಬಿಟ್ಟು ಹಾಕೊಂಡ್. ಬೇಡ ಬೇಡ ಬೇಡ, ನೀವಿಷ್ಟೇ ಮೆಸೇಜ್ ಕೊಡ್ರಿ ಮೈಂಡಿಗೆ. ಬಾಡಿ, ಮೈಂಡು, ಸೋಲ್ 3 ಒಂದಕ್ಕೊಂದು ಕನೆಕ್ಟ್ ಇರುತ್ತೆ, ನಮ್ಗೆ ಗೊತ್ತಾಗೋದಿಲ್ಲ ಅಷ್ಟೇ. ಸೊ ಹಾಗಾಗಿ 2ನೇದು, ಇವತ್ತಿಗೆ ಮಾತ್ರ ನಾನ್ ಚಿಂತೆ ಮಾಡೋದಿಲ್ಲ. ಡಿಸೈಡ್ ಮಾಡ್ಬೇಕು, ಟೆನ್ಷನ್ ತಗೋಬಾರ್ದು. 3ನೇದ್ ಬರ್ಕೋರಿ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಎಸ್. ಸೊ ಏನಾಗುತ್ತೆ ಇಲ್ಲಿ, ಸಾಕಷ್ಟು ಸಲ ನಾವು ಸಮಾಜದಲ್ಲಿ ನೋಡಿದ್ರೆ ಮಾಡೋ ಕರ್ತವ್ಯ ಇರುತ್ತೆ ನೋಡ್ರಿ, ಕೆಲವರಿಗೆ ಇಷ್ಟ ಆಗೋದಿಲ್ಲ. ಅವ್ರು ಏನೋ ಆಗ್ಬೇಕಂದಿರ್ತಾರ, ಇನ್ನೊಂದೇನೋ ಆಗಿರ್ತಾರೆ. ಟೀಚರ್ ಆಗ್ಬೇಕಂತ ವಿಚಾರ ಮಾಡಿರ್ತಾರ, ಹೋಗಿ ಕಂಡಕ್ಟರ್ ಆಗಿರ್ತಾರೆ. ಡಾಕ್ಟರ್ ಆಗ್ಬೇಕು ಅಂತ ಡ್ರೀಮ್ ನೋಡಿರ್ತಾರ, ನೀಟೋ ಏನೋ ಎಲ್ಲ ಎಡವಟ್ಟಾಗಿರುತ್ತೆ, ಹೋಗಿ ಇಂಜಿನಿಯರ್ ಆಗಿರ್ತಾರೆ. ಆಗ್ತಾರಲ್ಲ ಬಹಳ ಸಲ. ನಮ್ಮಲ್ಲಿ ಏನಾಗಿದೆ ಅಂದ್ರ 100ಕ್ಕೆ 80% ಜನ ನಾವಿದ್ದೀವಿ, ನಾವು ಮಾಡೋ ಕೆಲ್ಸನೇ ಇಷ್ಟ ಇಲ್ಲ, ಸುಮ್ ಹೊಟ್ಟೆ ಪಾಡಿಗೆ ಮಾಡ್ತೀವಿ, ಸ್ಯಾಲ್ರಿ ಬರುತ್ತಲ್ಲ ಅದು ಮಜಾ ಇಲ್ಲ, ನಮ್ಗೆ ಖುಷಿ ಕೊಡೋದಿಲ್ಲ, ಆಗುತ್ತಲ್ಲ. ಅದ್ ರೇಖಿ ಹೇಳುತ್ತೆ, ಯಾವ್ದು ನನಗೆ ಅನ್ನ ಕೊಡ್ತಾ ಇದೆ, ಆಶ್ರಯ ಕೊಡ್ತಾ ಇದೆ, ಅದನ್ನ ನಾನ್ ನಿಷ್ಠೆಯಿಂದ ಮಾಡ್ಲಿಲ್ಲ ಅಂದ್ರೆ ನಾನು ಅನ್ಯಾಯ ಮಾಡಿದ್ದಂಗಲ್ಲ. ನಾವ್ ಯಾವ ಕಂಪನಿ ಒಳಗ್ ದುಡಿತೀವಿ ನೋಡ್ರಿ, ಅದಕ್ಕೆ ನಿಂದನೆ ಮಾಡೋರು ಬಹಳ ಜನ ನನ್ ಬಳಿ ಸಿಗ್ತಾರೆ. ಇಲ್ಲಿ ಕಂಪ್ನಿ ಹಂಗಿದೆ ಹಿಂಗಿದೆ, ಬಟ್ ಅದೇ ಕಂಪ್ನಿ ನಮಗ್ ಸಾಕ್ತಾ ಇದೆ. ಹಾಗಾಗಿ ರೇಖಿ ಏನ್ ಹೇಳುತ್ತೆ, ನಾನು ಇವತ್ತಿಗೆ ಮಾತ್ರ ನನ್ನ ಕರ್ತವ್ಯವನ್ನು ನಿಷ್ಠೆಯಿಂದ ಮಾಡುತ್ತೇನೆ. ಹಾಗಾಗಿ ನಿಮ್ ಹತ್ರ ಎಷ್ಟು ನಿಷ್ಠೆ ಇದೆ, ನ್ಯಾಯ ಇದೆ, ಅಭಿಮಾನ ಇರುತ್ತೆ ನೋಡ್ರಿ, ಎನರ್ಜಿ ಅಷ್ಟು ವರ್ಕ್ ಮಾಡುತ್ತೆ, ನೆನ್ಪಿಡ್ರಿ. ಎಸ್, ಇದು ಒಂದು ತತ್ವ. ಅದಾದ್ಮೇಲೆ ನೆಕ್ಸ್ಟ್ ಬರ್ಕೋರಿ, ನಾನು ನನ್ನ ನೆರೆಹೊರೆಯವರನ್ನು ಕಾಳಜಿಯಿಂದ ನೋಡಿಕೊಳ್ಳುತ್ತೇನೆ. ನಾನು ನನ್ನ
ನೆರೆ ಹೊರೆಯವರು ಅಂದ್ರೆ ಅಕ್ಕಪಕ್ಕದವರು. ನಮ್ ಬೀದರ್ ಕಡೆ ಅವ್ರಿಗೆ ಆಜು ಬಾಜು ಅಂತೀವಿ, ಆಜು ಬಾಜು ಜನ. ನಮ್ಗೆ ಏನಾಗುತ್ತೆ ಅಂದ್ರ ಇವತ್ ಮೊಬೈಲ್ ಬಂದ ತಕ್ಷಣಕ್ಕೆ ಹೊರಗಿನವ್ರೆಲ್ಲಾ ಸಾವಿರಾರು ಜನ ನಮ್ ಫ್ರೆಂಡ್ಸ್ ಇದ್ದಾರೆ. ನಮ್ಮ ಕಂಪೌಂಡ್ ಇದೆ ನೋಡ್ರಿ, ಕಂಪೌಂಡ್ ಆಚೆಗೆ ಎಷ್ಟು ಮಕ್ಕಳವ ಮನೆಗ್ ನಮ್ಗೆ ಗೊತ್ತಿಲ್ಲ. ಆಗಿದೆಯಲ್ಲ ಈ ಮನಸ್ಥಿತಿ ನಮ್ಮೆಲ್ಲಾರ್ದು. ನೀವು 15-20 ವರ್ಷದ ಹಿಂದೆ ಹೋಗ್ರಿ, ಮನೆಯಲ್ಲಿ ಪ್ರೋಗ್ರಾಮ್ಸ್ ಕಾರ್ಯಕ್ರಮ ಏನಾದ್ರೂ ಇದ್ರೆ ಮೊದ್ಲು ಅಕ್ಕಪಕ್ಕದವ್ರು ಬಂದೇ ಎಲ್ಲಾ ರೆಡಿ ಮಾಡ್ತಿರು. ಈಗೆಲ್ಲಾನು ಖರೀದಿ ಮಾಡ್ತೀವಿ, ಎಲ್ಲಾ ಕೊಂಡ್ಕೊಳ್ಳೋದ್ ನಾವು ಕಲ್ತ್ ಬಿಟ್ಟಿವಿ. ಹಾಗಾಗಿ ಕಳ್ಕೊಳ್ತಾ ಇದ್ದೀವಿ. ಹಾಗಾಗಿ ನೆನ್ಪಿಡ್ರಿ, ನಮಗೆ ತಕ್ಷಣಕ್ಕೆ ಸಮಸ್ಯೆ ಆದ್ರೆ 30-60 ಸೆಕೆಂಡ್ ಒಳಗಾಗಿ ನಮ್ಮ ಹತ್ರ ಯಾರಾದ್ರೂ ಬರೋರು ಒಬ್ರು ಇರ್ತಾರ. ಅವ್ರು ಯಾರು ಅಂದ್ರೆ ನಮ್ಮ ಅಕ್ಕಪಕ್ಕದವ್ರು. ಆದ್ರೆ ನಾವ್ ಅವ್ರ ಸರಿನೇ ದುಶ್ಮನಿ. ಯಾವ ದುಶ್ಮನಿ? ಕಸದ ದುಶ್ಮನಿ. ಅವ್ರು ಹಿಂಗೆ ಜಾಡು ಹೊಡಿತಾ ನಿಮ್ ಮನಿ ಕಡೆ ಒಂದಿಟ್ಟು ಹಾಕಿ ಹೋಗಿರ್ತಾರ. ಅವರು ಸುಮ್ಮಿರಂಗಿಲ್ಲ. ಸುಮಿತ್ರಾ ಮೇಡಮ್ ನಗ್ಲತ್ತಾರ. ಇದು ಡೈಲಿ ಇರೋದೇ ಎಲ್ಲಾರ ಮನೆಯಾಗ, ನಮ್ ಬೀದರ್ನಾಗೂ ಇದೆ ಇದು. ಮತ್ತೆ ಯಾರ ಮನೆ ಮೊದ್ಲು ಕಟ್ಟಿರ್ತಾರ ನೋಡ್ರಿ, ಅವ್ರು 1 ಫೀಟ್ ತಗೊಂಡೇ ತಗೋತಾರ. ಅದ್ರಲ್ಲಿ ಏನ್ 2 ಮಾತಿಲ್ಲ. ಯಾರ ಮನೆ ಕಟ್ತಾರ ನೋಡ್ರಿ, ಅವ್ರ ಏನ್ ಮಾಡ್ತಾರ, 1 ಫೀಟ್ ತಗೊಂಡೇ ತಗೋತಾರ. ಈಗ ನಿಮ್ಗೆ ಲೈಫ್ ಟೈಮ್ ನಿಮ್ದೊಂದ್ ಫೀಟ್ ಅವ್ರ ಕಡೆ ಹೋಗ್ಬಿಟ್ಟದ್ ನಿಮ್ಗೆ ಗೊತ್ತಾಗಿದೆ. ನೆಕ್ಸ್ಟ್ ನೀವ್ ಕಟ್ಟಿರಲ್ಲ. ಈಗ ಇದು ಮಾನಸಿಕವಾಗಿ ತಗೊಂಡ್ಬಿಡ್ತೀರಿ. ಭಯಂಕರ ಸಿಟ್ಟಿ ಇರುತ್ತೆ 1 ಫೀಟ್. ನಾನ್ ಅಂತೀನಿ 1 ಫೀಟ್ ತಗೊಂಡ್ರು ಅದು ವಾಪಸ್ ಅಂತೂ ತಗೊಳ್ಳೋದು ಆಪ್ಷನ್ ಇಲ್ಲ. ಬಟ್ ನಾವೇನ್ ವೈರತ್ವ ಇಟ್ಟಿರ್ತೀವಿ ನೋಡ್ರಿ, ಅದು ಸರಿಯಾದ ಎನರ್ಜಿ ಅಲ್ಲ. ಅದು ಎಲ್ಲೋ ಒಂದ್ ಕಡೆಗೆ ಈ ಸ್ವಭಾವ ಇದೆ ನೋಡ್ರಿ, ನಮ್ಗೆ ಯೂನಿವರ್ಸ್ ನ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಬಿಡೋದಿಲ್ಲ. ಈ ಸ್ವಭಾವ ಇದು ನೆಗೆಟಿವ್ ಸ್ವಭಾವ. ಹಾಗಾಗಿ ನಾವೇನ್ ಮಾಡೋಣ, ನನ್ನ ನೆರೆ ಹೊರೆಯವರನ್ನ ಕಾಳಜಿಯಿಂದ ನೋಡ್ಕೊಳ್ಳೋಣ. ಈಗ ಅವ್ರು ನಮಗ್ ಮಾತಾಡೋದಿಲ್ಲ, ಬಿಟ್ಟು ಹಾಕ್ರಿ, ನಾವ್ ಮಾತಾಡೋಣ, ಏನು ವ್ಯತ್ಯಾಸ ಆಗ್ಲತ್ತದ? ನಾನ್ ಹಿಂಗೆ ಬ್ಯಾಗ್ ತಗೊಂಡ್ ಹೋಗ್ತಾ ಇರ್ತೀನಿ, ಅಕ್ಕೋರೆ ಏನ್ ಮಾಡತ್ತೀರಿ? ಅವ್ರು ಎದ್ದೋ ಬಿದ್ದೋ ನೋಡಿ ಮತ್ ನನಗೆ ಮಾತಾಡ್ತಾರ. ಬಹಳ ಸಲ ಹೇಳ್ತಾರ, ನಾವ್ ಮಾತಾಡಿಲ್ಲ ಅಂದ್ರೆ ಬಿ ನಮಗ್ ಮಾತಾಡ್ತಾರ. ನನಗ್ ಏನ್ ಬೇಕಾಗಿದೆ? ನನ್ಗೆ ನನ್ ರೂಲ್ಸ್ ಫಾಲೋ ಮಾಡೋ ಇದೆ. ರೇಖಿ ಏನ್ ಹೇಳುತ್ತೆ, ಕಾಳಜಿಯಿಂದ ನೋಡ್ಕೊಂಡು ನೋಡಿದ ತಕ್ಷಣ ಮಾತಾಡೋದು. ಮತ್ತೇನ್ ಬೇಕಾಗಿದೆ ಅಲ್ಲಿ? ಏನು ಇಲ್ಲ. ನಮ್ಮ ಅಭಿಮಾನ ಸ್ವಾಭಿಮಾನ ಇದೆ ನೋಡ್ರಿ, ಏನ್ ಕೆಲ್ಸಕ್ ಬರೋದಿಲ್ಲ. ನೀವೆಸ್ಟ್ ಎಲ್ಲಾರ ಜೊತೆಗೆ ಮಿಂಗಲ್ ಆಗಿರ್ತೀರಿ, ಎಲ್ಲಾರ್ ಸರಿ ಚೆನ್ನಾಗಿರ್ತೀರಿ ನೋಡ್ರಿ, ಯೂನಿವರ್ಸ್ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಸೋಷಿಯಲ್ ಮೈಂಡೆಡ್ ಯಾರಾಗಿರ್ತಾರ ನೋಡ್ರಿ, ಅವ್ರು ಸಕ್ಸಸ್ ಆಗಿರ್ತಾರೆ. ಯಾವಾಗ್ಲೂ ನೆನ್ಪಿಡ್ರಿ, ಸಕ್ಸಸ್ ನ ಸೂತ್ರ ಹೇಳ್ತಾ ಇದೀನಿ. ನೀವು ಬಹಳ ಸ್ಟ್ರಕ್ ಆಗಿ ನಿಮ್ ಪಾಡಿಗೆ ನೀವೇ ಬದುಕ್ತೀರಿ ನೋಡ್ರಿ, ಸಕ್ಸಸ್ ಆಗೋದು ಕಷ್ಟ ಇದೆ. ಯೂನಿವರ್ಸ್ ಸಪೋರ್ಟ್ ಮಾಡೋದಿಲ್ಲ. ಎಸ್, ಅದಾದ್ಮೇಲೆ ಕೊನೆಗೆ ಬರ್ಕೋರಿ, ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಗ್ರಾಟಿಟ್ಯೂಡ್ ಮೋಡ್ ಅಂತಾರೆ ಇದಕ್ಕೆ. ನನ್ನ ಹತ್ತಿರ ಏನಿದೆ ಅದಕ್ಕಾಗಿ ನಾನು ಧನ್ಯವಾದ ಹೇಳುತ್ತೇನೆ. ಬಹಳಷ್ಟು ಸಲ ಏನಾಗುತ್ತೆ ಅಂದ್ರ, ನನ್ನ ಹತ್ರ ಏನಿದೆ ಅದಕ್ಕೆ ನಾವು ಗ್ರಾಟಿಟ್ಯೂಡ್ ಮಾಡೋದಿಲ್ಲ. ನಮ್ಮ ಹತ್ರ ಏನಿಲ್ಲ ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತೀವಿ. ಹಾಗಾಗಿ ತಲೆ ಕೆಡ್ಸ್ಕೊಳ್ಳೋದು ಬಿಟ್ಟು ಹಾಕ್ರಿ. ಗ್ರಾಟಿಟ್ಯೂಡ್ ಮಾಡುವಂತ ಮನೋಭಾವವನ್ನ ಬಳಸ್ಕೋರಿ. ಧನ್ಯತಾ ಭಾವ ನಿಮ್ ಹತ್ರ ಏನಿದೆ ನೋಡ್ರಿ, ಬೇಕಾದ್ರೆ ಯೋಚನೆ ಮಾಡ್ರಿ. ಯಾರೋ ಒಬ್ರು ನಮ್ಗೆ ಸಿಗ್ನೇಚರ್ ಮಾಡೋದು ಒಂದ್ ಪೆನ್ ಕೊಟ್ರು. ಪೆನ್ ತಗೊಂಡಿನ ತಕ್ಷಣ ಅವ್ರಿಗೆ ಒಂದು ಥ್ಯಾಂಕ್ ಯು ಹೇಳ್ತೀವಲ್ಲ, ನಾನಂತೂ ಹೇಳ್ತೀನಿ, ನೀವು ಹೇಳ್ತೀರಿ ಅಂತ ಅನ್ಕೊಡಿ. ಸಿಗ್ನೇಚರ್ ಮಾಡೋದಕ್ಕೆ ಒಬ್ರು ಪೆನ್ ಕೊಟ್ರ 10 ಸೆಕೆಂಡ್ ಅಲ್ಲಿ ಅವ್ರಿಗೆ ವಾಪಸ್ ಕೊಡ್ತೀವಿ. ಆದ್ರೂ ಒಂದ್ ಥ್ಯಾಂಕ್ ಯು ಜೊತೆಗೆ ವಾಪಸ್ ಕೊಟ್ಟಿರ್ತೀವಿ. ಜಗತ್ತಲ್ಲಿ ಇಷ್ಟೆಲ್ಲನೂ ಕೊಟ್ಟಿರುವಂತ ಆ ಪರಮಾತ್ಮನ ಒಂದ್ ದಿನ ಆದ್ರೂ ಥ್ಯಾಂಕ್ ಯು ಹೇಳಿರಿ ಮಕ್ಕಳೇ? ನನ್ನ ಎದುರಿಗಿದ್ದವ್ರು ನೀವೆಲ್ಲ ಉಲ್ಟಾ ಬ್ಲೇಮ್ ಮಾಡೋದು. ನಾನ್ ನಾಳೆ ಬರ ಹಂಗಾಯ್ತು ಹಿಂಗಾಯ್ತು, ಗಂಡ್ ಸರಿ ಇಲ್ಲ, ಅತ್ತೆ ಸರಿ ಇಲ್ಲ, ಬಾಸ್ ಸರಿ ಇಲ್ಲ, ಅವ್ರ ಹಂಗ್ ಮಾಡೋರು, ಇವ್ರು ಬ್ಲಾ 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 ಬ್ಲಾ, ಅದೇ ತಲೆ. ಒಂದ್ ಥ್ಯಾಂಕ್ ಯು ಹೇಳೋದಿಲ್ಲ. ಅದಕ್ಕೆ ಯೂನಿವರ್ಸ್ ತಥಾಸ್ತು ಅಂತದ್. ಹಿಂಗೆ ಮಾಡಿ, ಇದೇ ಮಜಾ ಇದೆ ನಿನ್ಗೆ. ನಮ್ ತಂದೆ ತಾಯಿ ನಮ್ಗೆ ಜೀವನವನ್ನ ಕೊಟ್ರು, ಜೀವನ 2 ಕೊಟ್ಟರು ನಮ್ ತಂದೆ ತಾಯಿ. ಒಂದ್ ದಿನ ಥ್ಯಾಂಕ್ ಯು ಹೇಳಂಗಿಲ್ಲ, ಉಲ್ಟಾ ಕೇಳ್ತೀವಿ, ಏನ್ ಮಾಡಿರಿ ನೀವೇನಂತ ಮಹಾ ಮಾಡಿರಿ? ಈಗ ನೀವೇನ್ ಮಹಾ ಮಾಡ್ತಾ ಇದ್ದೀರಿ ನಿಮ್ಗೂ ಗೊತ್ತಿದಿಲ್ಲ. ಸಿಸ್ಟಮ್ ಇರೋದೇ ಹೀಗೆ. ಹಾಗಾಗಿ ನೆನ್ಪಿಡ್ರಿ, ಯಾವ ವ್ಯಕ್ತಿ ಗ್ರಾಟಿಟ್ಯೂಡ್ ಮೋಡ್ ನಲ್ಲಿ ಇದ್ದಿರ್ತಾನೆ ನೋಡ್ರಿ, ಅವ್ನು ಯಾವಾಗ್ಲೂ ಸಕ್ಸಸ್ ಆಗಿರ್ತಾನೆ. ಹಾಗಾಗಿ ರೇಖಿ ಹೇಳುತ್ತೆ ಧನ್ಯತಾ ಭಾವ. ನಿಮ್ಗೆ ಏನೆಲ್ಲವೂ ಅಚೀವ್ ಮಾಡೋದಿದೆ ನೋಡ್ರಿ, ಮೊದಲು ನೀವು ಗ್ರಾಟಿಟ್ಯೂಡ್ ಮಾಡೋದಕ್ ಶುರು ಮಾಡ್ರಿ. ಇವತ್ ಲಿಂಕ್ ಪ್ರಾಬ್ಲಮ್ ಆಯ್ತು, ರಿಯಲಿ ನಾನು ಲಿಂಕಿಗೆ ಥ್ಯಾಂಕ್ ಯು ಹೇಳಿನಿ. ಯಾಕಂದ್ರೆ ನಿಮ್ಗೊಂದು ಆಕ್ಟಿವಿಟಿ ಕಲಿಸ್ದ ಲಿಂಕ್ ಜೊತೆಗೆ ಒಂದ್ ಮೈಂಡ್ ಮಾಸ್ಟರ್ ಆಕ್ಟಿವಿಟಿ ಕಲ್ತ್ ಬಿಟ್ರಿ ನೀವು. ಸೊ ಹಾಗಾಗಿ ಜೀವನದಲ್ಲಿ ಏನೇ ಆಗುತ್ತೆ ನೋಡ್ರಿ, ಅದು ಒಳ್ಳೆಯದಕ್ಕೆ ಆಗುತ್ತೆ, ಕೆಟ್ಟದಂತ ಏನೂ ಇಲ್ಲನೇ ನನ್ನ ಪ್ರಕಾರ. ನಮ್ ಮೈಂಡ್ ಸೆಟ್ ಹಂಗ ಆಗಿರುತ್ತೆ ಅಷ್ಟೇ. ಇದು ಸರಿಯಾಯ್ತು, ಇದು ಸರಿಯಾಗಿಲ್ಲ. ಡಿಪ್ರೆಷನ್ ಅಂದ್ರೆ ಏನು? ಏನ್ ನಡೀತಾ ಇದೆ ನೋಡ್ರಿ, ಯಾರು ಸ್ವೀಕಾರ ಮಾಡೋದಿಲ್ಲ ಅವ್ರು ಡಿಪ್ರೆಷನ್ ಆಗಿರುತ್ತೆ ಅವ್ರಿಗೆ ಅಷ್ಟೇ.
ನೀವು ಸ್ವೀಕಾರ ಮಾಡೋದನ್ನ ಕಲೀರಿ. ಯಾವ್ದು ಪರ್ಮನೆಂಟ್ ಇಲ್ಲ, ನೆನ್ಪಿಡ್ರಿ ನೀವು. ನಾ ಇವತ್ ಕ್ಲಾಸ್ ಮಾಡ್ಲತ್ತೀನಿ, ನಾಳೆ ಮಾಡ್ತೀನಿ ಅಂತ ನಂಗೆ ಗ್ಯಾರಂಟಿ ಇಲ್ಲ. ಇದೇನ್ ಗ್ಯಾರಂಟಿ ವಾರಂಟಿ ಏನ್ರ ಕಾರ್ಡ್ ತಗೊಂಡ್ ಬಂದೀವ ಭೂಮಿಗೆ? ಏನಿಲ್ಲ, ಹಂಗೆ ಬಂದೀವ್ ನಡೀತಾ ಇದೆ ಜಗತ್. ಹಿಂದೇನು ನಡೆದಿದೆ, ಈಗೂ ನಡೀತಾ ಇದೆ, ನಾಳೆನು ನಡೆಯುತ್ತೆ. ಅದು ಎಲ್ಲಾನು ಹಿಂಗೇನ್ ಭಾರ ತಗೊಂಡಿರ್ತೀರಿ ನೋಡ್ರಿ, ವೈಬ್ರೇಷನ್ ನಿಮ್ದು ಕಟ್ ಆಗುತ್ತೆ. ನೀವೆಷ್ಟು ಹಗುರ ಆಗಿರ್ತೀರಿ ನೋಡ್ರಿ, ಯೂನಿವರ್ಸ್ ನಿಮ್ಗೆ ಕನೆಕ್ಟ್ ಆಗುತ್ತೆ. ಗೊತ್ತಲ್ಲ ನಿಮ್ಗೆ, ಗಾಳಿಪಟ ಒಂದ್ ಸಣ್ಣದೊಂದ್ ಕಲ್ ಕಟ್ರಿ, ಹಾರುತ್ತ ಮೇಲೆ? ಹಾರದಿಲ್ಲ, ಅದು ಮತ್ತೆ ಮತ್ತೆ ಕೆಳಗ್ ಬರುತ್ತೆ. ಸೇಮ್ ಅದೇ ರೀತಿ ಈ ಎಲ್ಲಾ ಸ್ವಭಾವಗಳು ನಮ್ಗೆ ಯೂನಿವರ್ಸ್ ನ ಜೊತೆಗೆ ಕನೆಕ್ಟ್ ಆಗೋದಕ್ಕೆ ಬಿಡೋದಿಲ್ಲ ಇವು. ಹಾಗಾಗಿ ಈ 5ರ ಮೇಲೆ ವರ್ಕ್ ಮಾಡೋದಿದೆ. ಈಗ ಇವತ್ ಯಾರ್ಯಾರಿಗೆ ಅನಿಸುತ್ತೆ ನೋಡ್ರಿ, ಎಸ್ ನಾನು ಈ 5ರ ಮೇಲೆಲ್ಲ ನಾನು ವರ್ಕ್ ಮಾಡೋದಕ್ಕೆ ರೆಡಿ ಇದ್ದೀನಿ ಅನ್ನೋರೆಲ್ಲ ಐ ಆಮ್ ರೆಡಿ ಅಂತ ಒಂದ್ಸಲ ಟೈಪ್ ಮಾಡಿ. ನಾನು ಚಾಟ್ ಬಾಕ್ಸ್ ಅನ್ನು ಆನ್ ಮಾಡೀನಿ. ಇವತ್ತಿನ ಕೊನೆಯ ಮೆಸೇಜ್ ಇದು. ಬೇಗ ಐ ಆಮ್ ರೆಡಿ, ನಾನ್ ರೆಡಿ ಇದ್ದೀನಿ. ಮತ್ತೆ ನಾಳೆ ಬೆಳಿಗ್ಗೆ ಈ ಆಕ್ಟಿವಿಟಿಯನ್ನ ಕಂಪಲ್ಸರಿ ನೀವು ಮಾಡ್ಬೇಕು. ಇವತ್ತಿಗೆ ಮಾತ್ರ ನಾನು ಕೋಪ ಮಾಡಿಕೊಳ್ಳೋದಿಲ್ಲ, ಸೈಲೆಂಟ್ ಆಗ್ರಿ. ಎಸ್, ಇವತ್ತು ಒಂದ್ ದಿವ್ಸ ನೋ, ಏನು ಮಾಡೋದಿಲ್ಲ. ಇಡೀ ದಿನ ಸಿಚುವೇಶನ್ ಬರ್ಬೋದು, ನಿಮಗ್ ಮಕ್ಕಳು ಹೆಚ್ಚಿಗೆ ಸತಾಯಿಸ್ಬೋದು, ಬಾಸ್ ಸುಮ್ನೆ ಕರ್ದ್ ಬೈಬೋದು, ಏನ್ ಚಾಲೆಂಜಸ್ ಬರುತ್ತೆ, ಬರೋದಿಲ್ಲ ಅಂತ ನಾನು ಹೇಳೋದಿಲ್ಲ. ನೆನ್ಪಿಡ್ರಿ, ನೀವು ಡಿಸೈಡ್ ಮಾಡಿದ ತಕ್ಷಣ ಎಲ್ಲಾನು ಓಕೆ ಆಗುತ್ತೆ, ತಥಾಸ್ತು ಆಗುತ್ತೆ, ಇಲ್ಲ, ಚಾಲೆಂಜಸ್ ಬಂದೇ ಬರುತ್ತೆ. ಬಟ್ ನೀವು ಮೈಂಡಿಗೆ ಹೇಳ್ಬೇಕು, ಇವತ್ತೊಂದಿನ ನಾನು ಮಾಡೋದಿಲ್ಲ. ಹಾಗಾಗಿ ಇದನ್ನ ಇವತ್ತು ಯೆಲ್ಲೋ ಕಲರ್ ಡ್ರಾಯಿಂಗ್ ಶೀಟ್ ನಲ್ಲಿ, ರೆಡ್ ಕಲರ್ ಸ್ಕೆಚ್ ಪೆನ್ ನಲ್ಲಿ ಏನ್ ಮಾಡ್ಬೇಕಂದ್ರೆ ಸರಿಯಾಗಿ ಬರೆದು ಗ್ರೂಪ್ ನಲ್ಲಿ ಅದನ್ನ ಶೇರ್ ಮಾಡ್ಬೇಕು. ರೇಖೀಯ ಪಂಚತತ್ವಗಳು, ಓಕೆನಾ? ಮತ್ತೆ ನಾಳೆ ನಿಮ್ಗೆ ಸೆಲ್ಫ್ ಫೀಲಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕು ಅಂತ ಹೇಳಿ ಕಲಿಸ್ತೀನಿ. ನಾಳೆ ಬಹಳ ಇಂಪಾರ್ಟೆಂಟ್ ಇದೆ. ಪ್ರತಿಯೊಂದು ಇದೆ, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ನಾಳೆದೇನಿದೆ, ನಿಮ್ಮನ್ನ ನೀವು ಸ್ವಯಂ ಚಿಕಿತ್ಸೆ, ಸೆಲ್ಫ್ ಫೀಲಿಂಗ್ ಯಾವ ರೀತಿ ಮಾಡ್ಕೊಳ್ಬೇಕನ್ನೋದು ನಾಳೆ ಕಲಿತೀರಿ. ಮತ್ತೆ ನಾಡಿದ್ದು ನಿಮ್ಗೆ ದೀಕ್ಷೆ ಇರುತ್ತೆ, ಓಕೆನಾ? ಸೊ ಎಲ್ಲರೂ ಖುಷಿಯಾಗಿದ್ದೀರಿ? ಜಗತ್ತಿನಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಪತ್ತು ನನಗೇನಾದ್ರೂ ಕೇಳಿದ್ರು ಖುಷಿನೇ ಬಹಳ ದೊಡ್ಡ ಸಂಪತ್ತು ಅಂತೀನಿ. ಆನಂದವಾಗಿರೋದು, ಹ್ಯಾಪಿನೆಸ್ ಫೀಲ್ ಮಾಡ್ಕೊ. ನಗೋದಿದೆ ನೋಡ್ರಿ, ಬಹಳ ದೊಡ್ಡ ಸಂಪತ್ತಿದೆ. ಎಷ್ಟೋ ಜನರಿಗೆ ನಗೋದಕ್ ಸಾಧ್ಯ ಇಲ್ಲ. ಲಾಫಿಂಗ್ ಕ್ಲಬ್ ನಾಗ ಹೋಗಿರ್ತಾವ, ಸುಮ್ಮನೆ ಹಾ 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 ಹಾ. ಅವ್ರಿಗೆ ನೋಡಿ ಬೇರೆಯವ್ರೆ ನಗ್ತಾರ, ಅವ್ರಿಗೆ ನಗು ಬರೋದಿಲ್ಲ. ದಿನ ಹಾ ಹಾ ಮಾಡ್ರಿ, ಏನ್ ನಗು ಬರುತ್ತೆ? ಬರಂಗಿಲ್ಲದು. ನಿಮ್ಗೆ ಹೇಳ್ತೀನಿ, ಖುಷಿ ಅನ್ನೋದು ಕ್ರಿಯೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ, ಅದು ತಂತಾನೆ ಬರ್ಬೇಕು, ಅದು ಉತ್ಪತ್ತಿ ಆಗ್ಬೇಕು. ಹಾಗಾಗಿ ರೇಖಿ ನಮ್ಮೊಳಗೆ ಹ್ಯಾಪಿ ಹಾರ್ಮೋನ್ಸ್ ಗಳು ರಿಲೀಸ್ ಮಾಡುತ್ತೆ. ರೇಖಿಯಲ್ಲಿ ಬಂದವರೆಲ್ಲ ಬಹಳ ಖುಷಿಯಾಗಿರ್ತಾರೆ. ಸೊ ಹಾಗಾಗಿ ನೀವೆಲ್ಲರೂ ಸಮೇತ ನಗ್ತಾ ಇರ್ರಿ. ಏನ್ ಆಗಿದೆ ಆಗಿದೆ, ಜೋ ಹುವಾ ಸೋ ಹುವಾ, ಬೀತಿ ಕೋ ಬಿಂದಿ ಲಗಾವ್, ಪಾಸ್ಟ್ ಈಸ್ ಪಾಸ್ಟ್. ಬಿಟ್ಟು ಹಾಕ್ರಿ ಅದನ್ನ. ನೀವು ಬಿಟ್ಟು ಹಾಕಿದ್ರೆ ಮಾತ್ರ ಯೂನಿವರ್ಸ್ ನಿಮ್ ಜೊತೆ ಕನೆಕ್ಟ್ ಆಗುತ್ತೆ. ಹಂಗೆ ಹಿಡ್ಕೊಂಡ್ ಬಿಟ್ರಿ, ಯೂನಿವರ್ಸ್ ಬಿಡುತ್ತೆ ನಿಮ್ಗೆ, ಇನ್ನೊಬ್ರಿಗೆ ಕನೆಕ್ಟ್ ಆಗುತ್ತೆ. ಸೊ ಹಾಗಾಗಿ ನಿಮ್ಮನ್ನ ನೀವು ಸ್ವಪರಿವರ್ತನೆ ಮಾಡ್ಕೊಂಡಾಗ ಮಾತ್ರ ನಿಮ್ಮ ಜಗತ್ತಿದೆ ನೋಡ್ರಿ, ಅದು ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾ ನನ್ನ ಕ್ಲಾಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂತೇಳಿ ಅನ್ಕೊಂಡಿನಿ. ಮತ್ತೆ ನಾಳೆ ಸಿಗೋಣ ಎಲ್ಲರಿಗೂ ಇನ್ನೊಂದು ಸಲ. ಷಡಾರ್ಥಿ. ಆನಂತರ ಲಿಂಕ್ ಬಂದ್ಮೇಲೂ ಗಡ್ಬಡ್ ಮಾಡ್ಬೇಡ್ರಿ. ಸ್ವಲ್ಪ ಒಂಚೂರ್ ನಿಮ್ಗೆ ಹೇಳ್ದಲ್ಲ, 4 ಸೆಷನ್ ನಡೆಯುತ್ತೆ. ನಾವ್ ಏನಾದ್ರೂ ಒಂದೇ ಲಿಂಕ್ ಎಲ್ಲಾ ಕಡೆ ಬಿಟ್ಟಿವಿ ಅಂತ ತಿಳ್ಕೊರ್, ನಿಮ್ಗೆ ಆಪ್ಷನ್ ಇರೋದಿಲ್ಲ. ನಮ್ ಸೀನಿಯರ್ಸ್ ಎಷ್ಟು ಸ್ಟ್ರಾಂಗ್ ಇದಾರಂದ್ರ 1 ಸೆಕೆಂಡ್ ಒಳಗೆ ಲಿಂಕ್ ಕಾಯ್ತಾನೆ ಇರ್ತಾರ ಅವ್ರ ಲಿಂಕ್. ಯಾಕಂದ್ರೆ ಇನ್ನೊಂದ್ಸಲ ಕೇಳ್ಬೇಕಂತ ಇರುತ್ತೆ ಅವ್ರದ್ದು ಇಷ್ಟ. ಗ್ರ್ಯಾಂಡ್ ಮಾಸ್ಟರ್ ಇದ್ದವ್ರು ಎಷ್ಟೋ ಸಲ ರೇಖಿ ಲೆವೆಲ್ 1 ಬರ್ತಾರ. ಸುಮ್ ಕೇಳಾರ ಮೇಡಮ್, ಮಾತು ಮನ್ಸು ಬರ್ತದೆ, ಖುಷಿ ಆಗುತ್ತೆ, ಖುಷಿ ಸಲುವಾಗಿ. ಇಲ್ಲಿ ನೀವು ಕಟ್ಟಾಗ್ಬಿಡ್ತೀರಿ. ಹಾಗಾಗಿ ನಾವು ಈ ರೀತಿ ಎಲ್ಲ ರೆಡಿ ಮಾಡೋದಿದೆ ನೋಡ್ರಿ. ಇಷ್ಟು ದೊಡ್ಡ ಟೀಮ್ ಸಂಭಾಳಿಸ್ಬೇಕಂದ್ರೆ ನಿಮ್ಗೂ ಗೊತ್ತಿರ್ಲಿ, 254 ಇದ್ದೀರಿ. ನಾವು ಒಂದೊಂದು ಟೀಮ್ದವ್ರು ಸಂಭಾಳಿಸ್ಬೇಕಂದ್ರೆ ನಮಗೂ ಇರುತ್ತೆ ಚೂರ್ ಆ ಕಡೆ ಈ ಕಡೆ. ಹಾಗಾಗಿ ಅದು ಏನು ತಲೆ ತಗೋಬೇಡ್ರಿ ಅಂತ ಹೇಳ್ತಾ ನಾಳೆ ಮತ್ತೆ ಸಿಗೋಣ. ಎಲ್ಲರಿಗೂ ಶರಣಾರ್ಥಿ. ಧನ್ಯವಾದ. ಎಲ್ಲರಿಗೂ ಶುಭವಾಗ್ಲಿ. ಥ್ಯಾಂಕ್ ಯು.